ಶೃಂಗಾರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜ್ಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವೂ ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜ್ಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವೂ ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆನಕ ಶರಣು ಶರಣು ಗಣಪ ಶರಣು ಶರಣು ಬೆನಕ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭಾ ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭಾ ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ಥ್ಯಾಂಕ್ ಯು. ಧನ್ಯವಾದಗಳು. ಈಗಾಗಲೇ ಸಾಂಸ್ಥಿಕ ವೇಣುಶ್ರೀ ಹಾಗೂ ಅಶ್ವಿನಿ ಇವರಿಂದ ರಿಮಿಕ್ಸ್ ಸಾಂಗ್ಗೆ ನೃತ್ಯ. ದಯವಿಟ್ಟು ಇದೀಗ ವೇದಿಕೆ ವೇಣುಶ್ರೀ ಹಾಗೂ ಅಶ್ವಿನಿ ಇವರಿಗೆ. ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಕಿರಿಕ್ಕು ಹುಡುಗಿಯ ಕಂಡು ಒಸಿ ಪೋಲಿಯಾದನು ತಿರುಗ ನಾ ದಾರಿ ತಪ್ಪಿದೆ ನಿನ್ ಕಂಡು ನಿನ್ ಹಿಂದೆ ಬಂದ ನೀ ಬೇಕೆಂದು ರಾಜರಾಣಿಯ ಕಥೆಯೊಂದು ನೀ ಬಿಟ್ಟರ ಸ್ಪೀಡಲ್ಲಿ ಹೇಳುವೆ ಬಂದು ನಗಲು ನಸು ನಗಲು ಹದಿನಾರಕ್ಕೆ ನಂಗೆ ಅರುಳು ಮರುಳು ನೆರಳು ನನ್ನ ನೆರಳು ನಿನ ಕಂಡಾಗ ಕಚ್ಚಿಕೊಂತು ಬೆರಳು ನಿನಗೊಂದು ದೃಷ್ಟಿ ಬೊಟ್ಟು ಇಟ್ಟು ನೋಡುದ ನಾನು ನಿನ ಕೆನ್ನೆ ಬೊಂಬೆ ಬೆಲ್ಲ ಮುಟ್ಟಿ ಓಡಿ ಹೋಗಲೇನು ಹುಡುಗಿ ಮೋಡಿ ನಿನ್ನ ನೋಡಿ ಹೋ ಹುಡುಗಿ ಮೋಡಿ ನಿನ್ನ ನೋಡಿ ಹೋ ಹುಡುಗಿ ಮೋಡಿ ನಿನ್ನ ನೋಡಿ ಹೋ ಹುಡುಗಿ ಮೋಡಿ ನಿನ್ನ ನೋಡಿ ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ ಸೆಳೆದಳು ಕಣ್ಣಿನಲೇ ಅದು ಅಂತ ನೋಟಾನ ಮೈ ಮರೆಸೋ ಬ್ಯೂಟಿನ ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹರಸಿ ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲಿತು ಸಸರಳ ಗಗನ
ಅಂದ ನೀನು ನನಗೊಂದು ಸೂಜಿಗದಂತೆ ಕಾಣುವೆ. ಒಂಟಿ ಇರುವಾಗ ಕುಂಟು ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು. ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು. ನಿನ್ನ ಒಲವೇ ನಿನ್ನ ಚೆಲ್ಲಾಟವೇ ನನಗೆ ಪ್ರೇಮದ ಕಾಟವೇ. ಮನಸೋತಿದೆ ಮರುಳಾಗಿದೆ ಮನಸ್ಸೇಳುವುದೊಂದೇ ಕಣೆ. ನಿನ್ನ ರಾಜ ನಾನು ನನ್ನ ರಾಣಿ ನೀನು ಪ್ರೇಮ ಕಲ್ಯಾಣವೇ. ನಿನ್ನ ರಾಜ ನಾನು ನನ್ನ ರಾಣಿ ನೀನು ಪ್ರೇಮ ಕಲ್ಯಾಣವೇ. ಚೆಕ್. ಸುಂದರ ನೃತ್ಯವನ್ನು ಮಾಡಿ ಮನರಂಜನೆಯನ್ನು ನೀಡಿದಂತಹ ತಮಗೆ ಧನ್ಯವಾದಗಳು. ಇದೀಗ ಒಂದು ಸುಂದರ ಹಾಡು ಭುವನಿವರಿಂದ. ಹಲೋ, ಶಾಕುಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು. ಶಾಕಾಯ್ತು ನರನ ಒಳಗೆ ದುಷ್ಯಂತ ಆಗಲ ಗಣ್ಣ ನೀಡಲ. ನದಿಯಾವುದು ಇರಬಾರದು ನಮಗೆ ಮನಸೇ ನೀ ಬರಬಾರದೆ. ತುಟಿಯೇ ನೀ ತೊದಲಾದೆ. ಪದೇ ಪದೇ ನುಡಿಸೋ ಶಾಕುಂತ್ಲೆ ಸಿಕ್ಕಳು ಸುಮ್ಮನೆ ನಕ್ಕಳು. ಶಾಕಾಯ್ತು ನರನಾಡಿ ಒಳಗೆ. ಅಲೆಗೆ ತಿಳಿಗಾಲಿ ಹಿಂಬಾಲಕ, ಅಲೆಗೆ ಅಲೆಯೊಂದು ಹಿಂಬಾಲಕ. ಅವುಗಳಿಗೆ ಇರುವ ತರ ನನಗಿದೆ ವ್ಯಾಮೋವು. ಅವಳ ನಡೆ ಇರುವ ಕಡೆ ನನಗಿದೆ ನಾನು. ಅವಳೇ ನನ್ನೆದುರಲ್ಲಿ, ಅವಳೇ ಕಣ್ಣೆದುರಲ್ಲಿ. ಪದೇ ಪದೇ ಸತಾಯಿಸೋ ಕಣ್ಣು ಅವಳೇ. ಅವಳ ನೆರಳೇನೆ ಸಂಮೋಹಕ, ನನಗೆ ಅನುರಾಗ ಸಂವಾಹಕ. ಅನುದಿನವು ಅನುಕ್ಷಣವು ಎದುರಿಗೆ ನಾ ಹೋದೆನು. ಒಲವಿನುವ ಬದನಿಸುವ ಹುಡುಗುವೆ ನಾನು. ಅವಳೇ ನನ್ನ ಆಕಾಶ, ಅವಳೇ ನನ್ನ ಆಕಾಶ. ಪದೇ ಪದೇ ಕಲಾಯಿಸೋ ನಗು ಅವಳೇ. ಶಾಕುಂತ್ಲೆ ಸಿಕ್ಕಳು ಸುಮ್ಮನೆ ನಕ್ಕಳು. ಶಾಕಾಯ್ತು ನರನಾಡಿ ಒಳಗೆ ದುಷ್ಯಂತ ಆಗಲ
ಯು ಸೊ ಮಚ್. ಸುಂದರ ಹಾಗೆ ತಮಗೆ ಧನ್ಯವಾದಗಳು. ಇದೀಗ ದೀಪಕ್ ಇವರು ತಮ್ಮ ಸುಮಧುರ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮವು ನಡೆಯಲಿದೆ. ಅಕ್ಷಯ್ ಕಾಲೇಜು ಪುತ್ತೂರು ವಾರ್ಷಿಕ ಉತ್ಸವಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೂ ಹಾಗೂ ಬಂದಿರುವಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಮಸ್ಕಾರವನ್ನ ಹೇಳ್ತಾ, ಗ್ಲೋರಿಯಾ ಎಂಬ ಹೆಸರಿನೊಂದಿಗೆ ಸ್ಥಾಪನೆಗೊಂಡಂತಹ ವಿದ್ಯಾಸಂಸ್ಥೆ ಕಳೆದ 2 ವರ್ಷಗಳ ಹಿಂದೆ ಅಕ್ಷಯ್ ಕಾಲೇಜು ಎಂಬ ಹೊಸ ನಾಮದೊಂದಿಗೆ ಶ್ರೀಯುತ ಜಯಂತ್ ನಡುಬೈಲು ಇವರ ಮಾಲೀಕತ್ವದಲ್ಲಿ ಪುತ್ತೂರಿನ ಸಂಪ್ಯದ ಈ ಒಂದು ಕ್ಯಾಂಪಸ್ನಲ್ಲಿ ತನ್ನ ಹೊಸ ವಿದ್ಯಾಸಂಸ್ಥೆಯನ್ನ ಪರಿಚಯಿಸಿ BSc ಫ್ಯಾಷನ್ ಡಿಸೈನ್ ಜೊತೆಗೆ ಇದೀಗ BSc ಇಂಟೀರಿಯರ್ ಡಿಸೈನ್, BCom ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ಸ್ ಇನ್ ಹಾಸ್ಪಿಟಾಲಿಟಿ ಸೈನ್ಸ್, ಬ್ಯಾಚುಲರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮುಂತಾದ ಹಲವಾರು ಪ್ರೊಫೆಷನಲ್ ಕೋರ್ಸ್ಗಳನ್ನು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕೊಡುವಲ್ಲಿ ಇದೀಗ ನಮ್ಮ ಕಾಲೇಜು ತನ್ನ 3ನೇ ಶೈಕ್ಷಣಿಕ ವರ್ಷದಲ್ಲಿ ಪಥದಲ್ಲಿ ಸಾಗ್ತಾ ಇದೆ. ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಥಮ ಹಾಗೂ ದ್ವಿತೀಯ ರ್ಯಾಂಕ್ಗಳನ್ನು ಕೂಡ ಪಡೆದಿರುತ್ತಾರೆ. ಹಾಗೆ ನಮ್ಮಲ್ಲಿ ವ್ಯಾಸಂಗ ಮಾಡಿರುವಂತಹ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಯಂತ್ ನಡುಬೈಲು, ಚೇರ್ಮನ್ ಅಕ್ಷಯ್ ಕಾಲೇಜು ಪುತ್ತೂರು ಇವರು ವಹಿಸಿಕೊಂಡಿರ್ತಾರೆ. ಇದೀಗ
ಇದೀಗ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಸಂಪತ್ ಪಕ್ಕಳ ಇವರಲ್ಲಿ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವವರು ಡಾಕ್ಟರ್ ಮೋಹನ್ ಆಳ್ವಾಸ್ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇದರ ಅಧ್ಯಕ್ಷರಾಗಿರುತ್ತಾರೆ. ಹಾಗೆ ಇನ್ನೋರ್ವರ್ ಮುಖ್ಯ ಅತಿಥಿಗಳು ಡಾಕ್ಟರ್ ಗೀತಾ ಪ್ರಕಾಶ್, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ ಇದರ ವೈದ್ಯರಾಗಿರ್ತಾರೆ. ಹಾಗೆ ಶ್ರೀಯುತ ಬುಡಿಯಾರ್ ರಾಧಾಕೃಷ್ಣ ರೈ, ಪ್ರೊಪ್ರೈಟರ್ ಬುಡಿಯಾರ್ ಗ್ಯಾಸ್ ಏಜೆನ್ಸಿ ಕುಮ್ರಾ. ಹಾಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾ ಇರುವವರು ಶ್ರೀಯುತ ಜಯಂತ ನಡುಬೈಲು, ಚೇರ್ಮನ್ ಅಕ್ಷಯ್ ಕಾಲೇಜ್ ಪುತ್ತೂರು. ಹಾಗೆ ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಸಂಪತ್ ಪಕ್ಕಳ, ಹಾಗೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮಿಸ್ಟರ್ ಅರ್ಪಿತ್ ಟಿಎ ಇವರು ಕೂಡ ಉಪಸ್ಥಿತರಿರುತ್ತಾರೆ. ಹಾಗೆ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಮತಿ ಕಲಾವತಿ ಜಯಂತ್ ನಡುಬೈಲು ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಕಾಲೇಜಿನ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿರುವ ವಿನೋದ್ ಇವರು ಕೂಡ ಉಪಸ್ಥಿತಿಯಲ್ಲಿರ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕಾದ್ರೆ ಆ ವಿಘ್ನ ವಿನಾಶಕನ ಹಾಗೆ ಸಕಲ ದೈವ ದೇವರುಗಳ ಆಶೀರ್ವಾದ ಅಗತ್ಯ. ಇದೀಗ ದೇವರ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಲಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ ಕುಮಾರಿ ಪ್ರಕೃತಿ ಇವರು. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಭಜಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಭಜಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ. ಪಾವನಗೊಳಿಸು ಈ ಶಾಂತಿಧಾಮ, ಪಾವನಗೊಳಿಸು ಈ ಶಾಂತಿಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತಿನೊಂದಿಗೆ ಈ ಕಾರ್ಯಕ್ರಮನ ಶುರು ಮಾಡಬೇಕಾಗಿ ಶ್ರೀಯುತ ಸಂಪತ್ ಪಕ್ಕಳ, ಪ್ರಾಂಶುಪಾಲರು, ಅಕ್ಷಯ್ ಕಾಲೇಜ್ ಪುತ್ತೂರು ಇವರಿಗಾಗಿ ವೇದಿಕೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ, ಅದೇ ರೀತಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ, ಉಪನ್ಯಾಸಕ ವೃಂದದವರಿಗೂ, ಹಾಗೆ ಎಲ್ಲ ಹೆತ್ತವರಿಗೂ ಗೌರವಪೂರ್ವ ನಮನಗಳು. ಅಕ್ಷಯ ಕಾಲೇಜ್ ಪುತ್ತೂರು 2019ರಲ್ಲಿ ಪುತ್ತೂರಿನಲ್ಲಿಯೇ ಮೊದಲ ಬಾರಿಗೆ BSc ಫ್ಯಾಷನ್ ಡಿಸೈನ್ ಅನ್ನುವ ಪದವಿ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಜನೆಯೊಡನೆ ಪರಿಚಯಿಸಿದಂತಹ ಪುತ್ತೂರಿನ ಮೊದಲ ಫ್ಯಾಷನ್ ಡಿಸೈನ್ ಕಾಲೇಜ್ ಎನ್ನುವ ಹೆಗ್ಗಳಿಕೆ ಅಕ್ಷಯ ಕಾಲೇಜಿನದ್ದು. 15 ವಿದ್ಯಾರ್ಥಿಗಳೊಡನೆ 2019ರಲ್ಲಿ BSc ಫ್ಯಾಷನ್ ಡಿಸೈನ್ ಎಂಬ ಒಂದು ಪದವಿಯೊಡನೆ ಪ್ರಾರಂಭವಾಗಿರುವಂತಹ ಈ ಸಂಸ್ಥೆ ತನ್ನ 5 ವರ್ಷಗಳಲ್ಲಿ ಇಂದು BSc ಫ್ಯಾಷನ್ ಡಿಸೈನಿಂಗ್, BSc ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್, BCom ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಅದೇ ರೀತಿ BSc ಹಾಸ್ಪಿಟಾಲಿಟಿ ಸೈನ್ಸ್, ಹಾಗೆ BCA ಸೈಬರ್ ಸೆಕ್ಯೂರಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ 5 ಪದವಿಗಳನ್ನು ಇವತ್ತು 5 ವರ್ಷಗಳಲ್ಲಿ ತನ್ನದಾಗಿಸಿಕೊಂಡು ಗ್ರಾಮೀಣ ವಿದ್ಯಾರ್ಥಿಗಳನ್ನು
ದೃಷ್ಟಿಯಲ್ಲಿರಿಸಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಅತ್ಯುತ್ತಮ ವೃತ್ತಿಪರ ಶಿಕ್ಷಣವನ್ನು ನೀಡುವಲ್ಲಿ ಯಶಸ್ವಿಯಾಗ್ತಾ ಬಂದಿದೆ. ಫ್ಯಾಷನ್ ಡಿಸೈನ್ ಕ್ಷೇತ್ರದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಬೇಕೆಂಬ ಉದ್ದೇಶದಿಂದ ಪ್ರಾರಂಭವಾಗಿರುವಂತಹ ಈ ಸಂಸ್ಥೆ ಇವತ್ತು 10 ಹಲವು ಕಾರ್ಯಕ್ರಮ ಮಾಡುತ್ತಾ ನಾಡಿನಾದ್ಯಂತ ಚಿರಪರಿಚಿತವಾಗಿದೆ. 2019ರಲ್ಲಿ ಪ್ರಾರಂಭವಾಗಿರುವಂತಹ BSc ಫ್ಯಾಷನ್ ಡಿಸೈನ್ ಪದವಿಯಲ್ಲಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಸುಮಾರು 78 ವಿದ್ಯಾರ್ಥಿನಿಯರು ಪ್ರಥಮ ವರ್ಷದಲ್ಲಿ 2 ಬ್ಯಾಚ್ಗಳಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. 15 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವ ಸಂಸ್ಥೆ ಕಳೆದ ವರ್ಷ 218 ವಿದ್ಯಾರ್ಥಿಗಳು 3 ಪದವಿಯಲ್ಲಿ ವ್ಯಾಸಂಗ ಮಾಡ್ತಿದ್ರೆ ಪ್ರಸ್ತುತ 5 ಪದವಿಗಳಲ್ಲಿ 387 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. BCAಯು ಈ ವರ್ಷ ಪ್ರಾರಂಭವಾಗಿದ್ದುಕೊಂಡು 60 ಇಂಟೇಕ್ನಲ್ಲಿ ನಮಗೆ 58 ಅಡ್ಮಿಷನ್ಸ್ಗಳಾಗಿದೆ. ಅದೇ ರೀತಿ BCom 60ರಲ್ಲಿ 56 ಅಡ್ಮಿಷನ್ಗಳಾಗಿ ಪ್ರಥಮ ಇದರಲ್ಲೇ BCAಯೊಡನೆ ಬರುವ ವರ್ಷಕ್ಕೆ ಇನ್ನು ಹೊಸ ಬ್ಯಾಚನ್ನು ಮಾಡಬೇಕಾದಂತಹ ಒಂದು ಇರಾದೆ ನಮ್ಮದಾಗಿದೆ. ಫ್ಯಾಷನ್ ಡಿಸೈನಿಂಗ್ನಲ್ಲಿ ತನ್ನ ಪದವಿಯಲ್ಲಿ ಪ್ರಥಮ ಪ್ರಯತ್ನದಲ್ಲೇ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಥಮ ರ್ಯಾಂಕ್ ಹಾಗೂ ದ್ವಿತೀಯ ರ್ಯಾಂಕ್ ಅನ್ನು ಗಳಿಸಿರುವಂತಹ ಒಂದು ಅಭೂತಪೂರ್ವ ಸಾಧನೆ ಈ ಅಕ್ಷಯ ಕಾಲೇಜು ಮಾಡಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅಂತ ಅನಿಸ್ತದೆ. ಈ ಸಂಸ್ಥೆ ತನ್ನ ಪದವಿ ಫ್ಯಾಷನ್ ಡಿಸೈನ್ ಪದವಿಯಲ್ಲಿ ತೇರ್ಗಡೆ ಆದಂತಹ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಇವತ್ತು ಉದ್ಯೋಗವನ್ನು ಪಡೆದಿದ್ದಾರೆ. ಕಳೆದ ವರ್ಷ ಉತ್ತೀರ್ಣರಾದಂತಹ ವಿದ್ಯಾರ್ಥಿನಿಯರು ಕೂಡ 100% ಫಲಿತಾಂಶ ನಮ್ಮ ಕಾಲೇಜಿಗೆ ಬಂದಿದ್ದು ಅವರು ಕೂಡ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇವತ್ತು ಉದ್ಯೋಗವನ್ನು ಪಡೆದುಕೊಂಡು ಎಲ್ಲರೂ ಕೂಡ 100% ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅಂತ ಅನಿಸ್ತದೆ. BCom ಪದವಿಯು 2020ರಲ್ಲಿ ಪ್ರಾರಂಭವಾಗಿ 2021ರಲ್ಲಿ ಪ್ರಾರಂಭವಾಗಿ ಇವತ್ತಿಗೆ ಫೈನಲ್ ಇಯರ್ BComನಲ್ಲಿ ಇರುವಂಥ ವಿದ್ಯಾರ್ಥಿಗಳು ನಮ್ಮ ಮೊದಲ ಬ್ಯಾಚ್ನವರಾಗಿದ್ದಾರೆ. ಇಷ್ಟರವರೆಗೆ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಅತ್ಯುತ್ತಮ ಸಾಧನೆಯನ್ನು ಮೆರೆದುಕೊಂಡು ಎಲ್ಲ ಪರೀಕ್ಷೆಗಳಲ್ಲಿ 100% ಫಲಿತಾಂಶವನ್ನು ಗಳಿಸಿಕೊಂಡು ಅತ್ಯುನ್ನತ ಶ್ರೇಣಿಯನ್ನು ಪಡೆದುಕೊಂಡಿರುವಂತಹ ಬ್ಯಾಚ್ ಆಗಿದೆ. ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಬಹುತೇಕ ಎಲ್ಲ ಪದವಿಯಲ್ಲಿ ಕೂಡ ಅತ್ಯುತ್ತಮ ಫಲಿತಾಂಶಗಳನ್ನು ಕಾಲೇಜು ದಾಖಲಿಸಿಕೊಂಡಿದೆ. ಮಾತ್ರವಲ್ಲದೆ ವಿನೂತನವಾದ ಕಾರ್ಯಕ್ರಮವನ್ನು ಮಾಡುವಲ್ಲಿ ಹೆಜ್ಜೆ ಇಟ್ಟು ಫ್ಯಾಷನ್ ಶೋ ಇದರ ವಿಷಯದಲ್ಲಿ DWalk ಅನ್ನುವಂಥ ಒಂದು ವಾರ್ಷಿಕ ಫ್ಯಾಷನ್ ಶೋ ಕಾರ್ಯಕ್ರಮವನ್ನು ನಿನ್ನೆ ತಾನೇ ನಾವು 2ನೇ ವರ್ಷದ ಫ್ಯಾಷನ್ ಶೋ ಕಾರ್ಯಕ್ರಮ ಮುಗಿಸಿದ್ದೇವೆ. 167 ಮಾಡೆಲ್ಗಳು 41 4 ರಿಂದ 6 ವರ್ಷದ ಪ್ರಾಯದ ಚಿಕ್ಕ ಮಕ್ಕಳದ್ದು ಫ್ಯಾಷನ್ ಶೋ ಇಲ್ಲಿ ನಡೆದಿದೆ. ಬಹಳಷ್ಟು ಅದಕ್ಕೆ ಹರ್ಷ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಮುಂದಿನ ನಮ್ಮ ಪ್ರಯತ್ನಗಳಿಗೆ ಅದು ಅಡಿಗಲ್ಲಾಗ್ತದೆ. ಹಾಗೆ ಸಾಧನೆ ಹೆಸರಿಗೆ ಬಂದಾಗ ನಮ್ಮ ವಿದ್ಯಾರ್ಥಿಗಳು ಕೇವಲ ಪಠ್ಯ ಚಟುವಟಿಕೆಗಳಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ರ್ಯಾಂಕ್ ಗಳಿಸಿರುವುದು ಮಾತ್ರ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ ಸಾಧನೆಯನ್ನು ಮಾಡುವಲ್ಲಿ ಕೂಡ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಯೋಗದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿಕೊಂಡು ಅತ್ಯುತ್ತಮ ಯೋಗಪಟು ಅನಿಸಿಕೊಂಡಿರುವಂತಹ ಕುಮಾರಿ ಕಳೆದ ವರ್ಷ ಅವರು ಪದವಿಯನ್ನು ಪಡ್ಕೊಂಡ್ರು. ಅವರು BSc ಫ್ಯಾಷನ್ ಡಿಸೈನ್ ಪದವಿಯನ್ನು. ಆ ವಿದ್ಯಾರ್ಥಿನಿ 3 ಗಿನ್ನಿಸ್ ರೆಕಾರ್ಡ್, ಅದೇ ರೀತಿ 9 ರಾಷ್ಟ್ರೀಯ ಗೋಲ್ಡ್ ಮೆಡಲ್, 2 ಸಲ ಅಂತಾರಾಷ್ಟ್ರೀಯ ಚಾಂಪಿಯನ್, ಆಮೇಲೆ 13 ಸಲ ರಾಜ್ಯ ಮಟ್ಟದ ಗೋಲ್ಡ್ ಮೆಡಲ್ ಗಳಿಸಿರುವಂಥವರು ಇವತ್ತು ಮೆರಿಟ್ ಸೀಟಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ MScಯನ್ನು ವ್ಯಾಸಂಗ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೂ ಹೆಮ್ಮೆ ಅನಿಸ್ತದೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿನಿಯರು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನು ಮಾಡ್ತಾ ಇದ್ದು ನಮ್ಮ ಸಂಸ್ಥೆಯಲ್ಲಿ ಇದ್ದುಕೊಂಡು ಇತ್ತೀಚೆಗೆ ನಡೆದಿರುವಂಥ ದಸರಾ ಕ್ರೀಡಾಕೂಟದಲ್ಲಿ ಧನುಷ್ BCA ವಿದ್ಯಾರ್ಥಿ ತಮ್ಮ ಸಾಧನೆಯನ್ನು ಮಾಡಿ ಹೈ ಜಂಪ್ನಲ್ಲಿ ಅವನು ಪ್ರಶಸ್ತಿಯನ್ನು ಗಳಿಸಿದ್ದಾನೆ. ಮಾತ್ರವಲ್ಲದೆ ನಮ್ಮ ಕಾಲೇಜಿನ ಪ್ರಥಮ BSc ಫ್ಯಾಷನ್ ಡಿಸೈನ್ಗಳಲ್ಲಿ ಓದ್ತಿರುವಂತಹ ಕುಮಾರಿ ಪ್ರಕೃತಿ ಇವರು ಜೀ ಕನ್ನಡದ
ಸರಿಗಮಪ ಆಡಿಷನ್ಗೆ ಮಂಗಳೂರಿನಿಂದ ಆಯ್ಕೆ ಆಗಿ ಅದರಲ್ಲಿ ಭಾಗಿಯಾಗಿ ಬಂದಿರುತ್ತಾರೆ. ಕೇವಲ ಈ ಸಾಧನೆಗಳು ಮಾತ್ರ ಅಲ್ಲದೆ ನಮ್ಮ ವಿದ್ಯಾರ್ಥಿನಿಯರು, ನಮ್ಮ ಕಾಲೇಜಿನ ಸಾಂಸ್ಕೃತಿಕ ತಂಡ ಕಳೆದ ಬಾರಿ ಇತ್ತೀಚೆಗೆ 2 ತಿಂಗಳ ಹಿಂದೆ ನಡೆದಿರುವಂಥ ಮಂಗಳೂರು ವಿಶ್ವವಿದ್ಯಾಲಯದ ಫೈನ್ ಆರ್ಟ್ಸ್ ಕಾಂಪಿಟಿಷನ್ನಲ್ಲಿ ಭಾಗವಹಿಸಿಕೊಂಡು ರನ್ನರ ಪ್ರಶಸ್ತಿಯನ್ನು ಗಳಿಸಿಕೊಂಡಂತಹ ಕೀರ್ತಿಗೂ ಪಾತ್ರರಾಗಿದ್ದಾರೆ. ಹಾಗೆ ಕ್ಯಾರಲ್ ಸೀಕ್ವೇರ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲೂ ಕೂಡ ವಿಜೇತರಾಗಿದ್ದಾರೆ. ರಾಷ್ಟ್ರ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಸತತ 3 ಬಾರಿ ಪ್ರಥಮ ಸ್ಥಾನವನ್ನು ನಮ್ಮ ಕಾಲೇಜಿನ BSc ಫ್ಯಾಷನ್ ಡಿಸೈನ್ನ ವಿದ್ಯಾರ್ಥಿನಿಯಾಗಿರುವಂತಹ ಕುಮಾರಿ ದುರ್ಗಶ್ರೀ ಅವರು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾರೆ. ಅದೇ ರೀತಿ ಸಾಹಿತ್ಯಿಕ ಸಾಧನೆಗೆ ಹೋಲಿಸಿದರೆ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಂತಹ ವಿದ್ಯಾಶ್ರೀ, ರೋಹಿತ್, ಹಸ್ತಿಕ್ ಇವರುಗಳು ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದಂಥ ಮಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಾಹಿತ್ಯ ಸಂಬಂಧದಲ್ಲಿ ಭಾಗವಹಿಸಿ ಕವನ ವಾಚನ ಹಾಗೆ ಅದೇ ರೀತಿ ಕಥಾ ವಾಚನದ ಮೂಲಕ ಪ್ರಶಸ್ತಿಯನ್ನು ಗಳಿಸಿಕೊಂಡಿರುತ್ತಾರೆ. ನಮ್ಮ ಕಾಲೇಜಿನಲ್ಲಿ ಕಳೆದ 4 ವರ್ಷಗಳಿಂದ ರಾಷ್ಟ್ರೀಯ ಸೇವಾ ಯೋಜನೆಯು ಸಕ್ರಿಯವಾಗಿದ್ದು, ಪ್ರಸಕ್ತ ವರ್ಷದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ 2ನೇ ವರ್ಷದ 7 ದಿನಗಳ ವಿಶೇಷ ಶಿಬಿರವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಬ್ಬೆಕೆರೆಯಲ್ಲಿ ಇತ್ತೀಚೆಗಷ್ಟೇ ಕಳೆದ ಮಾರ್ಚ್ 5 ಪೂರ್ಣಗೊಂಡಿದ್ದು, ಅತ್ಯಂತ ಹೆಚ್ಚು ಜನಪ್ರಿಯವಾಗಿ ಎಲ್ಲರನ್ನೂ ತನ್ನತ್ತ ಸೆಳೆಯುವಂಥ ಅತ್ಯದ್ಭುತ ಕೆಲಸವನ್ನು ನಮ್ಮ ಮಕ್ಕಳಲ್ಲಿ ಮಾಡಿದುಕೊಂಡು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಅದೇ ರೀತಿ ಶ್ರಮದಾನದ ಮೂಲಕವೂ ಕೂಡ ಊರಿನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದುಕೊಂಡು ಬಂದಿದ್ದಾರೆ. ಸುಮಾರು 83 ವಿದ್ಯಾರ್ಥಿನಿಯರು ಸ್ವಯಂ ಸೇವಕರು ಅದರಲ್ಲಿ ಭಾಗವಹಿಸಿದ್ದಾರೆ. ಕಾಮರ್ಸ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿಯಾಗಿರುವಂತಹ ಕಿಶೋರ್ ಕುಮಾರ್ ರೈ ಸರ್ ಅವರು ಹಾಗೂ ಕಾಮರ್ಸ್ ವಿಭಾಗದ ಉಪನ್ಯಾಸಕಿ ಆಗಿರುವಂತಹ ಮೇಘಶ್ರೀ ಮೇಮ್ ಅವರ ಮಾರ್ಗದರ್ಶನದಲ್ಲಿ, ಅವರ ಉಪಸ್ಥಿತಿಯಲ್ಲಿ ಆ ಶಿಬಿರ ಬಹಳ ಯಶಸ್ವಿಯಾಗಿ ನಡೆದಿರು ನಮಗೆ ಕಂಡುಬರುತ್ತದೆ. ಹಾಗೆ ಓಣಂ ಕುರಿತಾಗಿ ಹೊಸ ಸಾಧನೆಯನ್ನು ಮಾಡಬೇಕು, ಇನ್ನಷ್ಟು ನಾವು ಹೆಚ್ಚಿನ ಸಾಂಸ್ಕೃತಿಕ ಚಟುವಟಿಕೆ ಪ್ರೋತ್ಸಾಹಿಸಬೇಕು, ನಮ್ಮ ದೇಶದ ಎಲ್ಲ ಧರ್ಮಗಳ ಎಲ್ಲ ರೀತಿಯ ಹಬ್ಬ ಹರಿದಿನಗಳನ್ನು ಅಕ್ಷಯದ ಮಡಿಲಿನಲ್ಲಿ ಆಚರಿಸಬೇಕೆಂಬ ನೆಲೆಯಲ್ಲಿ ಇತ್ತೀಚೆಗೆ ನಾವು ಕಳೆದ ಬಾರಿ ನಡೆದಿರುವಂತಹ ಓಣಂ ಸೆಲೆಬ್ರೇಷನ್ ಮಾಡಿದ್ದೇವೆ. ಬಹಳ ಅದ್ಭುತವಾದ ಅದಕ್ಕೆ ಖ್ಯಾತಿ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹೆತ್ತವರು ಕೂಡ ಅದರಲ್ಲಿ ಹೆಚ್ಚಿನವರು ಭಾಗವಹಿಸಿದರು. ಪ್ರಥಮ ಬಾರಿಗೆ ಬಹಳ ಅದ್ಭುತವಾಗಿ, ಶಿಸ್ತುಬದ್ಧವಾಗಿ, ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ನೆರವೇರಿದೆ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ವಿವಿಧ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದು, ಅದಕ್ಕೆ ಕೂಡ ವಿದ್ಯಾರ್ಥಿಗಳ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಇದೆ. ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನು ಮಾಡಬೇಕಂತ ನೆಲೆಯಲ್ಲಿ ಕಾಲೇಜಿದೆ. CA ಇದರ ಬಗ್ಗೆ BComನ ಒಡನೆ ಕಲಿಯುವಂಥ ಅವಕಾಶವನ್ನು ಬರುವ ಶೈಕ್ಷಣಿಕ ಸಾಲಿನಲ್ಲಿ 2024-25ನೇ ಸಾಲಿನಿಂದ ನಮ್ಮ ಕಾಲೇಜಿನಲ್ಲಿ ಪರಿಚಯಿಸಬೇಕೆಂಬ ಆಸಕ್ತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗಿದ್ದು, ಅದನ್ನು ನಾವು ಮಾಡುವಲ್ಲಿ ಇವಾಗ ಸಕ್ರಿಯರಾಗಿದ್ದೇವೆ. ಅದು ಕೂಡ ಆಗಲಿಕ್ಕಿದೆ. ಮುಂದೊಮ್ಮೆ ಬರುವ ಶೈಕ್ಷಣಿಕ ವರ್ಷದಲ್ಲಿ 2025-26ನ ಸಾಲಿನಲ್ಲಿ BSc ಆನಿಮೇಷನ್ ಪದವಿಯನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಮಾಡುವಲ್ಲಿ, ಅದೇ ರೀತಿ BA ಪದವಿಯನ್ನು ಕೂಡ ಪ್ರಾರಂಭಿಸುವಲ್ಲಿ ಚಿಂತಿಸಲಾಗಿದೆ. ಆ ಬಗ್ಗೆ ಮತ್ತೆ ನಾವು ಅದನ್ನು ಚರ್ಚಿಸಿ ಕಾರ್ಯರೂಪಕ್ಕೆ ತರಬೇಕಾಗಿದೆ. ಆ ಬಗ್ಗೆಯೂ ಕೂಡ ನಮ್ಮ ಸಂಸ್ಥೆಗೆ ಆಸಕ್ತಿ ಇದೆ ಅನ್ನೋದನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಎಲ್ಲ ಸಾಧನೆಗಳೊಡನೆ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಕೊಡುವಂತಹ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೆಕ್ಚರ್ಸ್ ಫ್ಯಾಕಲ್ಟಿದು ಟೀಮ್ ನಮ್ಮ ಕಾಲೇಜಲ್ಲಿದೆ. ಇವತ್ತು ಯಾವುದೇ ಸಾಧನೆಯನ್ನು ವಿದ್ಯಾರ್ಥಿನಿಯರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು ಮಾಡಬೇಕಾದ್ರೆ ಅದಕ್ಕೆ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಹೊರಗಡೆಯಿಂದ ತಂದು ತರಬೇತಿ ಕೊಡಲಿಲ್ಲ. ಪ್ರತಿಯೊಂದನ್ನು ನಮ್ಮ ಕಾಲೇಜಿನ ಅಧ್ಯಾಪಕ ವೃಂದವೇ ಮಾಡಿದೆ. ಆ ಸಾಧನೆಯ ಹಿಂದೆ ಅಧ್ಯಾಪಕರ ಸಾಧನೆಗೋಸ್ಕರ ನಾನು ಇವತ್ತು ಸ್ಮರಿಸುತ್ತಾ ಎಲ್ಲರ ಎದುರುಗಡೆ ಅವರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಬೇಕು
ಆಸಕ್ತ ವಿದ್ಯಾರ್ಥಿಗಳನ್ನು ಅದರಲ್ಲಿ ತೊಡಗು ಹಾಗೆ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷ ಯಕ್ಷ ಸಿಂಚನ ಅನ್ನುವಂತಹ ಯಕ್ಷಗಾನ ತರಬೇತಿ ಕೂಟವು ಪ್ರಾರಂಭವಾಗಿದೆ. ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿಕೊಂಡು ಆಸಕ್ತಿಯಿಂದ ಸಾಧನೆಯನ್ನು ಗೈತಿರುವಂತಹ ನಮ್ಮ ಫ್ಯಾಷನ್ ಡಿಸೈನ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಕಿಶನ್ ಎನ್ ರಾವ್ ಅವರು ತರಬೇತಿಯನ್ನು ನೀಡಿಕೊಂಡು ಅವರ ದಕ್ಷ ಮಾರ್ಗದರ್ಶನದಲ್ಲಿ ಸುಮಾರು 32 ವಿದ್ಯಾರ್ಥಿನಿಯರು ಯಕ್ಷಗಾನ ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ. ಈ 10 ಹಲವು ಸಾಧನೆಗಳಿಗೆಲ್ಲ ಸ್ಫೂರ್ತಿಯಾಗಿರುವಂತಹ ನಮ್ಮ ಈ ನಾಡಿನ ಎಲ್ಲ ದೈವದೇವರುಗಳ ಆಶೀರ್ವಾದ ಮತ್ತು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ನಮ್ಮೆಲ್ಲರ ಒಟ್ಟಿಗೆ ಸದಾಕಾಲ ಎಲ್ಲರೊಟ್ಟಿಗೆ ಒಬ್ಬರಾಗಿರುವಂತಹ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ನಡುಬೈಲ್ ಸರ್ ಅವರು. ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ, ಅವ್ರ ಬಗ್ಗೆ ನಾವೆಲ್ಲ ಹೇಳಲಿಕ್ಕಿಲ್ಲ. ಸೊ ಅವರಿಂದ ಇದೆಲ್ಲ ನಡೀತಾ ಇದೆ. ಕಾಲೇಜಿಗೋಸ್ಕರ ಏನಾದರೂ ಮಾಡಬೇಕು, ಹೊಸತನ್ನು ಮಾಡುವ ಅಂತ ಹೇಳಿದರೆ ಇವತ್ತಿನವರೆಗೆ ಅವರು ಹಿಂದೆ ಮುಂದೆ ನೋಡಿ ಅದನ್ನು ಒಪ್ಪಿಕೊಂಡವರು, ಅದನ್ನು ನಾವು ಮಾಡಬೇಕಾಗ್ತದೆ. ಅವರು ಅದರ ಯಶಸ್ಸಿಗೋಸ್ಕರ ಸಂಪೂರ್ಣ ಸಹಕಾರ ನೀಡಿದವರು. ಇನ್ನು ಮುಂದೆ ಬಹಳಷ್ಟು ಸಾಧನೆಗಳು ನಮ್ಮ ಕಾಲೇಜಿನಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತದೆ. ಅಕ್ಷಯವಾಗಿ ಬೆಳಗ್ತಾ ಬಂದಿದೆ. ಇದು ತಮ್ಮೆಲ್ಲರ ಸಹಕಾರದಿಂದ, ಈ ಮಣ್ಣಿನ ಆ ಒಂದು ಶಕ್ತಿಯಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ನಮ್ಮ ಕಾಲೇಜಿನ ಸಂಕ್ಷಿಪ್ತ ಪರಿಚಯವನ್ನ ಪ್ರಾಸ್ತಾವಿಕ ಮಾತಿನ ಮೂಲಕ ನಮ್ಮೆಲ್ಲರ ಮುಂದಿಟ್ಟಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ, ಇದೀಗ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಅಕ್ಷಯ್ ಜೆ ಇವರು. Very good evening to everyone present here. It is an immense pleasure for me to start this occasion by welcoming all the dignitaries on the dais and off the dais. First and foremost, we have a special chief guest with us from a very prestigious institution which is well known to everyone, Dr. Mohan Halva, Chairman, Halva's Education Foundation, Mudabidri. Sir, it's an utmost prestigious to have you with us. On behalf of the college and the institution, I heartily welcome you to the program, sir. Another guest we have with us is Dr. Geeta Prakash, a renowned gynecologist, Suraksha Clinic, Vitla, and he's also a past district governor in the Lions. Sir, it's an honor to have you on this dais, sir. On behalf of our college and also the education faculties, we welcome you to this program, sir. And we have a well-known personality known in this region, Sri Budiyar Radhakrishna Rai, with us. He's a proprietor, Budiyar Gas Agency, Kumra. Sir, it's an honor to have you with us. On behalf of the college, teaching and non-teaching staff, I welcome you to this program, sir. And also we have off the dais, we have our governing council who has been a backbone in supporting in each and every step of a journey. On behalf of our college and the management, I welcome you to the program. And also we have the teaching and non-teaching staff with us who have been putting their tremendous work since day one for the uplifting of this institution. On behalf of the management, I welcome all the teaching and non-teaching staff to the program. And also we have the media partners and the LED team with us. I welcome all of you on the behalf of the institution to this program. And last but not the least, we have the students and everyone gathered here. On the behalf of college and the management, I welcome all the students and their families to the program. We have our president, is my father also, I won't take his name, but he's a chairman with us. I heartily welcome him to the program. And also we have the managing director of Akshay College. I welcome
ma'am to the program. And we have administrative officer and the principal with us, RP sir and Sampath respectively. I heartily welcome you to the program. And we have student coordinator Vinod with us. So on the behalf of management, I welcome you to the program. And thank you for giving me this opportunity. Thank you. ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವವರು ಡಾಕ್ಟರ್ ಮೋಹನ್ ಆಳ್ವಾ, ಆಳ್ವಾಸ್ ಎಜುಕೇಶನಲ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇದರ ಅಧ್ಯಕ್ಷರು. ಇವರಿಗೆ ನಮ್ಮ ಕಾಲೇಜಿನ ಗವರ್ನಿಂಗ್ ಸದಸ್ಯರಾಗಿರುವಂತಹ PV ನಾರಾಯಣ್, ಫಾರ್ಮರ್ NIC ಅಂಡ್ ಸಿಂಡಿಕೇಟ್ ಬ್ಯಾಂಕ್ ವಾಲಿಬಾಲ್ ಕೋಚ್, ಇವರು ಹೂಗುಚ್ಛವನ್ನ ನೀಡಿ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಡಾಕ್ಟರ್ ಮೋಹನ್ ಆಳ್ವಾ, ಅಧ್ಯಕ್ಷರು, ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ, ಇವರು ನಮ್ಮ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರು ಹೌದು, ಹಾಗೆ ಮುಖ್ಯ ಅತಿಥಿಗಳು ಕೂಡ ಹೌದು. ತಮಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ಡಾಕ್ಟರ್ ಗೀತಾ ಪ್ರಕಾಶ್, ವೈದ್ಯರು, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ, ಇವರನ್ನ ನಮ್ಮ ಕಾಲೇಜಿನ ಗವರ್ನಿಂಗ್ ಸದಸ್ಯರಾಗಿರುವಂತಹ ಚಿದಾನಂದ ಬೈಲಾಡಿ, ಅಡ್ವೊಕೇಟ್ ಪುತ್ತೂರು, ಇವರು ಹೂಗುಚ್ಛವನ್ನ ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಡಾಕ್ಟರ್ ಗೀತಾ ಪ್ರಕಾಶ್, ವೈದ್ಯರು, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ, ತಮಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿರುವಂತಹ ಮತ್ತೋರ್ವ ಅತಿಥಿ ಶ್ರೀಯುತ ಬುಡಿಯಾರ್ ರಾಧಾಕೃಷ್ಣ ರೈ, ಮಾಲಕರು, ಬುಡಿಯಾರ್ ಗ್ಯಾಸ್ ಏಜೆನ್ಸಿ ಕುಂಬ್ರಾ, ಇವರಿಗೆ ನಮ್ಮ ಕಾಲೇಜಿನ ಗವರ್ನಿಂಗ್ ಸದಸ್ಯರಾಗಿರುವಂತಹ ಮಿಸ್ಟರ್ ನವೀನ್ ಕೆ ಬಿ, ಪ್ಲಾಂಟ್ ಮ್ಯಾನೇಜರ್ ಭಾರತ್, ಇವರು ಹೂಗುಚ್ಛವನ್ನ ನೀಡಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಬುಡಿಯಾರ್ ರಾಧಾಕೃಷ್ಣ ರೈ, ಮಾಲಕರು, ಬುಡಿಯಾರ್ ಗ್ಯಾಸ್ ಏಜೆನ್ಸಿ ಕುಂಬ್ರಾ. ಹಾಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ವಿಜಿತ್ ಕುಮಾರ್ ಸೊರಕೆ ಆಗಮಿಸಿದ್ದಾರೆ, ತಮಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸರ್. ಹಾಗೆಯೇ ವಿಜಯ BS, ಇವರು ಕೂಡ ಆಗಮಿಸಿದ್ದಾರೆ, ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವವರು ಡಾಕ್ಟರ್ ಮೋಹನ್ ಆಳ್ವಾ, ಅಧ್ಯಕ್ಷರು, ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ, ಇವರ ಪರಿಚಯವನ್ನ ನಿಮ್ಮ ಮುಂದಿಡಬೇಕಾಗಿ ಶ್ರೀಮತಿ ರಶ್ಮಿ, ಲೆಕ್ಚರರ್, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್, ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಉದ್ಘಾಟಕರು ಡಾಕ್ಟರ್ ಎಂ ಮೋಹನ್ ಆಳ್ವಾ. ಇವರು ಮೇ 31, 1952ರಂದು ದಕ್ಷಿಣ ಕನ್ನಡದ ಮೂಡುಬಿದಿರೆಯ ಮಿಜಾರ್ ಎಂಬಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಪಡೆದು ನಂತರ ತಮ್ಮ ಉನ್ನತ ಶಿಕ್ಷಣವನ್ನು ಉಡುಪಿಯ SDM ಆಯುರ್ವೇದ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ಇವರು 1980ರಲ್ಲಿ ಮೂಡುಬಿದಿರೆಯಲ್ಲಿ ಆಯುರ್ವೇದ ಚಿಕಿತ್ಸಾಲಯವನ್ನು ಸ್ಥಾಪಿಸಿ ತಮ್ಮ ಗ್ರಾಮದ ಜನರ ಮೂಲಭೂತ ಆರೋಗ್ಯ ಅಗತ್ಯಗಳನ್ನು ಪೂರೈಸಿದರು. 1982ರಲ್ಲಿ ಅಗತ್ಯ ಔಷಧಗಳನ್ನು ತಯಾರಿಸಲು ಆಳ್ವಾಸ್ ಫಾರ್ಮಸಿಯನ್ನು ಆರಂಭಿಸಿದರು. ಈ ಚಿಕಿತ್ಸಾಲಯವು ಕಾಲಕಾಲಕ್ಕೆ ಅಗತ್ಯಕ್ಕೆ ತಕ್ಕಂತೆ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿತು ಮತ್ತು ಆಳ್ವಾಸ್ ಹೆಲ್ತ್ ಸೆಂಟರ್ ಎಂಬ ಪೂರ್ಣ ಪ್ರಮಾಣದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು 1986ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಈ ಸಂಸ್ಥೆಯಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಡೀ ಕ್ಯಾಂಪಸ್ ಸುಂದರವಾದ ಕಲಾತ್ಮಕ ಕೆಲಸಗಳು, ವರ್ಣಚಿತ್ರಗಳು, ಪ್ರತಿಮೆಗಳು, ಶಿಲ್ಪಗಳು ಮತ್ತು ಹಚ್ಚ ಹಸಿರಿನ ಉದ್ಯಾನವನಗಳಿಂದ ಅಲಂಕರಿಸಲ್ಪಟ್ಟಿದೆ. ಕ್ಯಾಂಪಸ್ನಲ್ಲಿ ನಡೆಯುವ ಸಾಹಿತ್ಯ ಮತ್ತು ಸಾಂಸ್ಥಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ನುಡಿಸಿರಿ ಮತ್ತು ಆಳ್ವಾಸ್ ವಿರಾಸತ್ ಈ ಎರಡು ರಾಷ್ಟ್ರೀಯ ಮಟ್ಟದ ಉತ್ಸವಗಳು ಭಾರತೀಯ ಕಲೆ, ಸಂಸ್ಕೃತಿ ಮತ್ತು ಸಂಪ್ರದಾಯದ ಶ್ರೀಮಂತಿಕೆಯನ್ನು ಯುವಕರಿಗೆ ಪರಿಚಯಿಸಲು ಪ್ರತಿ ವರ್ಷ 1 ವಾರದ ಸಾಂಸ್ಕೃತಿಕ ಸಂಭ್ರಮವನ್ನು ಆಚರಿಸುತ್ತದೆ. ಇದು ಪ್ರತಿದಿನ ಭಾರತ ಮತ್ತು ವಿದೇಶಗಳಿಂದ 3 ಲಕ್ಷಕ್ಕೂ ಹೆಚ್ಚು ಕಲೆ ಮತ್ತು ಸಂಗೀತ ಪ್ರೇಮಿಗಳನ್ನು ಆಕರ್ಷಿಸುತ್ತಿದೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಇದು ಗ್ರಾಮೀಣ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಪ್ರತಿ ವರ್ಷ ಆಳ್ವಾಸ್ ಪ್ರಗತಿ ಎಂಬ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದು, ಈ ಮೇಳದಲ್ಲಿ 300ಕ್ಕೂ ಹೆಚ್ಚು ಪ್ರಸಿದ್ಧ ಕಂಪನಿಗಳು ಭಾಗವಹಿಸುತ್ತವೆ. ಕಲೆ, ವಾಣಿಜ್ಯ, ವಿಜ್ಞಾನ, ಕ್ರೀಡೆ, ಲಲಿತಕಲೆ, ಪ್ಯಾರಾಮೆಡಿಕಲ್, ಎಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನವನ್ನು ಈ ಆಳ್ವಾಸ್ ಪ್ರಗತಿ ಎಂಬ ಉದ್ಯೋಗ ಮೇಳದಿಂದ ಕಂಡುಕೊಳ್ಳುತ್ತಿದ್ದಾರೆ.
ಆಳ್ವಾಸ್ನಲ್ಲಿ ಕ್ರೀಡಾ ಆಕಾಂಕ್ಷಿಗಳಿಗೆ ಹೆಚ್ಚಿನ ಆದ್ಯತೆ ಮತ್ತು ಪ್ರೋತ್ಸಾಹವನ್ನ ನೀಡಲಾಗುತ್ತದೆ. 45ಕ್ಕೂ ಹೆಚ್ಚು ಅತ್ಯುತ್ತಮ ತರಬೇತುದಾರರು ವಿವಿಧ ಸ್ಪರ್ಧೆಗಳಲ್ಲಿ ಕ್ರೀಡಾ ಆಕಾಂಕ್ಷಿಗಳಿಗೆ ತರಬೇತು ನೀಡಿರುತ್ತಾರೆ. ಅಕಾಡೆಮಿ 8,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಮತ್ತು ಒಲಿಂಪಿಕ್ ಸೇರಿದಂತೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ತಯಾರಿಸಿದೆ. ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಕೆಳ ಮಧ್ಯಮ ವರ್ಗದ ಪ್ರತಿಭಾವಂತ ಮಕ್ಕಳನ್ನು ಬೆಳಕಿಗೆ ತರುವ ಗುರಿಯನ್ನು ಹೊಂದಿದೆ. ಸಂಸ್ಥೆಯು ಯುವ ಮನಸ್ಸುಗಳನ್ನು ಸಕಾರಾತ್ಮಕ ಚಿಂತನೆ, ಸ್ವಯಂ ಶಿಸ್ತು, ಸಮಯ ಪ್ರಜ್ಞೆ, ಸೌಂದರ್ಯ ಪ್ರಜ್ಞೆ, ದೇಶಭಕ್ತಿ, ಸಹಿಷ್ಣುತೆ ಮತ್ತು ಸ್ಥಳೀಯ ಕಲೆ, ಸಂಸ್ಕೃತಿ ಮತ್ತು ಸಂಪ್ರದಾಯದ ಗೌರವದಿಂದ ನಿರ್ಮಿಸಲು ಬಯಸುತ್ತದೆ. ಸಂಸ್ಥೆಯು ಗ್ರಾಮೀಣ ಮಕ್ಕಳಿಗೆ ಕೈಗೆಟಕುವ ಶುಲ್ಕದಲ್ಲಿ ಆರೋಗ್ಯಕರ ಆಧುನಿಕ ಶಿಕ್ಷಣವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಸಂಸ್ಥೆಯು ಉದಾರ ಮನೋಭಾವದಿಂದ ಮುನ್ನಡೆಯುತ್ತಿದ್ದು ಸಮಾಜಕ್ಕೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಲು ಇನ್ನೂ ಅನೇಕರನ್ನ ಪ್ರೇರೇಪಿಸುತ್ತಿದೆ. ತಮ್ಮ ಸಾಧನೆಗೆ ನಮ್ಮದೊಂದು ಸಲಾಂ ಸರ್. ಅವಕಾಶಕ್ಕಾಗಿ ವಂದನೆಗಳು. ನಮಗೆಲ್ಲ ಚಿರಪರಿಚಿತರಾಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವ ಇವರ ಪರಿಚಯವನ್ನ ನಮ್ಮ ಮುಂದಿಟ್ಟಂತಹ ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಇದೀಗ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುವವರ ಡಾಕ್ಟರ್ ಮೋಹನ್ ಆಳ್ವ, ಅಧ್ಯಕ್ಷರು, ಆಳ್ವಾಸ್ ಎಜುಕೇಶನ್ ಫೌಂಡೇಶನ್, ರಿಜಿಸ್ಟರ್ಡ್ ಮೂಡಬಿದ್ರೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಸೇರಿ ಇಂದಿನ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನ ದೀಪ ಬೆಳಗಿಸುವುದರ ಮೂಲಕ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂಧಕಾರದಿಂದ ನಮ್ಮನ್ನ ಸುಜ್ಞಾನದ ಕಡೆಗೆ ಸಾಗಿಸುವಂತಹ ಸಂಕೇತವೇ ಬೆಳಕು. ಅಂತಹ ಪವಿತ್ರವಾದ ಬೆಳಕನ್ನ ಬೆಳಗಿಸುವುದರ ಮೂಲಕ ಇಂದು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಮೋಹನ್ ಆಳ್ವ, ಅಧ್ಯಕ್ಷರು, ಆಳ್ವಾಸ್ ಎಜುಕೇಶನ್ ಫೌಂಡೇಶನ್, ರಿಜಿಸ್ಟರ್ಡ್ ಮೂಡಬಿದ್ರೆ ಹಾಗೂ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಡಾಕ್ಟರ್ ಗೀತಾ ಪ್ರಕಾಶ್ ವೈದ್ಯರು, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ ಹಾಗೆ ಶ್ರೀತಾ ಬುಡಿಯಾರ್ ರಾಧಾಕೃಷ್ಣ ರೈ, ಮಾಲಕರು ಬುಡಿಯಾರ್ ಗ್ಯಾಸ್ ಏಜೆನ್ಸಿ ಹಾಗೂ ಕಾಲೇಜಿನ ಚೇರ್ಮನ್ ಹಾಗೆ ಪ್ರಿನ್ಸಿಪಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಲ್ಲರೂ ಜೊತೆ ಸೇರಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೀಗ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಡಾಕ್ಟರ್ ಮೋಹನ್ ಆಳ್ವ ಇವರು ಉದ್ಘಾಟಕರ ನೆಲೆಯಲ್ಲಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಉದ್ಘಾಟನಾ ನುಡಿಗಾಗಿ ವೇದಿಕಿಸುವರು. ವೇದಿಕೆಯ ಮೇಲಿದ್ದ ನನ್ನ ಸಹೃದಯ ಬಂಧು ಶ್ರೀ ಜಯಂತ್ ನಡುಬೈಲ್ರವರಿಗೆ ಕೈ ಮುಗಿದುಕೊಂಡು, ಮುಖ್ಯ ಅತಿಥಿಗಳಾದಂಥ ಡಾಕ್ಟರ್ ಗೀತಾ ಪ್ರಕಾಶ್ ಅವರಿಗೆ ಮತ್ತು ಬುಡಿಯಾರ್ ರಾಧಾಕೃಷ್ಣರವರಿಗೂ ಕೈ ಮುಗಿದುಕೊಂಡು, ಪ್ರಾಂಶುಪಾಲರಾದಂಥ ಸಂಪತ್ ಕೆ ಪಕಲ್ರವರಿಗೆ ಮತ್ತು ಶ್ರೀಮತಿ ಕಲಾವತಿ ಜಯಂತ್ರವರಿಗೂ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಮತ್ತು ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ಅಕ್ಷಯ ಕಾಲೇಜು ಮಂಗಳೂರು ಯೂನಿವರ್ಸಿಟಿಯ ಎಫಿಲಿಯೇಷನ್ನಲ್ಲಿ ಪ್ರಾರಂಭ ಆಗಿ 3 ವರ್ಷ ಆದಮೇಲೆ ಇವತ್ತು ಆಗುವಂಥ ಈ ಆ್ಯನ್ಯುವಲ್ ಡೇನಲ್ಲಿ ಸೆಲೆಬ್ರೇಷನ್ನಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷವಾಗ್ತಾ ಇದೆ. ನಾವೆಲ್ಲರೂ ಈ ದೇಶದಲ್ಲಿ ಜನ್ಮ ತಾಳಿದವರು, ನಾವೆಲ್ಲರೂ ಭಾಗ್ಯವಂತರು. ಈ ದೇಶ ಬೇರೆ ಬೇರೆ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದರೆ ಇದರಲ್ಲಿ ಹಲವಾರು ಸಂಪತ್ತುಗಳು ತುಂಬಿ ಹೋಗಿದೆ. ಅದರಲ್ಲಿ ಮುಖ್ಯವಾಗಿ ಮಾನವ ಸಂಪತ್ತು. ಮಾನವ ಸಂಪತ್ತನ್ನು ಹೇಳುವುದಾದರೆ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇಡೀ ನಮ್ಮ ದೇಶ 142 ಕೋಟಿ ಜನಸಂಖ್ಯೆ ಇದ್ದಂಥ ಜಗತ್ತಿನ ನಂಬರ್ 1 ದೇಶ.
ಅದಕ್ಕಿಂತಲೂ ನಮಗೆ ಖುಷಿ ಕೊಡುವಂಥ ವಿಚಾರ 142 ಕೋಟಿ ಜನಸಂಖ್ಯೆಯಲ್ಲಿ ಇವತ್ತು ಇಷ್ಟು ಪ್ರಮಾಣದ ಒಂದು ವಿದ್ಯಾರ್ಥಿ ಸಂಖ್ಯೆ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ನಮ್ಮ ದೇಶದಲ್ಲಿ 39 ಕೋಟಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಇನ್ನು UG-PG ಪ್ರೋಗ್ರಾಮ್ನಲ್ಲಿ ಅಂದರೆ ಮಂಗಳೂರು ಯೂನಿವರ್ಸಿಟಿ ಅಂತ 1025 ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿದೆ. ಅದೇ ರೀತಿ ಇವತ್ತು ಅಕ್ಷಯ ಕಾಲೇಜು, ಆಳ್ವಾಸ್ ಕಾಲೇಜು, ಎಲೋಸಸ್ ಕಾಲೇಜ್ ಅಂತ 45,000 ಕಾಲೇಜುಗಳಿದೆ. ಇದೆಲ್ಲದರಲ್ಲೂ 9,68,00,000 ಮಕ್ಕಳಿದ್ದಾರೆ. ಇದನ್ನೆಲ್ಲ ಸೇರಿಸುವಾಗ ಸುಮಾರು ಒಂದು 49 ಕೋಟಿಯಷ್ಟು ವಿದ್ಯಾರ್ಥಿಗಳು 1ನೇ ತರಗತಿಯಿಂದ PG ವರೆಗೆ ಕಲಿತಾ ಇದ್ದಾರೆ. ಒಮ್ಮೆ ಕೂತ್ಕೊಂಡ ನೀವು ಮಕ್ಕಳು ಒಂದು ಯುವಶಕ್ತಿ ಎಷ್ಟು ನಮ್ಮ ದೇಶದಲ್ಲಿದೆ ಎಂಬುದನ್ನು ನೀವು ಗಮನಿಸಿ. ನಮ್ಮನ್ನು ಆಳಿದಂಥ ಇಂಗ್ಲೆಂಡಿನ ಜನಸಂಖ್ಯೆ 3.5 ಕೋಟಿ. ಇವತ್ತು ನಮಗಿಂತ 4 ಪಟ್ಟು ದೊಡ್ಡದಿರುವಂತಹ ಅಮೇರಿಕದ ಜನಸಂಖ್ಯೆ ಒಂದು 6 ಕೋಟಿ 8 ಕೋಟಿ. ಇವತ್ತು ಒಂದು ಆಸ್ಟ್ರೇಲಿಯಾ ನಮಗಿಂತ ಒಂದು 6 ಪಟ್ಟು ದೊಡ್ಡದು, ಇಲ್ಲೂ ಕೂಡ ಜನಸಂಖ್ಯೆ 6 ಕೋಟಿ. ಆದರೆ ನಾವು ಇವತ್ತು 142 ಕೋಟಿ ಜನಸಂಖ್ಯೆ, ಅದರಲ್ಲಿ 49 ಕೋಟಿಯಷ್ಟು ಮಕ್ಕಳು ಇವತ್ತು 1ನೇ ತರಗತಿಯಿಂದ ಒಂದು PG ಒಂದು ಕಲಿಯುವವರೆಗೆ ಇಷ್ಟು ಜನಸಂಖ್ಯೆ ನಮ್ಮಲ್ಲಿದೆ. ಇಂಥ ಅಗಾಧ ಪ್ರಮಾಣದ ವಿದ್ಯಾರ್ಥಿಗಳಿರುವಾಗ ಇದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಸಾಧು ಸಂತರು ಗುರುಗಳು ಇರ್ಬೋದು, ಬೇರೆ ಬೇರೆ ಸಮುದಾಯದವರು ಇರ್ಬೋದು. ನಮ್ಮೆಲ್ಲರ ಕರ್ತವ್ಯ ನಿಮ್ಮಂಥ ವಿದ್ಯಾರ್ಥಿಗಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಸರಿಯಾದ ಮಾರ್ಗದರ್ಶನ, ಅದು ಕಲಿಕೆ ಮತ್ತು ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮನ್ನೆಲ್ಲರನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಇಷ್ಟ ತನಕ ಬೇಕಾದಷ್ಟು ಕೆಲಸಗಳನ್ನು ಕಾಲಕಾಲದಲ್ಲಿ ಮಾಡಿಕೊಂಡು ಬಂತು. ಆದರೆ ಸರ್ಕಾರಕ್ಕೆ ಇದೆಲ್ಲವನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ಬೇಕಾಗುವ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಹೀಗಿರುವಾಗ ನಮ್ಮಂಥ ಪ್ರೈವೇಟ್ ಕಾಲೇಜಿನವರು, ಪ್ರೈವೇಟ್ ಚಿಂತನೆಯವರು, ನಾವುಗಳು ಕೂಡ ಇವತ್ತು ಸಮಾಜದ ಪರಿಕಲ್ಪನೆಯಲ್ಲಿ ಬೇಕಾದಷ್ಟು, ಅದು ವಿದ್ಯಾಕ್ಷೇತ್ರ ಮತ್ತು ಪ್ರಾಮುಖ್ಯವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳನ್ನು ನಾವು ಪ್ರೈವೇಟ್ ಚಿಂತನೆಯಲ್ಲಿ ಮಾಡಿದೆವು. ಈಗ ನಾನೂ ಕೂಡ ಒಂದು ಪ್ರೈವೇಟ್ ಚಿಂತನೆಯವ. ವೇದಿಕೆಯಲ್ಲಿ ಕೂತ್ಕೊಂಡಂಥ ಜಯಂತ್ರವರು ಪ್ರೈವೇಟ್ ಚಿಂತನೆಯವರು, ಆಚೆಯಿಂದ ಕೂತ್ಕೊಂಡ ಡಾಕ್ಟ್ರು ಕೂಡ ಒಂದು ಪ್ರೈವೇಟ್ ಚಿಂತನೆಯಲ್ಲಿ ಇರುವವರು. ನಾವೆಲ್ಲರೂ ಒಂದು ಪ್ರೈವೇಟ್ ಚಿಂತನೆಯಲ್ಲಿ ಇರುವವರು. ಆದರೆ ಇವತ್ತು ಎಷ್ಟೋ ಬಾರಿ ಭಾಳ ಕ್ಯಾಶುವಲ್ ಆಗಿ ನಮ್ಮ ಪ್ರೈವೇಟ್ ಚಿಂತನೆ ಬಗ್ಗೆ ನೀವು ಮಾತಾಡ್ಬೋದು. ಏನು ಕೇಳಿದ್ರೆ ಪ್ರೈವೇಟ್ ಚಿಂತನೆ ಅಂತ ಹೇಳಿದ್ರೆ ಇದು ಹಣ ಮಾಡುವ ದಂಧೆ ಅಂತೇಳಿ ಭಾಳ ಸುಲಭದಲ್ಲಿ ಈ ಪಟ್ಟಿಯನ್ನು ಕೊಡ್ಬೋದು. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಸಮಾಜದ ಪರಿಕಲ್ಪನೆ ಇರುವುದು ಖಾಲಿ ನಮ್ಮನ್ನು ಆಳುವಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರಾಜಕಾರಣಿಗಳಿಗೆ ಮಾತ್ರ ಅಲ್ಲ. ಬಹಳಷ್ಟು ಸಮಾಜದ ಪರಿಕಲ್ಪನೆಯಲ್ಲಿರುವಂಥ ವ್ಯಕ್ತಿಗಳು ತಮ್ಮ ಕಸುಬಿನ ಜೊತೆ, ತಮ್ಮ ವೃತ್ತಿಯ ಜೊತೆ ಕೆಲವು ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಬೇಕಾದಷ್ಟು ಇವತ್ತು ಕೆಲಸಗಳನ್ನು ಮಾಡಿದ್ದರಿಂದ ಈ ದೇಶ ಇವತ್ತು ಜಗತ್ತಿನಲ್ಲಿ ಇಂಥ ಸ್ಥಾನಮಾನಕ್ಕೆ ಬಂದಿದೆ ಎಂಬ ಸತ್ಯವನ್ನು ನಾವು ಒಪ್ಪಲೇಬೇಕು. ವಿದ್ಯಾಕ್ಷೇತ್ರವನ್ನು ನೀವು ಗಮನಿಸಿಕೊಳ್ಳಿ. ಇವತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿರುವಂಥ 230 ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜು ಹಿಂದೆ ಇದ್ದದ್ದು ಒಂದೇ ಒಂದು ಸರ್ಕಾರಿ ಕಾಲೇಜು, ಅದು ಮಂಗಳೂರಿನಲ್ಲಿದ್ದದ್ದು. ಈಗ ಅದಕ್ಕೆ ಒಂದು 32 ಕಾಲೇಜುಗಳು ಸೇರಬಹುದು. ಅದು BA, BCom, BSc ಮಾಡುವ ಒಂದು 32 ಕಾಲೇಜುಗಳು ಅದಕ್ಕೆ ಸೇರಿಕೊಂಡಿದೆ. ಆದರೆ ಉಳಿದ ಕಾಲೇಜುಗಳು 230ರಷ್ಟು ಇರುವಂಥ ಕಾಲೇಜುಗಳು ಇದು ಯಾವುದು ಎಂಬುದನ್ನು ನೋಡಿ. ಇದೆಲ್ಲವೂ ಪ್ರೈವೇಟ್ ಕಾಲೇಜುಗಳು. ಇವತ್ತು ಈ ಪ್ರೈವೇಟ್ ಕಾಲೇಜುಗಳು ಇವತ್ತು ಒಂದು ಬೇರೆ ಬೇರೆ ರೀತಿಯ ವೃತ್ತಿಪರ ಶಿಕ್ಷಣವನ್ನು ತಂದು ಎಷ್ಟು ಮಂದಿಗೆ ಈ ಒಂದು ಜಿಲ್ಲೆಯಲ್ಲಿ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ನ್ಯಾಯ ಕೊಟ್ಟಿತು, ಎಷ್ಟು ಮಕ್ಕಳು ಇವತ್ತು ಜಗತ್ತಲ್ಲಿ ಹೋದರು ಅಂತ ನೀವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಇದು ಮಂಗಳೂರು ಯೂನಿವರ್ಸಿಟಿದು ಕಥೆ ಆಯಿತು. ಇನ್ನು ಇಲ್ಲಿರುವಂಥ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ತಗೊಳ್ಳಿ, ವಿಶ್ವೇಶ್ವರ ಟೆಕ್ನಾಲಜಿ ಅಂತ ತಗೊಳ್ಳಿ. ಈಗ ವಿಶ್ವೇಶ್ವರ ಟೆಕ್ನಾಲಜಿ ಅಂತ ತಗೊಂಡ್ರೆ ಅಲ್ಲಿರುವಂಥ 238 ಕಾಲೇಜಿನಲ್ಲಿ ಒಂದು 10 ಕಾಲೇಜು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು. ಉಳಿದದೆಲ್ಲವೂ ಇವತ್ತು ಇರುವುದು ಒಂದು ಪ್ರೈವೇಟ್ ಕಾಲೇಜುಗಳು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಡಿಯಲ್ಲಿ 1200 ಕಾಲೇಜುಗಳಿದೆ.
ಇದರಲ್ಲೂ ಕೂಡ ಒಂದು 90 ಕಾಲೇಜು ಸರ್ಕಾರಿ ಕಾಲೇಜ್ ಇರ್ಬೋದು, ಉಳಿದದ್ದೆಲ್ಲವೂ ಇವತ್ತು ಪ್ರೈವೇಟ್ ಕಾಲೇಜುಗಳು. ಹೀಗೆ ನಾನು ಪಟ್ಟಿ ಮಾಡ್ತಾ ಹೋದರೆ ಅದೆಷ್ಟು ಡೀಮ್ಡ್ ಯೂನಿವರ್ಸಿಟಿ, ಅದೆಷ್ಟು ಪ್ರೈವೇಟ್ ಯೂನಿವರ್ಸಿಟಿಗಳು ಇವತ್ತು ನಮ್ಮ ರಾಜ್ಯ ದೇಶದಲ್ಲಿದೆ ನೋಡಿ. ಮಂಗಳೂರನ್ನು ತೆಗೆದು ನೋಡಿದರೆ ಒಂದು ಏನಪ್ಪಯ್ಯ ಯೂನಿವರ್ಸಿಟಿ ಇರ್ಬೋದು, ಕೆ ಎಸ್ ಹೆಗ್ಡೆ ಯೂನಿವರ್ಸಿಟಿ ಇರ್ಬೋದು, ಶ್ರೀನಿವಾಸ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಫಾದರ್ ಮುಲ್ಲರ್ಸ್ ಇರ್ಬೋದು, AJ ಇರ್ಬೋದು, KMC ಇರ್ಬೋದು, ಇದೆಲ್ಲವನ್ನು ನೋಡ್ತಾ ಹೋಗಿ ಎಷ್ಟು ಪ್ರೈವೇಟ್ ಯೂನಿವರ್ಸಿಟಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲೂ ಇದೆ ಎಂಬುದನ್ನು ಗಮನಿಸಿ. ಹೇಳುವ ಉದ್ದೇಶ ಇಷ್ಟೇ, ಇದೆಲ್ಲವೂ ಇದ್ದಿದ್ದರಿಂದ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ದೇಶದಲ್ಲಿ ಇವತ್ತು ಬೇಕಾದಷ್ಟು ಮಕ್ಕಳು ವಿದ್ಯಾವಂತರಾದರೂ ಜಗತ್ತಿನ ಯಾವ ದೇಶದಲ್ಲೂ ಹೋಗಿ ನಮ್ಮ ಕೆಲಸವನ್ನು ಮಾಡುವಷ್ಟು ಒಂದು ಸ್ಪರ್ಧಾಳುವಾಗಿ ಅವರು ಬಂದರು. ಇಂಥ ಒಂದು ಸತ್ಯವನ್ನು ನಾವು ಒಪ್ಪಲೇಬೇಕು. ಇವತ್ತು ಇಂಥ ಪ್ರೈವೇಟ್ ಕಾಲೇಜಿನಲ್ಲೂ ನಾನು ಇಲ್ಲಿದ್ದಂಥ ಮಕ್ಕಳಲ್ಲಿ ನಿಮ್ಮಲ್ಲಿ ವಿನಂತಿಷ್ಟೇ, ಆಡಳಿತ ಮಂಡಳಿ ಹತ್ರ ನನ್ನ ವಿನಂತಿಷ್ಟೇ, ಕಾಲ ಬದಲಾವಣೆ ಆಗ್ತಾ ಹೋಗ್ತದೆ. ಈ ಕಾಲಗಳು ಬದಲಾವಣೆ ಆಗ್ತಾ ಹೋಗುವಾಗ ನಾವು ಆ ಕಾಲವನ್ನು ಅರ್ಥ ಮಾಡಿಕೊಂಡು ಆ ಕಾಲಕ್ಕೆ ಬೇಕಾದಂಥ ಯಾವುದೇ ವಿದ್ಯಾಭ್ಯಾಸ ಇರಲಿ, ಯಾವುದೇ ಈಗ ನಾವೊಂದು ವೈದ್ಯಕೀಯ ವೃತ್ತಿ ಮಾಡುವವರು ಆ ವೃತ್ತಿಯಲ್ಲೂ ಕೂಡ ಕಾಲಕ್ಕೆ ಬೇಕಾದಂಥ ಸಮಾಜದ ಪರಿಕಲ್ಪನೆಯಲ್ಲಿ ನಾವು ಅದನ್ನು ಕೊಡಮಾಡುವವರಾಗಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ಇವತ್ತು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿತೇವೆ ಹೊರತು, ಇಲ್ಲದೆ ಹೋದರೆ ನಾವು ಚಲಾವಣೆಯಲ್ಲಿಲ್ಲದಂಥ ಒಂದು ಸವಕಲು ನಾಣ್ಯ ಆಗ್ತೇವೆ ಎಂಬ ಸತ್ಯವನ್ನು ನಾವು ಒಪ್ಪಬೇಕು. ಈ ದೃಷ್ಟಿಯಲ್ಲಿ ನಾನು ಜಯಂತನ ಹತ್ರವೂ ಕೇಳೋದಿಷ್ಟೇ, ಇಲ್ಲಿಯ ಪ್ರಾಂಶುಪಾಲರ ಹತ್ರವೂ ಕೇಳೋದಿಷ್ಟೇ, ಉಪನ್ಯಾಸಕರು ಕೇಳೋದಿಷ್ಟೇ, ಮಕ್ಕಳಲ್ಲೂ ನಾನು ಕೇಳೋದಿಷ್ಟೇ, ನೀವೆಲ್ಲರೂ ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕಾದರೆ ಈಗಿನ ಕಾಲಘಟ್ಟವನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗುವ ವಿದ್ಯಾಭ್ಯಾಸ ಸಿಗುವಾಗೆ ಆಗಬೇಕು. ಇಲ್ಲಿ ಕೂತ್ಕೊಂಡಂಥ ಮಕ್ಕಳು ನೀವೆಲ್ಲ UG ಪ್ರೋಗ್ರಾಮ್ನವರು, ಬಹಳ ಸುಂದರವಾದಂಥ ಒಂದು ವೃತ್ತಿಪರ ಶಿಕ್ಷಣವನ್ನು ಮಾಡುವಂಥ ವ್ಯವಸ್ಥೆಯನ್ನು ಜಯಂತನ ಮಾಡಿದ್ದಾರೆ. ಅದು BCom, ಈಗಿನ ಕಾಲದ BCom ಇರ್ಬೋದು, BSc ಫ್ಯಾಷನ್ ಡಿಸೈನ್ ಇರ್ಬೋದು, BSc ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್ ಇರ್ಬೋದು, BCA ಇರ್ಬೋದು, BHS ಇರ್ಬೋದು, ಇದೆಲ್ಲವೂ ವೃತ್ತಿಪರ ಶಿಕ್ಷಣಕ್ಕೆ ಯೋಗ್ಯವಾದದ್ದು. ಆಮೇಲೆ ಇದರಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸರಿಯಾಗಿ ಮನಸ್ಸು ಮಾಡಿದರೆ ಜಗತ್ತಿನ ಎಲ್ಲ ಬೇಕಾಗುವಲ್ಲಿಗೆ ತಮಗೆ ಹೋಗಲಿಕ್ಕೆ ಸಾಧ್ಯ. ಇದನ್ನು ನೆನಪಿಟ್ಟುಕೊಂಡು ಈ ಡಿಗ್ರಿಯ ಜೊತೆ ನಾವು ಎಲ್ಲವನ್ನೂ ನಾವು ಜೋಡಣೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಇವತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗಿದ್ದಂಥ ವಿದ್ಯಾಭ್ಯಾಸ ಅದೊಂದು ಫೌಂಡೇಶನ್ ವಿದ್ಯಾಭ್ಯಾಸ. ಇಲ್ಲಿ ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು. ಆಮೇಲೆ ಪದವಿ ಪೂರ್ವ ಶಿಕ್ಷಣ ನಾವು ಯಾವ್ಯಾವ ವೃತ್ತಿಗೆ ಹೋಗಲಿಕ್ಕೆ ಸಾಧ್ಯ ಎಂಬುದನ್ನು ನಿರ್ಧಾರ ಮಾಡುವಂಥ ಬಹಳ ಸರ್ವಶ್ರೇಷ್ಠವಂಥ ಪದವಿ ಪೂರ್ವ ಶಿಕ್ಷಣ. ಇಲ್ಲಿವರೆಗೆ ಇರುವಂಥ ವಿದ್ಯಾಭ್ಯಾಸ NCERT ಸಿಲೆಬಸ್ನ ಪ್ರಕಾರ ಆಗುವಂಥ ವಿದ್ಯಾಭ್ಯಾಸ. ಈಗ NCERT ಸಿಲೆಬಸ್ನ ಖಾಲಿ ವಿದ್ಯಾಭ್ಯಾಸ ಕಲಿತರೆ ಸಾಕ ಅಲ್ಲ, ನಮಗೆ ಬೇಕಾಗುವ ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅದನ್ನು ಜೋಡಣೆ ಮಾಡಿಕೊಂಡು ಪೂರಕ ಎಕ್ಸಾಮ್ಗಳನ್ನು ಜೋಡಣೆ ಮಾಡಿ ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ಕಲಿಯದೆ ಹೋದರೆ ನಮಗೆ ಏನು ಮಾಡಲಿಕ್ಕೆ ಆಗ್ತದೆ ಮಕ್ಕಳು ಹೇಳಿ ನೋಡುವ. ಇವತ್ತೊಬ್ಬ PUC ಮಾಡುವಾಗ, ಪದವಿ ಪೂರ್ವ ಶಿಕ್ಷಣ ಮಾಡುವಾಗ ಸೈನ್ಸ್ ತಗೊಂಡ ಕೂಡಲೇ ಮೆಡಿಕಲ್ ಸೀಟ್ ಸಿಕ್ಕುವುದಿಲ್ಲ. ಹಾಗಾದರೆ ಮೆಡಿಕಲ್ಗೆ ಹೋಗಬೇಕಾದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ NCERT ಸಿಲೆಬಸ್ನಲ್ಲಿ 300ರಲ್ಲಿ 300 ಮಾರ್ಕ್ ಬಂದರೂ ಕೂಡ ಉತ್ತರ ಪತ್ರಿಕೆ ಬದಿಯಲ್ಲಿಟ್ಟುಕೊಂಡು ಅದಕ್ಕೆ ಯಾವ ಒತ್ತನ್ನೂ ಕೊಡದೆ ಅದು 0 ಆಗಿ ಮುಂದೆ ನೀಟಿನ ಮುಖಾಂತರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ 2 ವರ್ಷದ ವಿದ್ಯಾಭ್ಯಾಸವನ್ನು ತೆಗೆದುಕೊಂಡು 2 ವರ್ಷದಲ್ಲಿ ಕಲಿತದ್ದ ವಿಚಾರವನ್ನು 180 ಕ್ವಶನ್ನಲ್ಲಿ 180 ನಿಮಿಷದಲ್ಲಿ 720 ಮಾರ್ಕ್ನಲ್ಲಿ 3 ಗಂಟೆಯಲ್ಲಿ ನಿರ್ಧಾರ ಆಗ್ತದೆ. 3 ಗಂಟೆಯ ಪೇಪರ್ನಲ್ಲಿ 3 ಬಂದು ನಿರ್ಧಾರ ಆಗ್ತದೆ. ಹಾಗಿರುವಾಗ NCERT ಸಿಲೆಬಸ್ ಮಾತ್ರ ಓದಿದರೆ ಸಾಕ. NCERT ಸಿಲೆಬಸ್ನೊಟ್ಟಿಗೆ ನೀಟಿಗೆ ಸಂಬಂಧಪಟ್ಟ ಕೋಚಿಂಗನ್ನು ನಾವು ಇಂಟಗ್ರೇಟೆಡ್ ಮಾಡಿ ನಾವು ಪ್ರತಿನಿತ್ಯ ಅದನ್ನು ಕಲಿಸದೆ ಹೋದರೆ ಇವತ್ತು ಮಕ್ಕಳಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು IIT ಇರ್ಬೋದು, NITಗೆ ಹೋಗುವಂಥ ಇರ್ಬೋದು, ಅಥವಾ CA CS ಕಲಿಯುವುದಿರ್ಬೋದು. CA CS ಕಲಿಯುವುದು ಸಹ ಈಗ C ಅಂತ ಹೇಳಿದರೆ 4 ಸ್ಟೆಪ್ ಇದೆ. ಅದು CPT, IPCC, ಆರ್ಟಿಕಲ್ಶಿಪ್ಪು ಮತ್ತು ಫೈನಲ್ ಎಕ್ಸಾಮ್. ಈಗ PUCಯಲ್ಲಿ ಆಗುವಾಗಲೇ ನಮ್ಮ ಕಾಮರ್ಸ್ನ ಜೊತೆ ಅದಕ್ಕೆ ಬೇಕಾಗುವ ಸಬ್ಜೆಕ್ಟನ್ನು ನಾವು ಕೊಟ್ಟು CPT ಪ್ರೋಗ್ರಾಮನ್ನು PUCಯಲ್ಲಿ ನಾವು ಮುಗಿಸಿಬಿಟ್ರೆ ಮುಂದೆ ಅವರು ಡಿಗ್ರಿಗೆ ಬಂದು ಫಸ್ಟ್ ಇಯರ್ನಲ್ಲಿ IPCCಯನ್ನು ಮುಗಿಸಿ, ಸೆಕೆಂಡ್ ಇಯರ್ ಥರ್ಡ್ ಇಯರ್ನಲ್ಲಿ ಆರ್ಟಿಕಲ್ಶಿಪ್ಪನ್ನು ಮುಗಿಸಿ ಆಚೆಯಿಂದ ನಮ್ಮ ಡಿಗ್ರಿ ಆಗುವಾಗಲೇ
ಫೈನಲ್ ಎಕ್ಸಾಮ್ಗೆ ಕೂತ್ಕೊಂಡ್ರೆ BCom ವಿತ್ CA, BCom ವಿತ್ CS, BCom ವಿತ್ CMA ಅಥವಾ ಏನೇ ನಮ್ಮ ಪ್ರೋಗ್ರಾಮ್ ನಮ್ಮನ್ನು ಮಾಡಲಿಕ್ಕೆ ಸಾಧ್ಯ. ನಾನು ಹೇಳುವ ಉದ್ದೇಶ, ಇವತ್ತು ನಮ್ಮ ಏನು ಒಂದು ಸಿಲೆಬಸ್ ಇದೆ, ಅದು PUC ವರೆಗಿರುವಂಥ NCERT ಸಿಲೆಬಸ್ ಇರ್ಬೋದು, ಅಥವಾ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಬರುವಂಥ ಈ ಡಿಗ್ರಿಗಳೆಲ್ಲ ಇದ್ದಿರ್ಬೋದು. ಇದೆಲ್ಲವನ್ನು ಕೂಡ ನಾವು ಖಾಲಿ ಅದನ್ನೇ ಮಾಡಿ ಮುಗಿಸೋದಲ್ಲ, ಅದರೊಟ್ಟಿಗೆ ನಾವು ಎಕ್ಸ್ಟ್ರಾವಾಗಿ ನಾವು ಇದನ್ನೆಲ್ಲ ಜೋಡಣೆ ಮಾಡಿದರೆ ಮಾತ್ರ ಅದಕ್ಕೆ ಬೆಲೆ. ಮಕ್ಕಳೇ, ಈಗಿನ ಕಾಲ ಎಲ್ಲಿವರೆಗೆ ಬಂದಿದೆ ಅಂತೇಳಿದ್ರೆ, ಇವತ್ತೊಂದು CS ಮಾಡುವಾಗಲೂ ಕೂಡ, ಒಂದು CA ಮಾಡುವಾಗಲೂ ಕೂಡ ಅದರ ಒಟ್ಟಿಗೆ ನಾವು ಜಾಯಿಂಟ್ ಮಾಡಿ ಇವತ್ತು ಕಾನೂನನ್ನು ಕಲಿತು 2 ಡಿಗ್ರಿಯನ್ನು ಪಡೆದು ಹೊರಗೆ ಬರುವಂಥ ಕಾಲಸ್ಥಿತಿ ಬಂದಿದೆ. ನಾಳೆ ನೀವು ಜಾಬಿಗೆ ಹೋಗುವಾಗ ಈಚೆಯಿಂದ ಲಾ, ಅದರ ಜೊತೆ CS ಪ್ರೋಗ್ರಾಮನ್ನು ಮುಗಿಸಿ ನೀವೊಂದು ಡಿಗ್ರಿಯನ್ನು ಪಡೆದು ಹೋದಾಗ ನೀವು ಪ್ರಥಮ ಸಿಲೆಕ್ಷನ್ನಲ್ಲಿ ನೀವು ಇರ್ತೀರಿ. ಇದನ್ನೆಲ್ಲ ತಾವುಗಳು ಗಮನಿಸಬೇಕು. ಯಾಕೆಂದರೆ ಹಿಂದಿನ ನಮ್ಮ ಕಾಲದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಾವು ಡಿಗ್ರಿಯನ್ನು ಮಾಡಿ ನಾವು ಉದ್ಯೋಗಕ್ಕೆ ಅಷ್ಟು ಅಪೇಕ್ಷೆ ಪಡುವವರು ಅಲ್ಲ, ಕೆಲವರೇ ಇದನ್ನು ಪಡೆಯುವವರು. ಅದರಲ್ಲೂ ಹುಡುಗಿಯರಂತೂ ಯಾವ ಉದ್ಯೋಗವನ್ನು ಪಡೀಲಿಕ್ಕೂ ಆಸೆ ಪಟ್ಟವರಲ್ಲ. ಆದರೆ ಈಗ ಆಗಲ್ಲ. ಹುಡುಗರಾಗಲಿ ಹುಡುಗಿಯರಾಗಲಿ 100ಕ್ಕೆ 100 ಮಕ್ಕಳು ತಾನು ಒಳ್ಳೆಯದು ಕಲಿಬೇಕು, ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು, ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದರೂ ನಾವು ಕೆಲಸ ಮಾಡಬೇಕು, ಕೆಲಸ ಮಾಡಿ ನಾವು ಒಳ್ಳೆಯ ಒಂದು ಜೀವನವನ್ನು ಮಾಡಬೇಕು ಅಂತ ಅಪೇಕ್ಷೆ ಮಾಡುವರು. ಆದ್ದರಿಂದ ಮಕ್ಕಳೇ, ನೀವು ಈ ವಿದ್ಯಾಸಂಸ್ಥೆಯಲ್ಲಿ ಇರುವಂಥ ಈ ಪ್ರಾಮುಖ್ಯವಾದಂಥ ಈ 2 ಡಿಗ್ರಿ ಜೊತೆ ಅವರು ಕೊಡಮಾಡುವಂಥ ಎಲ್ಲ ಟ್ರೈನಿಂಗ್ಗಳು, ಇವತ್ತು ಸರ್ಟಿಫಿಕೇಟ್ ಕೋರ್ಸ್ ಎಂಬುದನ್ನು ಒಂದು ಪ್ರಾಂಶುಪಾಲರು ಅವರ ವರದಿಯಲ್ಲಿ ಹೇಳಿದರು, ಬಹಳ ಮುಖ್ಯ. ಇಂಥ ಸರ್ಟಿಫಿಕೇಟ್ ಕೋರ್ಸ್ಗಳು ನಾವು ಅಗಾಧ ಪ್ರಮಾಣದಲ್ಲಿ ನಾವು ಮಾಡಬೇಕು. ಈಗ ನಮ್ಮ ವಿದ್ಯಾಸಂಸ್ಥೆಯಲ್ಲೂ ಇಂಥ BComನ ಜೊತೆ BCA ಜೊತೆ 22 ಸರ್ಟಿಫಿಕೇಟ್ ಕೋರ್ಸನ್ನು ನಾವು ಜೋಡಣೆ ಮಾಡಿದ್ದೀವಿ. ಮಾಡಿಕೊಂಡು ಡಿಗ್ರಿ ಜೊತೆ ಈ ಸರ್ಟಿಫಿಕೇಟ್ಗಳನ್ನು ನೀವು ಮಾಡಿದರೆ ನಾಳೆ ನೀವು ಕಂಪನಿಯ ಒಂದು ಇಂಟರ್ವ್ಯೂ ಹೋದಾಗ ನೀವು ಪ್ರಥಮ ಪ್ರಾಶಸ್ತ್ಯದಲ್ಲಿ ಸಿಲೆಕ್ಟ್ ಆಗ್ತೀರಿ. ಈಗ ನಿಮಗೆ ಗೊತ್ತಾಗೋದಿಲ್ಲ. ಡಿಗ್ರಿ ಆಗಿ ಮುಗಿಸಿ ಬರುವಾಗ ಒಂದು ಜಾಬ್ ಮೇಳಕ್ಕೆ ಹೋಗುವಾಗ ಅಲ್ಲಿ ನಿಮಗೆ ಒಂದು ಆ ಕಂಪನಿ ನಿಮ್ಮನ್ನು ಅಲ್ಲಿ ಬರುವ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಅಲ್ಲಿ ಬೇಕಾಗುವಂಥ ಒಂದು 10, 20, 30 ಮಕ್ಕಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮಂಥ ಮಕ್ಕಳ ಸಂಖ್ಯೆ ಎಷ್ಟಿದೆ ಹೇಳಿ. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, 9,68,00,000 ಜನ UG PG ಡಿಗ್ರಿಯನ್ನು ನಮ್ಮ ದೇಶದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ದರಿಂದ ತಾವುಗಳೆಲ್ಲ ಒಬ್ಬ ಸ್ಪರ್ಧಾಳು ಆಗಿ ಇದ್ದರೆ ಮಾತ್ರ ನಾಳೆ ಇದರಲ್ಲೆಲ್ಲ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ. ನೀವು ಸ್ಪರ್ಧಾಳೇ ಆಗದೆ ನೀವು ನಿರಾಶವಾದಿಗಳಾದರೆ, ನೀವು ಪಲಾಯನವಾದಿಗಳಾದರೆ, ನೀವು ಅದಕ್ಕೆ ಬೇಕಾಗುವ ತಾಕತ್ತು ನಿಮ್ಮಲ್ಲಿ ಇಲ್ಲದೆ ಹೋದರೆ ನಾಳೆ ಈ ಪ್ರಯೋಜನವನ್ನು ನಿಮಗೆ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಬಹಳ ಮಕ್ಕಳು ಕ್ಯಾಶುವಲ್ ಆಗಿರ್ತೀರಿ. ನಿಮಗೆಲ್ಲ ಈಗ ನಿಮ್ಮ ಕೈಯಲ್ಲಿ ಮೊಬೈಲ್ ಬಂದಿದೆ, ಇಂಟರ್ನೆಟ್ ಬಂದಿದೆ, ಫೇಸ್ಬುಕ್ನಲ್ಲಿದ್ದೀರಿ. ನೀವು ಇದನ್ನು ಬಹಳ ದೊಡ್ಡ ನಿಮ್ಮ ಶಕ್ತಿಯಿಂದ ತಿಳ್ಕೊಂಡಿದ್ದೀರಿ. ಇವತ್ತು ಅದರಿಂದ ಬಹಳ ದೊಡ್ಡ ಪ್ರಯೋಜನ ನಿಮಗೆ ಉಂಟು ಅಂತ ನನಗೆ ಗೊತ್ತುಂಟು. ಒಂದು ಹಂತದಲ್ಲಿ ಪ್ರಯೋಜನ ಉಂಟು. ಆದರೆ ಅದರಿಂದ ಎಷ್ಟು ತೊಡಕುಗಳಿದೆ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ದೃಷ್ಟಿಯಲ್ಲಿ ಕೈಯಲ್ಲಿ ಮೊಬೈಲ್ ಇದೆ ಅಂತೇಳಿ ತಂದೆ ತಾಯಿ ಹತ್ರ ಸುಳ್ಳು ಹೇಳುತ್ತಾ, ತಂದೆ ತಾಯಿಗಳು ನಿಮ್ಗೆ ಅಗತ್ಯ ಇದೆ ಅಂತೇಳಿ ಅದನ್ನು ಭಾಳ ಕಷ್ಟದಲ್ಲಿ ಕೊಡಮಾಡುತ್ತಾ ನೀವು ಅದನ್ನು ಕ್ಯಾಶುವಲ್ ಆಗಿ ತೆಗೆದುಕೊಂಡ್ರೆ ನಾಳೆ ನಿಮ್ಮ ಜೀವನವನ್ನು ಅತ್ಯುತ್ತಮ ಮಟ್ಟಕ್ಕೂ ಕೊಂಡೋಗ್ಬೋದು, ಅಷ್ಟಕ್ಕಷ್ಟೇ ಕೊಂಡೋಗ್ಬೋದು, ದುರಂತವನ್ನು ನೀವೇ ಕಾಣಬಹುದು ಎಂಬುದರ ಬಗ್ಗೆ ಎಚ್ಚರ ಇರಲಿ. ಈ ದೃಷ್ಟಿಯಲ್ಲಿ ನಿಮ್ಮ ಹತ್ರ ವಿನಂತಿ, ಇವತ್ತು ಜಯಂತ ನಡುಬೈಲರ ಬಗ್ಗೆ ಒಳ್ಳೆ ಮಾತನ್ನು ಪ್ರಾಂಶುಪಾಲರು ಹೇಳಿದರು. ಯಾತಕ್ಕಾಗಿ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದರು, ಹಣ ಮಾಡೋದಾದರೆ ಇವತ್ತು ಬೇರೆ ಕ್ಷೇತ್ರಗಳು ಅವರಿಗೆ ಬೇಕಾದಷ್ಟು ಕ್ಷೇತ್ರ ಅವರಲ್ಲಿ ಇದೆ. ಇವತ್ತು ಅದನ್ನು ಇಂಥ ಊರಿನಲ್ಲಿ ಅದು ಕೂಡ ಎಲ್ಲೂ ನನಗೆ ತಿಳಿದ ಮಟ್ಟಿಗೆ ಇಲ್ಲಿರುವಂಥ ಹಿಂದಿನ ಕಾಲೇಜುಗಳಲ್ಲಿ 50 ವರ್ಷ 60 ವರ್ಷ ದಾಟಿರ್ಬೋದು, ಇಂಥ ವೃತ್ತಿಪರ ಕೋರ್ಸ್ಗಳು ಅಲ್ಲಿ ಇಲ್ಲ. ಅಂಥ ಕೋರ್ಸ್ಗಳನ್ನು ಇವರು ಜವಾಬ್ದಾರಿ ತೆಗೆದುಕೊಂಡು ಇಲ್ಲಿ ಮಾಡುವಾಗ ಅವರ ಆಶಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಅದರ ಜೊತೆ ನೀವುಗಳು ಕೂಡ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಇನ್ನು ಮುಂದೆ ಬಹಳ ಒಳ್ಳೆಯ, ಈಗಲೇ ಒಂದು 400ರಷ್ಟು ಮಕ್ಕಳಲ್ಲಿ ಇದ್ದಾರೆ. ಇಂಥ ಸಂದರ್ಭದಲ್ಲಿ 400ಕ್ಕೆ 400 ಮಕ್ಕಳು ಕೂಡ ನಾಳೆ ಕೇವಲ ಡಿಗ್ರಿಯನ್ನು ಕಲಿಯೋದು ಮಾತ್ರ ಅಲ್ಲ, 100% ರಿಸಲ್ಟನ್ನು ಕೊಡೋದು ಮಾತ್ರ ಅಲ್ಲ, ಅದರ ಜೊತೆ 100ಕ್ಕೆ 100 ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನೀವು ಉದ್ಯೋಗಕ್ಕೆ ಸೇರುವಂತಾಗಬೇಕು. ನಾನು ಜಯಂತನ ಹತ್ರ ಹೇಳುವುದಿಷ್ಟೇ, ಇದರಲ್ಲಿ ಬಹಳಷ್ಟು ಕೆಲಸಗಳನ್ನು ನಾವು ಈಗಾಗಲೇ ಪ್ರೈವೇಟ್ ಚಿಂತನೆಯಲ್ಲಿ ಮಾಡಿದ್ದೇವೆ. ನಮ್ಮಲ್ಲೂ 22,000 ಮಕ್ಕಳಿದ್ದಾರೆ.
20,000 ಮಕ್ಕಳು ಹಾಸ್ಟೆಲ್ನಲ್ಲಿರುವಂಥ ಮಕ್ಕಳು, ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಮ್ಮ ಕ್ಯಾಂಪಸ್ನಲ್ಲಿ 20,000 ಮಕ್ಕಳು ಹಾಸ್ಟೆಲ್ನಲ್ಲಿದ್ದಾರೆ. ಹಾಗಿರುವಾಗ ಇವತ್ತು 20,000 ಮಕ್ಕಳನ್ನು ಹಾಸ್ಟೆಲ್ ನಿಲ್ಲಿಸಲಿಕ್ಕೆ ಇರುವಂಥ ನಾನು ಯಾಕೆ ಕಷ್ಟಪಡ್ತೇನೆ ಅಂತ ಹೇಳಿದರೆ, ಮಕ್ಕಳು 24 ಗಂಟೆ ನಮ್ಮ ಕೈಯಲ್ಲಿದ್ದರೆ ಅವರನ್ನು ಎಲ್ಲ ರೀತಿಯಲ್ಲಿ ನಮಗೆ ಟ್ರೈನಿಂಗ್ ಮಾಡ್ಬೋದು. ಈಚೆಯಿಂದ ಕಲಿಕೆಯಲ್ಲೂ ಆಚೆಯಿಂದ ಪಠ್ಯೇತರ ಚಟುವಟಿಕೆಯಲ್ಲೂ ಎಲ್ಲದರಲ್ಲೂ ನಾವು ಟ್ರೈನಿಂಗ್ ಮಾಡಲಿಕ್ಕೆ ಸಾಧ್ಯ. ನಾನು ಜಯಂತನ ಹತ್ರ ಪ್ರತ್ಯೇಕವಾಗಿ ನೀವು, ನಿಮ್ಮ ಶ್ರೀಮತಿಯವರು, ನಿಮ್ಮ ಮಗ, ನಿಮ್ಮ ಪ್ರಾಂಶುಪಾಲರು ಒಟ್ಟಿಗೊಮ್ಮೆ ನಮ್ಮ ಹತ್ರ ಬನ್ನಿ. ನಾವು ಎಷ್ಟೋ ಕೆಲವು ಕೊಡುಕೊಳ್ಳು ಪ್ರಯೋಗ ಮಾಡುವ. ಜಾಬ್ ಮೇಳ ನಮ್ಮಲ್ಲಿ ಆಗುವಾಗ ನೀವೇ ಹೇಳಿದಿರಿ 300 ಕಂಪನಿ ಬರ್ತದೆ ಅಂತಿಲ್ಲ. ಹೌದು, ಇದಕ್ಕೆಲ್ಲ ಜಾಬ್ ಮೇಳ ಆಗುವಾಗ ನಿಮ್ಮ ವಿದ್ಯಾಸಂಸ್ಥೆ ಫೈನಲ್ ಇಯರ್ನ ಮಕ್ಕಳನ್ನು ಎಲ್ಲರನ್ನೂ ನಮ್ಮ ಕಾಲೇಜಿಗೆ ಕಳಿಸಿ. ಇದು ನಿಮ್ಮದೇ ಕಾಲೇಜ್, ನಮಗೇನು ನಾವು ಕೊಡುಕೊಳ್ಳು ಪ್ರಯೋಗ. ಎಲ್ಲ ಮಕ್ಕಳಲ್ಲಿ ಬರಲಿ, ಆ ಜಾಬ್ ಮೇಳದಲ್ಲಿ ಎಷ್ಟು ಜಾಬ್ ಆಗೋಕ್ಕೆ ಸಾಧ್ಯ ಅದನ್ನು ತೆಗೆದುಕೊಳ್ಳಿ. ಟ್ರೈನಿಂಗ್ ಬೇಕಾದರೂ ನಾವು ಬಂದು ಒಂದು 10 ದಿನ 15 ದಿನ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಜಾಬ್ ಮೇಳಕ್ಕೆ ಬರುವಂತಾಗಲಿ. ಆಗ ಖಂಡಿತ ಅವರಿಗೆ ಪ್ರಯೋಜನ ಆಗ್ತದೆ. ಇವತ್ತು ಬೇಕಾದಷ್ಟು BHSನಂಥ ಕೋರ್ಸ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಇವತ್ತು ಬೇಡಿಕೆ ಬೇಕಾಗ್ತದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಬೇಕಾದಂಥ ಮಕ್ಕಳು ಬೇಕಾಗಿದೆ. ಇದು ಹಾಸ್ಪಿಟಾಲಿಟಿ ಸೈನ್ಸು ಈಗ ಬಹಳ ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇವತ್ತು ಇದೆ. ಇದರ ಒಟ್ಟಿಗೆ ಯಾವುದೇ ಇರ್ಬೋದು, ನೀವು BCA ಕೋರ್ಸ ಇವತ್ತು ಬೇಕಾದಷ್ಟು ಕಂಪ್ಯೂಟರ್ ಸೆಕ್ಷನ್ನಲ್ಲಿ ಬೇಕಾದಷ್ಟು ಜಾಬ್ಗಳಿದ್ದರಿಂದ BCAಗೂ ಕೂಡ ಬಹಳ ಒಳ್ಳೆಯ ಇದಿದೆ. ಇದರ ಜೊತೆ BCom ಆಗಲಿ, BCom ಇವತ್ತು ಎಷ್ಟು ಜನ ಇವತ್ತು ನಮ್ಮ ಸಮಾಜಕ್ಕೆ ಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇವತ್ತು ಆಡಳಿತ ಮಾಡಲಿಕ್ಕೆ ಇರ್ಬೋದು, ಇವೆಂಟ್ ಮ್ಯಾನೇಜ್ಮೆಂಟಿಗೆ ಇರ್ಬೋದು, ಅಕೌಂಟೆಂಟಿಗೆ ಇರ್ಬೋದು, ಫೈನಾನ್ಸ್ ಸೆಕ್ಷನ್ ನೋಡೋದ್ರಲ್ಲಿ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇವತ್ತು ಎಷ್ಟು ಸೆಕ್ಷನ್ಗಳು ಇವತ್ತು ನಮ್ಮ ದೇಶದಲ್ಲಿ ಇದೆ ಎಂಬುದನ್ನು ಗಮನಿಸಿ. ಇಂಥ ಸೆಕ್ಷನ್ ಅಥವಾ ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಸರ್ಕಾರಿ ಕೆಲಸಗಳಿರ್ಬೋದು, ಎಷ್ಟು ಉದ್ಯೋಗಗಳು ನಿಮಗಾಗಿದೆ. ಇದಕ್ಕೆಲ್ಲ ಹೋಗಬೇಕಾದ್ರೆ ನೀವು BCom ಕಲಿತವರು, BCA ಕಲಿತವರು ಇವತ್ತು ಭಾಳಷ್ಟು ಮಕ್ಕಳು ಇವತ್ತು ಅಗತ್ಯ ಇದೆ ಎಂಬುದನ್ನು ಗಮನಿಸಿ. ಈ ದೃಷ್ಟಿಯಲ್ಲಿ ನಿಮ್ಮದೆಲ್ಲ ಕೆಲಸ ಆಗಲಿ. ಅದರ ಜೊತೆ ಪಠ್ಯೇತರವಾದಂಥ ಚಟುವಟಿಕೆಗೆ ಹೆಚ್ಚು ಒತ್ತನ್ನು ಕೊಡಿ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ಸಾಂಸ್ಕೃತಿಕ ಕೇಂದ್ರ ಕೆಲಸಗಳು ಇರ್ಬೋದು, ಇದೆಲ್ಲವೂ ನಿಮ್ಮನ್ನು ಒಂದು ಉತ್ತಮ ಮಾನವರನ್ನಾಗಿ ಮಾಡುವಲ್ಲಿ ಮತ್ತು ಒಳ್ಳೆಯ ಮನಸ್ಸು ಕಟ್ಟುವಲ್ಲಿ ಭಾಳ ದೊಡ್ಡ ಕೆಲಸ ಕೊಡ್ತದೆ. ಇವತ್ತು ಸಾಂಸ್ಕೃತಿಕ ರಂಗದಲ್ಲಿ ನಮ್ಮ ಇಡೀ ದೇಶದಲ್ಲಿ ನಮ್ಮ ಪೂರ್ವಜರು ಹಾಕಿಕೊಟ್ಟ ಎಷ್ಟು ಶಾಸ್ತ್ರೀಯವಾದಂಥ ಜಾನಪದವಾದಂಥ ಸಂಗತಿ ಇದೆ ಎಂಬುದನ್ನು ನೋಡಿ. ಶಾಸ್ತ್ರೀಯದಲ್ಲಿರುವಂಥ ಸಂಗೀತದಲ್ಲಿ ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನ್ ಸಂಗೀತ ಇರ್ಬೋದು, ಅಥವಾ ಪಕ್ಕ ವಾದ್ಯವನ್ನು ತೆಗೆದು ನೋಡಿದ್ರೆ ತಂತಿವಾದ್ಯ ಇರ್ಬೋದು, ಚರ್ಮವಾದ್ಯ ಇರ್ಬೋದು, ಗಾಳಿವಾದ್ಯಗಳಿರ್ಬೋದು, ಅಥವಾ ನಾಟ್ಯವನ್ನು ತೆಗೆದು ನೋಡಿದರೆ 8 ವಿಧದ ಶಾಸ್ತ್ರೀಯ ನೃತ್ಯಗಳಿರ್ಬೋದು. ಅದು ಭರತನಾಟ್ಯ, ಕೂಚಿಪುಡಿ, ಕಥಕ್ಕಲಿ, ಕಥಕ್, ಒಡಿಸ್ಸಿ, ಅಥವಾ ಸತ್ರಿಯ ನೃತ್ಯ, ಮಣಿಪುರ ನೃತ್ಯ, 8 ವಿಧದ ಶಾಸ್ತ್ರೀಯ ನೃತ್ಯಗಳಿರ್ಬೋದು. ಇದನ್ನೆಲ್ಲ ಕಂಡುಹುಡುಕಬೇಕಾದ್ರೆ, ಅದಕ್ಕಂಥ ರೂಪನ್ನು ಕೊಡಬೇಕಾದ್ರೆ ಇವತ್ತು ನಮ್ಮ ಪೂರ್ವಜರು ಎಷ್ಟು ಕಲಾವಿದರು ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಬೆವರು ಸುರಿಸಿರ್ಬೋದು, ಎಷ್ಟು ಮಿದುಳಿನ ಲೆಕ್ಕಾಚಾರ ಹಾಕಿರ್ಬೋದು. ಇಂಥ ಕಲೆ ಜಗತ್ತಿನಲ್ಲಿ ಎಲ್ಲಿದೆ ಹೇಳಿ ಮಕ್ಕಳೇ? ಅದರ ಜೊತೆ ಜಾನಪದದ ಕಲೆಯನ್ನು ತೆಗೆದು ನೋಡಿದರೆ ಜಾತಿಗನುಗುಣವಾಗಿ, ಭಾಷೆಗನುಗುಣವಾಗಿ, ಊರಿಗನುಗುಣವಾಗಿ, ಕಸುಬುಗನುಗುಣವಾಗಿ ಎಷ್ಟು ಸಂಗೀತ, ನೃತ್ಯ, ಪಕ್ಕವಾದ್ಯಗಳಲ್ಲಿ ಇವತ್ತು ಎಷ್ಟು ಕಲೆಗಳಿದೆ ಎಂಬುದನ್ನು ಗಮನಿಸಿ. ಇದೆಲ್ಲವನ್ನು ನಾವು ನಮ್ಮ ಕಾಲದಲ್ಲಿ ಯಾಕೆ ಮಕ್ಕಳೇ, ಸೂರ್ಯಚಂದ್ರರಷ್ಟು ಕಾಲ ಇದನ್ನು ಉಳಿಸ್ಕೊಳ್ಬೇಕಾದ್ರೆ ಯಾರು ಉಳಿಸ್ಕೊಳ್ಬೇಕು ಮಕ್ಕಳೇ ಹೇಳಿ? ಇನ್ನು ನಮ್ಮ ವಂಶ ಪಾರಂಪರೆಯಾಗಿ ಬರುವಂಥ ಕಲೆ ಅದು ಖಾಲಿ ರೋಗಗಳಿರ್ಬೋದು ಹೊರತು ಕಲೆಗಳು ವಂಶ ಪಾರಂಪರೆ ಬರಲಿಕ್ಕೆ ಸಾಧ್ಯವಿಲ್ಲ. ಏನಿದ್ರೂ ಕೂಡ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಪದವಿ ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣದೊಟ್ಟಿಗೆ ಜಾಯಿಂಟ್ ಮಾಡಿದರೆ ಮಾತ್ರ ಈ ಕಲೆಗಳನ್ನು ನಿಮ್ಮಂಥ ಮಕ್ಕಳಲ್ಲಿ ಉಳಿಸಿ ಈ ನಾಡಿನಲ್ಲಿ ಬೆಳೆಸಿಕೊಂಡು ಹೋಗ್ಬೋದು. ಆದ್ದರಿಂದ ನೀವುಗಳು ಇಷ್ಟು ಸಂಖ್ಯೆಯ ವಿಪುಲವಾದಂಥ ಮಕ್ಕಳಿರುವಂಥ ನಮ್ಮ ದೇಶದಲ್ಲಿ ನೀವೇ ನಮಗೆ ಒಂದು ಮಾರ್ಗದರ್ಶಕರು. ನೀವು ಅದನ್ನು ಹಿಡ್ಕೊಂಡು ಹೋದರೆ ಮಾತ್ರ ಇದನ್ನು ನಮಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲೂ ನೀವು ಹೆಚ್ಚಿನ ಮಕ್ಕಳು ನೀವು ನಿಮ್ಮ ವಿದ್ಯಾಭ್ಯಾಸದ ಜೊತೆ ಕೊಟ್ಟಂಥ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಅವಿಭಾಜ್ಯ ಅಂಗವಾಗಿ ಕಲೆಯನ್ನು ಬೆಳೆಸಿಕೊಂಡು ಹೋಗಬೇಕು ಅಂತ ನನ್ನ ವಿನಂತಿ. ಇನ್ನು ಸ್ಪೋರ್ಟ್ಸ್ ಇರುವುದು ಯಾಕೆ ಕೇಳಿದರೆ ಅದು ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಿಗಾಗಿ ಇರುವುದು. ನಮಗೆ ಜೀವನದಲ್ಲಿ ಒಂದು ಬದುಕಿನಲ್ಲಿ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, ಕ್ರೀಡಾ ಮನೋಭಾವ
ಇಲ್ಲದೆ ನಮಗೆ ಏನು ಮಾಡಲಿಕ್ಕೆ ಆಗ್ತದೆ? ಮಕ್ಕಳೇ ಹೇಳಿ ನೋಡುವ. ಕ್ರೀಡೆಯಿಂದ ನಮಗೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬರ್ತದೆ, ನಮಗೊಂದು ಸಾಮರಸ್ಯವಾದಂಥ ಬದುಕು ನಮಗೆ ಬರ್ತದೆ. ಇದೆಲ್ಲ ಬರಬೇಕಾದ್ರೆ, ಇದನ್ನೆಲ್ಲ ನಾವು ಅನುಭವಿಸಬೇಕಾದ್ರೆ ಗ್ರೌಂಡಿಗೆ ಇಳಿದು ನಮ್ಮ ಪ್ರಾಕ್ಟೀಸನ್ನು ಮಾಡಿ ನಾವು ಸ್ಪೋರ್ಟ್ಸ್ನಲ್ಲೂ ಕೂಡ ಅದ್ಭುತವಾದಂಥ ಸಾಧನೆಯನ್ನು ಮಾಡಬೇಕಾಗ್ತದೆ. ಇದರ ಮುಖಾಂತರ ಇದನ್ನೆಲ್ಲ ಅನುಭವವನ್ನು ನೀವು ವಿದ್ಯೆಯ ಜೊತೆ ಜೋಡಣೆ ಮಾಡಿಕೊಂಡು ನೀವು ಮಾಡಬೇಕು. ನನಗೆ ಪ್ರಾಂಶುಪಾಲರ ಒಂದು ವರದಿಯನ್ನು ಕೇಳುವಾಗ 2 ವರ್ಷಗಳಲ್ಲಿ ಮಾಡಿದಂಥ ನಿಮ್ಮ ಸಾಧನೆಯನ್ನೆಲ್ಲ ನಾನು ಕೇಳಿದೆ. ಇದರಲ್ಲಿ ಗಿನ್ನಿಸ್ ಬುಕ್ ದಾಖಲೆಯಿಂದ ಹಿಡಿದು ಹಲವಾರು ಪ್ರಶಸ್ತಿಗಳು ನೀವು ಪಡೆದದ್ದನ್ನೆಲ್ಲ ನಾನು ಅದರಲ್ಲಿ ಇಂಟ್ರೆಸ್ಟ್ ಇದ್ದವನಾಗಿ ನಾನು ನೋಡಿದೆ, ಕೇಳಿದೆ. ನನಗೆ ಬಹಳ ಸಂತೋಷ ಆಯಿತು. ನಿಮ್ಮಂಥ ವಿದ್ಯಾರ್ಥಿಗಳು ಈ ಎಲ್ಲ ಕೆಲಸಗಳಲ್ಲಿ ನೀವು ತೊಡಗಿಸಿಕೊಳ್ಬೇಕು ಎಂಬ ಮಾತನ್ನು ಹೇಳಿಕೊಂಡು ನೀವು ಹೀಗೆ ತೊಡಗಿಸಿಕೊಂಡ್ರೆ ಜಯಂತ್ ನಡುಬೈಲರವರು ಮಾಡಿದಂಥ ಈ ಕೆಲಸ ಇದು ಸಾರ್ಥಕವಾಗ್ತದೆ. ಕೇವಲ ಬಿಲ್ಡಿಂಗನ್ನು ನಾವು ಕಟ್ಟಿದರೆ ಸಾಲದು, ನಿಮ್ಮಂಥ ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಅದಕ್ಕೊಂದು ಇಡೀ ಜೀವಕಲೆಯನ್ನು ಕೊಡಬೇಕಾದ್ದು ನೀವು ಅಂತ ಎಂಬ ಮಾತನ್ನು ಇಲ್ಲಿ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ನಾನು ಜಯಂತ್ ರವರಿಗೆ ಕೈ ಮುಗಿದುಕೊಂಡು, ನನಗೆ ಸ್ವಲ್ಪ ಬೇಗ ಅಂದರೆ ನನಗೆ ಬೇರೇನಲ್ಲ, ಇಲ್ಲದೆ ನಾನು ಕಾರ್ಯಕ್ರಮದ ನಡುವಿನಲ್ಲಿ ಹೋಗುವುದಿಲ್ಲ, ಬರುವಾಗಲೂ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಬರ್ತೇನೆ. ನನಗೊಂದು ಸಾಲತ್ತೂರು ಫಂಕ್ಷನಿಗೆ ಹೋಗಿ ಅಲ್ಲಿ ನಾನು ಭಾಗವಹಿಸಿ 9 ಗಂಟೆಗೆ ಸರಿಯಾಗಿ ನಾನು ಮೂಡುಬಿದಿರೆಯಲ್ಲಿ ಇರಲೇಬೇಕಾಗಿದೆ. ಆದ್ದರಿಂದ ಸ್ವಲ್ಪ ಮುಂದೆ ನಾನು ಹೋಗ್ತೇನೆ. ಮುಂದೆ ಯಾವತ್ತೂ ಅಕ್ಷಯ ಕಾಲೇಜಿನವರು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾವುದೇ ಸಂದರ್ಭದಲ್ಲಿ ನಮ್ಮ ಸಹಕಾರ ಬೇಕಾದಾಗ 100ಕ್ಕೆ 100 ನಾವು ಕೊಡುವವರು ಸಿದ್ಧರಿದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶಿಕ್ಷಣ ಹಾಗೂ ಪೂರಕ ಶಿಕ್ಷಣದ ಮಹತ್ವದ ಜೊತೆಗೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಸಂಸ್ಥೆಗೆ ಪ್ರೀತಿಯಿಂದ ಶುಭ ಹಾರೈಸಿದ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಶೈಕ್ಷಣಿಕ ಹಾಗೂ ವಿಶೇಷ ಸಾಧನೆಯನ್ನ ಮಾಡಿದಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರನ್ನ ಪುರಸ್ಕರಿಸುವಂತಹ ಸಮಯ. ಇದನ್ನ ನೆರವೇರಿಸಿಕೊಳ್ಳಬೇಕಾಗಿ ಶ್ರೀಯುತ ಕಿಶೋರ್ ಕುಮಾರ್ ರೈ, ಉಪನ್ಯಾಸಕರು, ವಾಣಿಜ್ಯ ವಿಭಾಗ, ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಇದೀಗ ಕಾಲೇಜಿನ ಶೈಕ್ಷಣಿಕ ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ತಮ್ಮ ಪ್ರಶಸ್ತಿಗಳನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದಾಗಿ ದ್ವಿತೀಯ ವರ್ಷದ BSc ಫ್ಯಾಷನ್ ಡಿಸೈನ್, ಪ್ರಥಮ ಸ್ಥಾನ ಪ್ರಗತಿ KH. ಈ ಪ್ರಶಸ್ತಿಯನ್ನ ನಮ್ಮ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಮೋಹನ್ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಇದರ ಅಧ್ಯಕ್ಷರು ಇವರು ಈ ಪ್ರಶಸ್ತಿಯನ್ನ ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನ ಮಧುರ RV, BCom. ಪ್ರಥಮ ಸ್ಥಾನ ಕ್ಷೇಮ MN. ದ್ವಿತೀಯ ಸ್ಥಾನ ಅಂಜಲಿ A. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬಂದು ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. BSc ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್, ಪ್ರಥಮ ಬಹುಮಾನ ಪೂಜಿತಾ KM. ದ್ವಿತೀಯ ಸ್ಥಾನ ಯಜ್ಞ HR. ತೃತೀಯ ಫ್ಯಾಷನ್ ಡಿಸೈನ್, ಪ್ರಥಮ ಶ್ರದ್ಧಾ. ದ್ವಿತೀಯ ಶೈಲಶ್ರೀ VS. ತೃತೀಯ BCom, ಪ್ರಥಮ ಸಾಕ್ಷಿ KE. ದ್ವಿತೀಯ ಸೌದತ್ ಸಾಯ್ದಾ. ಇಂಟೀರಿಯರ್ ಡಿಸೈನ್, ಪ್ರಥಮ ಜೀವಿತಾ SK. ದ್ವಿತೀಯ ರಿಯಾ ಪೊನ್ನಮ್ಮ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ತಮ್ಮ ಪ್ರಶಸ್ತಿಗಳನ್ನು ಪಡೆದು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದೆ ಈ ಶೈಕ್ಷಣಿಕ ವರ್ಷದಲ್ಲಿ
ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಸಮಯ. ಮೊದಲನೇದಾಗಿ ವಚನ್ 3rd BSc. ಇವರು ಮಿಸ್ಟರ್ ಮ್ಯಾಂಗ್ಳೂರ್ ರನ್ನರ್ ಅಪ್ ಆಗಿದ್ದಾರೆ, ಮಿಸ್ಟರ್ ತುಳುನಾಡು ರನ್ನರ್ ಅಪ್, ಮಿಸ್ಟರ್ ತುಳುನಾಡು ವಿನ್ನರ್, ಮಿಸ್ಟರ್ ಪ್ರಿನ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ರನ್ನರ್ ಅಪ್, ಮಿಸ್ಟರ್ ಕರ್ನಾಟಕ ವಿನ್ನರ್, ಮಿಸ್ಟರ್ ಕಲಾ ವಿಸ್ತಾರ್ ಅವಾರ್ಡ್, ಮಿಸ್ಟರ್ Allied model and Mr. Karavali, selected as the model for Mulia Jewelry as the face of Mulia, acted in Kannada album song named as Nanna Mandalini, lead role actor. ಮುಂದಿನ ಬಹುಮಾನ ದುರ್ಗಶ್ರೀ 3ಯ BSc ಫ್ಯಾಷನ್ ಡಿಸೈನ್ ವಿಭಾಗ. ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಮ್ಯಾಪ್ಸ್ ಕಾಲೇಜ್ ಆಯೋಜಿಸಿದ್ದಂತಹ ಇಂಟರ್ ಕಾಲೇಜಿಯೇಟ್ ಫೈನ್ ಆರ್ಟ್ಸ್ ಕಾಂಪಿಟಿಷನ್ನ ರಂಗೋಲಿಯಲ್ಲಿ ಪ್ರಥಮ ಸ್ಥಾನ, ಸ್ಪಾಟ್ ಪೇಂಟಿಂಗ್ನಲ್ಲಿ ದ್ವಿತೀಯ ಸ್ಥಾನ, ಹಾಗೆಯೇ ವುಮೆನ್ಸ್ ಕಾಲೇಜ್ ಬಂಟ್ವಾಳ ವಿಶ್ವವಿದ್ಯಾನಿಲಯ ಮಟ್ಟದ ಪೇಂಟಿಂಗ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಮುಂದಿನ ಬಹುಮಾನ ಧನ್ಯಶ್ರೀ 3ಯ BSc ಫ್ಯಾಷನ್ ಡಿಸೈನ್. ಇವರು ಪುತ್ತೂರಿನ GL ಆಚಾರ್ಯ ಇವರು ಆಯೋಜಿಸಿದ್ದಂತಹ ಮಿಸ್ ಕೋಸ್ಟಲ್ ಕರ್ನಾಟಕ ಬ್ಯೂಟಿ ಪೇಜಸ್ನಲ್ಲಿ ಭಾಗವಹಿಸಿ ಮಿಸ್ ಕೋಸ್ಟಲ್ ಕರ್ನಾಟಕ ಆಗಿ ಹೊರಹೊಮ್ಮಿರುತ್ತಾರೆ. ಮುಂದಿನ ಬಹುಮಾನ ಶ್ರದ್ಧಾ 2ಯ BSc ಫ್ಯಾಷನ್ ಡಿಸೈನ್ ವಿಭಾಗ. ಇವರು ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದಂತಹ NSS ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ನಲ್ಲಿ ನಮ್ಮ ಕಾಲೇಜಿನಿಂದ ಆಯ್ಕೆಯಾಗಿ ಶಿಬಿರದಲ್ಲಿ ಭಾಗವಹಿಸಿರುತ್ತಾರೆ. ಶ್ರದ್ಧಾ 3ಯ BSc. ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗನೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ಅನ್ಯ ಕಾರ್ಯ ನಿಮಿತ್ತ ಇದನ್ನ ಈ ಕಾರ್ಯಕ್ರಮದ ಉದ್ಘಾಟನೆ ಆಗಿರುವಂತಹ ಡಾಕ್ಟರ್ ಮೋಹನ್ ಆಳ್ವ ಇವರು ತೆರಳಿದ್ದಾರೆ. ಇವರಿಗೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಚೇರ್ಮನ್ ಆಗಿರುವಂತಹ ಶ್ರೀ ಜಯಂತ ನಡುಬೈಲು ಇವರು ಸ್ಮರಣಿಕೆಯನ್ನ ನೀಡಿ ಧನ್ಯವಾದವನ್ನ ಸಮರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅನ್ಯ ಕಾರ್ಯ ನಿಮಿತ್ತ ಇದೀಗ ನಮ್ಮ ಕಾರ್ಯಕ್ರಮವನ್ನ ಬಿಟ್ಟು ತೆರಳುತ್ತಾ ಇರುವಂತಹ ಡಾಕ್ಟರ್ ಮೋಹನ್ ಆಳ್ವ, ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ, ತಮಗೆ ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನ ಡಾಕ್ಟರ್ ಗೀತಾ ಪ್ರಕಾಶ್ ವೈದ್ಯರು ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ ಇವರು ಮಕ್ಕಳಿಗೆ ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಬಹುಮಾನ ಉಜ್ವಲ್ ಪ್ರಥಮ ಬಿಕಾಂನ ಉಜ್ವಲ್ ಯು ನಾಯ್ಕ್ ಹಾಗೂ ಸಾಯಿ ಪ್ರಸಾದ್ ನಾಯ್ಕ್ ಎಂ. ಅದೇ ರೀತಿ ಪ್ರಥಮ BS ಫ್ಯಾಷನ್ ಡಿಸೈನ್ ವಿಭಾಗದ ಶ್ರುತಿ DT ಹಾಗೂ ಕೀರ್ತಿಕಾ KR ಹಾಗೂ ಘನಶ್ಯಾಮ್ ಈ ಪ್ರಶಸ್ತಿಯನ್ನ ಡಾಕ್ಟರ್ ಗೀತಾ ಪ್ರಕಾಶ್ ವೈದ್ಯರು ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ ಇವರು ವಿದ್ಯಾರ್ಥಿಗಳಿಗೆ ವಿತರಿಸಿ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ 5 ವಿದ್ಯಾರ್ಥಿಗಳು ಇತ್ತೀಚೆಗೆ ಹರಿಯಾಣ ಫರೀದಾಬಾದ್ನಲ್ಲಿ ನಡೆದಂತಹ ನ್ಯೂ ಏಜ್ ಟೆಕ್ನಾಲಜಿ ಶೋ ವಿಜ್ಞಾನ ಮಾದರಿ ಪ್ರದರ್ಶನದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ್ದಂತಹ 23 ವಿದ್ಯಾರ್ಥಿಗಳಲ್ಲಿ ಇವರು 5 ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ಪ್ರತಿನಿಧಿಸುತ್ತಿರುತ್ತಾರೆ. ಮುಂದಿನ ಬಹುಮಾನ ಧನುಷ್ DS ಫಸ್ಟ್ BCA. ಇವರು ಪುತ್ತೂರು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಧನುಷ್ DS ಫಸ್ಟ್ BCA. ಮುಂದಿನ ಬಹುಮಾನ ಯಜ್ಞೇಶ್ JN
ಇವರು ಕಡಬ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಹೈ ಜಂಪ್ನಲ್ಲಿ ದ್ವಿತೀಯ ಸ್ಥಾನ ಹಾಗೂ ಪುತ್ತೂರು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಹೈ ಜಂಪ್ನಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿ ಮುಂದಿನ ಬಹುಮಾನ ಕ್ಯಾರೆಲ್ ಸಿಕ್ವೆರ, ಫಸ್ಟ್ BSc ಫ್ಯಾಷನ್ ಡಿಸೈನ್. ಇವರು A&M ಎಜುಕೇಷನ್ ಆನ್ಲೈನ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಅವರು ನಡೆಸಿದ ಆನ್ಲೈನ್ ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಕ್ಯಾರೆಲ್ ಸಿಕ್ವೆರ. ಮುಂದೆ ಸೌದತ್ ಸಾಯ್ದ, ತೃತೀಯ BCom. ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ಇವರು ಏರ್ಪಡಿಸಿದಂತಹ ಮೆಹಂದಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸೌದತ್ ಸಾಹಿದ, ಥರ್ಡ್ BCom. ಮುಂದಿನ ಬಹುಮಾನ ದೀಪಕ್ ದ್ವಿತೀಯ ID ವಿಭಾಗ, ಇಂಟೀರಿಯರ್ ಡಿಸೈನ್ ವಿಭಾಗ. ಇವರು ಅನೇಕ ಕನ್ನಡ ಹಾಗೂ ತುಳು ಆಲ್ಬಮ್ ಸಾಂಗ್ಗಳಲ್ಲಿ ತಮ್ಮ ಧ್ವನಿಯನ್ನು ನೀಡಿರುತ್ತಾರೆ. ದೀಪಕ್ ದ್ವಿತೀಯ BSc ಇಂಟೀರಿಯರ್ ಡಿಸೈನ್. ಅದೇ ರೀತಿ ಕುಮಾರಿ ಪ್ರಕೃತಿ, ಫಸ್ಟ್ BSc ಫ್ಯಾಷನ್ ಡಿಸೈನ್. ಇವರು ಜಿ ಕನ್ನಡದ ಸರಿಗಮಪ ಸೀಸನ್ 20 ಇದರ ಮಂಗಳೂರಿನಲ್ಲಿ ನಡೆದಂತಹ ಆಡಿಷನ್ನಲ್ಲಿ ಭಾಗವಹಿಸಿ ಆಯ್ಕೆಯಾಗಿದ್ದರು ಹಾಗೂ ಇವರು ಕರಾವಳಿ ಗಾನ ಕೋಗಿಲೆಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುತ್ತಾರೆ. ಪ್ರಕೃತಿ, ಫಸ್ಟ್ BSc ಫ್ಯಾಷನ್ ಡಿಸೈನ್. ಮುಂದಿನ ಬಹುಮಾನ ಧನ್ಯಶ್ರೀ, ತೃತೀಯ BSc ಫ್ಯಾಷನ್ ಡಿಸೈನ್. ಇವರು ಪುತ್ತೂರಿನ GL ಆಚಾರ್ಯ ಇವರು ಆಯೋಜಿಸಿದಂತಹ ಮಿಸ್ ಕೋಸ್ಟಲ್ ಕರ್ನಾಟಕ ಬ್ಯೂಟಿ ಪೇಜೆಂಟ್ನಲ್ಲಿ ಮಿಸ್ ಕೋಸ್ಟಲ್ ಕರ್ನಾಟಕ ಆಗಿ ಹೊರಹೊಮ್ಮಿದ್ದಾರೆ. ಮುಂದಿನ ಬಹುಮಾನ ಕುಮಾರಿ ದಕ್ಷಿತಾ, ಥರ್ಡ್ BSc ಫ್ಯಾಷನ್ ಡಿಸೈನ್. ಇವರು NB ಗ್ರೂಪ್ಸ್ ಆಯೋಜಿಸಿದಂತಹ ಮಿಸ್ ಟೀನ್ ಬ್ಯೂಟಿ ಪೇಜೆಂಟ್ಸ್ನಲ್ಲಿ ಭಾಗವಹಿಸಿ ಫ್ರೆಶ್ ಫೇಸ್ ಐಕಾನ್ ಎಂಬ ಬಿರುದಿಗೆ ಪಾತ್ರರಾಗಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಲಿ ತಟ್ಟುವುದರ ಮುಖಾಂತರ ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಥ್ಯಾಂಕ್ ಯು ಸರ್. ಬಹುಮಾನವನ್ನು ವಿತರಿಸಿದಂತಹ ಎಲ್ಲ ಗಣ್ಯರಿಗೂ ಬಹುಮಾನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವರು ಡಾಕ್ಟರ್ ಗೀತಾ ಪ್ರಕಾಶ್, ವೈದ್ಯರು, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ. ಇವರ ಪರಿಚಯವನ್ನ ನಿಮ್ಮ ಮುಂದೆ ಇಡಲಿದ್ದಾರೆ ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ರಾಕೇಶ್ ಇವರು. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಅತಿಥಿ ಅಭ್ಯದರೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಪ್ರತಿ ವರ್ಷ ಹಲವಾರು ವೈದ್ಯರು ವೈದ್ಯಕೀಯ ಕ್ಷೇತ್ರಗಳಲ್ಲಿ ವೈದ್ಯಕೀಯ ಕಾಲೇಜುಗಳಿಂದ ಪದವಿ ಪಡೆಯುತ್ತಾರೆ. ಅನೇಕರು ಸ್ನಾತಕೋತ್ತರ ಪದವಿಗೆ ಹೋಗುತ್ತಾರೆ. ಸ್ನಾತಕೋತ್ತರ ಪದವಿಯ ನಂತರ ಹೆಚ್ಚಿನವರು ತಮ್ಮ ವೃತ್ತಿಗಾಗಿ ನಗರಗಳಲ್ಲಿ ನೆಲೆಸುತ್ತಾರೆ. ಇಲ್ಲಿ ಗ್ರಾಮೀಣ ಪ್ರದೇಶದ ವೈದ್ಯರೊಬ್ಬರು ಮೆರಿಟ್ ಮತ್ತು ಗ್ರಾಮೀಣ ಕೋಟಾದಲ್ಲಿ MBBS ಸೀಟು ಪಡೆದು ಸ್ನಾತಕೋತ್ತರ ಪದವಿ ಪಡೆದು ದೆಹಲಿ ಮತ್ತು ಮುಂಬೈನ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ತಮ್ಮ ಊರಿಗೆ ಬಂದು ಕಳೆದ 25 ವರ್ಷಗಳಿಂದ ಗ್ರಾಮೀಣ ಬಡವರ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು ಇಂದಿನ ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಗೀತಾ ಪ್ರಕಾಶ್. ಡಾಕ್ಟರ್ ಗೀತಾ ಪ್ರಕಾಶ್ ಅವರು ವೈದ್ಯಕೀಯ ನಿರ್ದೇಶಕರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮೈಸೂರಿನಿಂದ MBBS ಮತ್ತು ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಿಂದ DGO ಮತ್ತು ಮುಂಬೈನ ಬಾಂಬೆ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ DNB ಪದವಿ ಪಡೆದಿರುತ್ತಾರೆ. ಅವರು ವಿಟ್ಲದಲ್ಲಿ ಹೆರಿಗೆ ಆಸ್ಪತ್ರೆ ಸುರಕ್ಷಾ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಡಾಕ್ಟರ್ ಗಾಯತ್ರಿ G ಪ್ರಕಾಶ್ ಹಾಗೂ ಡಾಕ್ಟರ್ ಗೀತಾ ಪ್ರಕಾಶ್ ದಂಪತಿಗಳು ಗ್ರಾಮೀಣ ಪ್ರದೇಶದ ಬಡವರಿಗೆ ಹೆರಿಗೆ ಮತ್ತು ಮಕ್ಕಳ ಆರೋಗ್ಯ ಕ್ಷೇತ್ರದಲ್ಲಿ ಸಹಾಯ ಮಾಡಿರುತ್ತಾರೆ.
ತಮ್ಮ ವೃತ್ತಿ ಜೀವನದ ಜೊತೆಗೆ ಅವರು ತಮ್ಮ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಲಯನ್ಸ್ ಸೇವಾ ಸಂಸ್ಥೆಯನ್ನು ಆಯ್ಕೆ ಮಾಡಿದರು. ಜಿಲ್ಲಾ ಗವರ್ನರ್ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದರು. ಅವರು ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಗೆ 2 ಡಯಾಲಿಸಿಸ್ ಯಂತ್ರದ ವ್ಯವಸ್ಥೆ, ವಿಟ್ಲದಲ್ಲಿ ವಾಕ್ ಮತ್ತು ಫಿಸಿಯೋಥೆರಪಿ ಘಟಕವನ್ನು ಹಾಗೂ ಶಾರದಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಲಪಾಡಿ ಕಾಲೇಜಿಗೆ ಮೊಬೈಲ್ ಮಧುಮೇಹ ತಪಾಸಣಾ ವಾಹನಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ವೃತ್ತಿಪರ ಮತ್ತು ಲಯನ್ಸ್ ಚಟುವಟಿಕೆಗಳ ಹೊರತಾಗಿ ಅವರು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರಿಸಿದ್ದಾರೆ. ಬಿಲ್ಲವ ಸಂಘ ವಿಟ್ಲದ ಬೆಳ್ಳಿ ಹಬ್ಬ ಆಚರಣೆಯ ಅಧ್ಯಕ್ಷರು, ಮಾಣಿಲ ಕುಕ್ಕಾಜೆ ಕಾಳಿಕಾಂಬ ಆಂಜನೇಯ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಪ್ರಸ್ತುತ ಯೋಗೇಶ್ವರ ದೇವಸ್ಥಾನದ ಯೋಗೇಶ್ವರ ಮಠ ಪುನರ್ ನಿರ್ಮಾಣ ವಿಟ್ಲದ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಭಾರತೀಯ ವೈದ್ಯಕೀಯ ಸಂಘ ಪುತ್ತೂರು ಮತ್ತು ವೈದ್ಯರ ಸಂಘ ಮಂಗಳೂರಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಏಕೀಕರಣ ಮತ್ತು ಬೆಳವಣಿಗೆ ಸೊಸೈಟಿ ನವದೆಹಲಿಯಿಂದ ಜನಕಲ್ಯಾಣ ಸದ್ಭಾವನಾ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರೇ ಇಂದಿನ ಮುಖ್ಯ ಅತಿಥಿಗಳು. ನಿಮಗೆ ನಮ್ಮ ಅಕ್ಷಯ ಕಾಲೇಜು ಪರವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್, ಹಾಗೂ ಅವಕಾಶಕ್ಕಾಗಿ ವಂದನೆಗಳು. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಗೀತಾ ಪ್ರಕಾಶ್, ವೈದ್ಯರು, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ, ತಮ್ಮ ಮಾತಿಗಾಗಿ ವೇದಿಕೆ ಸರ್. ನನ್ನಲ್ಲಿರುವ ದೈವತ್ವ ನಿಮ್ಮಲ್ಲಿರುವ ದೈವತ್ವಕ್ಕೆ ನಮಸ್ಕರಿಸುತ್ತದೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ ನಮಸ್ತೆ. ತುಂಬ ಸಂತೋಷ ಆಗ್ತಾ ಇದೆ. ಅಕ್ಷಯ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಲ್ಲಿ ಹಿರಿಯ ಗಣ್ಯರು, ವಿದ್ಯಾಕಾಶಿ ಎಂದು ಹೆಸರಾಗಿರುವಂತಹ ಮೂಡಬಿದ್ರೆಯ ಸಾಂಸ್ಕೃತಿಕ ನಗರಿ ಅಂತ ಹೆಸರುವಾಸಿಯಾಗಿರುವಂಥ ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಮೋಹನ್ ಆಳ್ವಾರ್ ಅವರ ಜೊತೆಗೆ, ಅದೇ ರೀತಿ ಬುಡಿಯಾರ್ ರಾಧಾಕೃಷ್ಣಯ್ಯವರ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂಥ ಒಂದು ಕ್ಷಣಗಳನ್ನು ನಾನು ಸಂತಸದಿಂದ ನೆನಪಿಸ್ತಾ ಇದ್ದೇನೆ. ಈಗಾಗಲೇ ವಿದ್ಯಾಕ್ಷೇತ್ರದ ಬಗ್ಗೆ ಡಾಕ್ಟರ್ ಮೋಹನ್ ಆಳ್ವರು ಹಲವಾರು ಕಿವಿ ಮಾತುಗಳನ್ನು ಹೇಳಿದರು. ಈ ವೇದಿಕೆಯನ್ನು ನೋಡಿದಾಗ ನನಗೂ ಕ್ಯಾಟ್ ವಾಕ್ ಮಾಡಬೇಕನ್ನುವಂಥ ಆಸೆ ಮೂಡಿಬಂತು ಈ ವೇದಿಕೆ ನೋಡುವಾಗ. ಆದರೆ ಇವತ್ತು ಅದು ಅಪ್ರಸ್ತುತ. ನಿನ್ನೆ ಬಂದಿದ್ದೇನಾದರೂ ನಡಿಬೋದಿತ್ತು, ಹೌದಲ್ಲ? ಇವತ್ತು ನಾನು ವೈದ್ಯನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆ ಒಂದು ಅವಕಾಶ ಸಿಕ್ಕಬೇಕಿದ್ರೆ ನಾನೊಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಸದಸ್ಯನಾಗಿ ಲಯನ್ಸಿನಲ್ಲಿ ಜಿಲ್ಲಾ ಗವರ್ನರ್ ಆಗಿದ್ದವನು. ಅದೇ ರೀತಿ ಈ ಸಂಸ್ಥೆಯ ಮುಖ್ಯಸ್ಥರು ಜಯಂತ್ ನಡುಬೈಲವರು ರೋಟರಿ ಸಂಸ್ಥೆಯ ಸದಸ್ಯರಾಗಿದ್ದವರು. ಈ ಸಂಸ್ಥೆಯ ಮುಖ್ಯ ಉದ್ದೇಶವೇ ಸೇವೆ. ಇವತ್ತು ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೇವೆ, ಬೇರೆ ಬೇರೆ ವೃತ್ತಿಯಲ್ಲಿದ್ದೇವೆ. ಹಾಗಾದರೆ ನಮ್ಮದು ಶ್ರೇಷ್ಠ ಯಾವುದು ಶ್ರೇಷ್ಠ ಅನ್ನುವಂಥ ಪ್ರಶ್ನೆ ಬರ್ತದೆ. ಯಾವ ವೃತ್ತಿ ಶ್ರೇಷ್ಠ ಅಂತ ಒಂದು ವಿಚಾರ ಬರ್ತದೆ. ಈ ವಿಚಾರ ಬಂದಾಗ ಡಾಕ್ಟ್ರೇ ಶ್ರೇಷ್ಠ ಅಂತ ಹೇಳಲಿಕ್ಕಾಗೋದಿಲ್ಲ, ಅಥವಾ ಇಂಜಿನಿಯರೇ ಶ್ರೇಷ್ಠ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವ ಯಾವ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಯಶಸ್ಸನ್ನು ಸಾಧಿಸ್ತಾನೋ ಅದೇ ಕ್ಷೇತ್ರದ ವ್ಯಕ್ತಿಯೇ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟುಕೊಂಡು ನಾವು ಇಂದಿನ ಜಗತ್ತಿನಲ್ಲಿ ಇನ್ನೊಬ್ಬರು ಹೇಗೆ ಅನ್ನುವಂಥ ಚಿಂತನೆ ಮಾಡ್ತಾ ಇದ್ದೇವೆ. ನಾವು ಹೇಗಿದ್ದೇವೆ ಅಂತಲ್ಲ, ಇನ್ನೊಬ್ಬರು ಹೇಗಿದ್ದಾರೆ ಅವರನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ಗುಂಗಿನಲ್ಲಿ ಇವತ್ತಿದ್ದೇವೆ. ಇವತ್ತು ನಿಮಗೆ ರೋಲ್ ಮಾಡೆಲ್ ಯಾರಂತ ಕೇಳಿದರೆ ನೀವು ಹೇಳಿ ಕೇಳಿ ಫ್ಯಾಷನ್ ಡಿಸೈನ್ನ ಮಕ್ಕಳು
ನೀವು ಹೇಳುವುದು ಸಲ್ಮಾನ್ ಖಾನ್ ಹಾಗೆ ಆಗಬೇಕಂತ ನನ್ನ ಇಷ್ಟ, ಐಶ್ವರ್ಯ ರೈ ಹಾಗೆ ಆಗಬೇಕಂತ ನನ್ನ ಇಷ್ಟ, ಅವರೇ ನಮ್ಮ ರೋಲ್ ಮಾಡೆಲ್ಗಳು ಅಂತ. ಆದರೆ ಇವತ್ತು ನಮ್ಮ ಸುತ್ತಮುತ್ತಲೇ ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಒಂದು ರೋಲ್ ಮಾಡೆಲ್ ಆಗಿ ಒಬ್ಬ ಕೃಷಿಕ ಇರ್ಬೋದು, ಒಬ್ಬ ಯೋಧ ಇರ್ಬೋದು, ಅಂಥ ರೋಲ್ ಮಾಡೆಲ್ಗಳು ನಮ್ಮ ಮುಂದೆ ಇರುವಾಗ ಕೇವಲ ಕಾಲ್ಪನಿಕ ರೋಲ್ ಮಾಡೆಲ್ಗಳ ಗುಂಗಿನಿಂದ ಹೊರಗೆ ಬರಬೇಕು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವೆಲ್ಲ ಆರ್ಟ್ ಆಫ್ ಲಿವಿಂಗ್ ಅಂತ ಕೇಳಿರ್ಬೋದು. ಆರ್ಟ್ ಆಫ್ ಲಿವಿಂಗ್ ಯಾರ್ದು? ಆರ್ಟ್ ಆಫ್ ಲಿವಿಂಗ್ ಬೈ ರವಿಶಂಕರ್ ಗುರೂಜಿ. ಕೇಳಿದಿರಲ್ಲ? ಕೇಳದಿದ್ದರೆ ಇನ್ನೊಮ್ಮೆ ಹೋಗಿ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ ಸ್ವಲ್ಪ ವಿಚಾರ ಮಾಡಿ. ಇವತ್ತು ನಮಗೆ ವಿದ್ಯೆ ಕಲಿಸಲಿಕ್ಕೆ ವಿದ್ಯಾಸಂಸ್ಥೆಗಳಿದೆ. ನಾವು ಹೇಗೆ ಬದುಕಬೇಕನ್ನೋದಕ್ಕೆ ಆರ್ಟ್ ಆಫ್ ಲಿವಿಂಗ್ ಇದೆ. ಆದರೆ ಪ್ರಸಕ್ತ ಸಾಲಿನಲ್ಲಿ ನಮ್ಮ ಸಮಾಜದಲ್ಲಿ ಬೇಕಾಗಿರುವುದು ಆರ್ಟ್ ಆಫ್ ಗಿವಿಂಗ್. ಆರ್ಟ್ ಆಫ್ ಗಿವಿಂಗ್ ಅಂದರೆ ನಮ್ಮಲ್ಲಿ ಎಲ್ಲರೂ ಈ ವೃತ್ತಿಯಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಹೋಗಿ ಸಂಪಾದನೆ ಮಾಡಿ ನಾವು, ನಮ್ಮ ಮನೆಯವರು, ನಮ್ಮ ಸಂಸಾರ ಉದ್ಧಾರ ಆಗಬೇಕನ್ನುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೇವೆ. ಆದರೆ ಸಮಾಜದಲ್ಲಿ ಅದೆಷ್ಟೋ ಜನ ಏನು ಗತಿ ಇಲ್ಲದೆ ಬಡತನದಲ್ಲಿ ಬೇಯ್ತಿರೋರು ಅನೇಕರಿದ್ದಾರೆ. ಆ ಕಷ್ಟಗಳನ್ನು ಕಂಡು ಹುಡುಕಿ ಅವರಿಗೆ ಒಂದಿಷ್ಟು ಸಮಾಧಾನವನ್ನು ಕೊಡುವ ಕೆಲಸ ಆಗಬೇಕಾಗಿದೆ. ಆದ್ದರಿಂದ ನಿಮ್ಮ ಈ ಅಭ್ಯಾಸದ ನಂತರ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಆರ್ಟ್ ಆಫ್ ಗಿವಿಂಗನ್ನು ಕಲಿತುಕೊಳ್ಳಿ. ಅದಕ್ಕೆ ಬೇರೆಲ್ಲ ಹೋಗ್ಬೇಕಂತಿಲ್ಲ. ಇದಕ್ಕೆ ನಿದರ್ಶನ ನಮ್ಮ ಅಧ್ಯಕ್ಷರಾದ ಜಯಂತ್ ನಡುಬೈಲವರು. ಆರ್ಟ್ ಆಫ್ ಗಿವಿಂಗ್ ಯಾರಿಗೆ ಸಹಕಾರಕ್ಕೆ ಅವರು ಎತ್ತಿದ ಕೈ, ಯಾವುದೇ ಕಾರ್ಯಕ್ರಮಕ್ಕಾದರೂ ಕೂಡ ಆರ್ಥಿಕ ನೆರವನ್ನು ಇಟ್ಟು ಅವರಿಗೆ ಪ್ರೋತ್ಸಾಹಿಸುವಂಥ ವ್ಯಕ್ತಿಗಳು ನಮಗೆ ಬೇಕು. ಅಂಥ ಆರ್ಟ್ ಆಫ್ ಗಿವಿಂಗನ್ನು ನಾವು ಜಯಂತ್ ನಡುಬೈಲವರಿಂದ ಕಲಿತಿದ್ದೇವೆ. ಜಯಂತ್ ನಡುಬೈಲವರೇ, ನಿಮ್ಮ ಬೇರೆ ಬೇರೆ ಉದ್ಯೋಗದ ಅಥವಾ ವೃತ್ತಿಯಲ್ಲಿ ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ಕೈಯಾಡಿಸಿದವರು. ಇವತ್ತು ವಿದ್ಯಾಕ್ಷೇತ್ರಕ್ಕೆ ಬಂದಿದ್ದೀರಿ. ಈ ವಿದ್ಯಾಕ್ಷೇತ್ರದಲ್ಲಿ ನಮ್ಮ ಯುವ ಜನರನ್ನು ಒಂದು ರೋಲ್ ಮಾಡೆಲ್ ಆಗಿ ಮಾಡಿ ಅವರು ಮುಂದಿನ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಬೇಕನ್ನುವಂಥ ದೃಷ್ಟಿಯಲ್ಲಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೀರಿ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ಅವರಿಗೆ ಟ್ರೈನಿಂಗನ್ನು ಕೊಟ್ಟು, ನೀವು ಕೊಟ್ಟ ಎಲ್ಲ ಟ್ರೈನಿಂಗ್ ಕೂಡ ಅವರ ಸಮಾಜದಲ್ಲಿ ಪ್ರಯೋಜನ ಆಗ್ತದಂತ ನಾನು ಧೈರ್ಯದಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪುಸ್ತಕದಲ್ಲಿರುವಂತಹ ಜ್ಞಾನ ಅದು ಸೀಮಿತವಾಗಿರ್ತದೆ. ಯಾವಾಗ ನೀವು ಡಿಗ್ರಿ ಹಿಡ್ಕೊಂಡು ಸಮಾಜಕ್ಕೆ ಹೋಗ್ತೀರೋ ಆಗ ನಿಮ್ಮ ವೈಯಕ್ತಿಕ ವರ್ಚಸ್ಸಿನ ಮೇಲೆ ನಿಮಗೆ ಕೆಲಸ ಸಿಗ್ತದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡದ ಅನೇಕ ವಿದ್ಯಾವಂತ ಹುಡುಗರು ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂಯನ್ನು ಹೇಗೆ ಫೇಸ್ ಮಾಡುವುದಂತ ನಮ್ಮ ಹುಡುಗರಿಗೆ ಗೊತ್ತಿಲ್ಲ. ಆ ವ್ಯವಹಾರ ಅಥವಾ ಆ ಮಾತಿನ ಒಂದು ವಿಚಾರದಲ್ಲಿ ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಏನಿದೆ ಅದು ನಮ್ಮ ಮಕ್ಕಳಲ್ಲಿ ಕೊರತೆ ಇದೆ. ಇವತ್ತು ನಾವು ಏನಿದ್ರು ಮಾತಿನಲ್ಲಿ ಮಂಗ ಮಾಡ್ಬೋದು ಯಾರನ್ನು. ನೀವು ಎಷ್ಟೇ ಬುದ್ಧಿವಂತರಿದ್ದರೂ ನೀವು ಮಾತೇ ಬರದಿದ್ದರೆ ನಿಮ್ಮನ್ನು ಯಾರೂ ರೆಕಗ್ನೈಸ್ ಮಾಡೋದಿಲ್ಲ. ಸ್ವಲ್ಪ ಜ್ಞಾನವಿದ್ದರೂ ಕೂಡ ನೀವು ಮಾತಿನ ಚತುರ ಆದರೆ ನೀವು ಯಾರನ್ನು ಕೂಡ ಮಂಗೆ ಮಾಡಬಹುದು. ಅಂದರೆ ನನ್ನ ವಿಚಾರ ಇಷ್ಟೇ. ಇವತ್ತಿಲ್ಲಿ ಕಲಿದುಕೊಂಡು ಡಿಗ್ರಿ ಪಡ್ಕೊಂಡು ನೀವು ಹೋಗ್ತೀರಿ. ಈ ಡಿಗ್ರಿ ಪಡ್ಕೊಂಡು ಹೋದಾಗ ನಿಮ್ಮ ವೈಯಕ್ತಿಕ ವರ್ಚಸ್ಸಿನ ಮೇಲೆ ನಿಮಗೆ ಕೆಲಸ ಸಿಗ್ತದೆ. ಆದ್ದರಿಂದ ನೀವು ಉತ್ತಮ ರೀತಿಯ ಕಲಿಯುವಿಕೆಯ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಕಲಿತುಕೊಂಡು ಹೋಗಿ, ಆಗ ಯಶಸ್ಸು ನಿಮ್ಮದಾಗ್ತದೆ. ಒಂದು ದಿನದ ಅನ್ನ ಹಾಳಾದರೆ, ಒಂದು ದಿನದಲ್ಲಿ ಒಂದು ಅನ್ನ ಹಾಳಾದರೆ ಒಂದು ದಿನ ವ್ಯರ್ಥ ಅಂತೆ. ಒಂದು ಬೆಳೆ ನಷ್ಟ ಆದರೆ ಅದು 1 ವರ್ಷ ನಷ್ಟ ಅಂತೆ. ಆದರೆ ಈ ವಿದ್ಯೆ ಎನ್ನುವುದು ಅದರ ನಾಶ ಆದರೆ ಅದು ಇಡೀ ಜೀವಮಾನದಲ್ಲಿ ಆದ ನಷ್ಟ ಅಂತೆ. ಆದ್ದರಿಂದ
ಒಂದು ದಿನದಲ್ಲಿ ಅನ್ನ ಏನಾದರೂ ಹಾಳಾಗಿ ನಿಮಗೆ ಊಟ ಮಾಡಲಿಕ್ಕೆ ಆಗದಿದ್ದರೆ ಅದು ಆ ಒಂದು ದಿನದ ಕಷ್ಟ. ಆ ಒಂದು ಬೆಳೆ ಭತ್ತ ಸರಿಯಾಗಿ ಬೆಳೆಯಲಿಲ್ಲ, ನೀರು ಸಿಗಲಿಲ್ಲ ಅಂತ ಹೇಳಿದರೆ ಅದು 1 ವರ್ಷ ನಷ್ಟ ಅಂತೆ. ಆದರೆ ವಿದ್ಯಾರ್ಥಿ ದಶೆಯಲ್ಲಿ ನೀವು ಮಾಡಬೇಕಾದ ಕರ್ತವ್ಯವನ್ನು ನೀವು ಮಾಡದೇ ಇದ್ದರೆ ನಿಮ್ಮ ಜೀವಮಾನವೇ ವ್ಯರ್ಥ. ಇವತ್ತು ವಿದ್ಯಾರ್ಥಿಗಳಾಗಿ ನೀವು ನಾಡಿದ್ದು ಸಮಾಜದಲ್ಲಿ ಹೇಗೆ ಮಾಡುವ ಕೆಲಸವನ್ನು ಈಗಲೇ ಆಲೋಚನೆ ಮಾಡುವ ಬದಲು ನಿಮ್ಮ ಕ್ಷೇತ್ರದಲ್ಲಿ ಬೇಕಾಗುವಂಥ ಜ್ಞಾನವನ್ನು ಸಂಪಾದಿಸಿ ಆಮೇಲೆ ಸಮಾಜಕ್ಕೆ ಹೋಗುವಾಗ ನೀವು ಬೇಕಾದಾಗೆ ಮಾಡಿಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳುತ್ತಾ, ಈ ಹಿರಿಯರಲ್ಲಿ ನಿಮ್ಮಲ್ಲಿಗೆ ಒಂದು ಗೌರವ ಇರಲಿ, ನಿಮ್ಮ ವಿದ್ಯೆ ಕಲಿಯುವಲ್ಲಿ ಒಂದು ಬದ್ಧತೆ ಇರಲಿ, ಮತ್ತು ಗುರು ಹಿರಿಯರಲ್ಲಿ ಅದು ಅವರ ಆಶೀರ್ವಾದ ನಿಮಗಿರಲಿ. ಆ ನಿಟ್ಟಿನಲ್ಲಿ ಎಲ್ಲರ ಸಹಬಾಳ್ವೆಯಲ್ಲಿ ನಿಮ್ಮ ಮಿತ್ರರಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಅವರೊಟ್ಟಿಗೆ ಸಹಬಾಳ್ವೆಯ ಜೀವನವನ್ನು ನಡೆಸಿದಾಗ ಉತ್ತಮವಾದ ಸಮಾಜದಲ್ಲಿ ಮೂಡಿಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಒಂದು ವಿಚಾರ ಟೀಚರ್ಸ್ ಅವರಿಗೆ ಹೇಳುವಂಥದ್ದು, ಇವತ್ತು ನಮ್ಮಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದವನನ್ನು ಬೇಷ್ ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಟೀಚರ್ಸ್ ಅನೇಕರಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೆಲವು ರೀಲ್ಸ್ ನೋಡ್ತೇವೆ, ನೀನು ಏನಕ್ಕೂ ಪ್ರಯೋಜನ ಇಲ್ಲ, ನೀನು ದನ ಕಾಯಲಿಕ್ಕೆ ಫಿಟ್ ಅಂತ ಹೇಳುವಂಥ ವಿಚಾರನೂ ಇದೆ. ಇವತ್ತು ಯಾವ ವಿದ್ಯಾರ್ಥಿಯೂ ಕೂಡ ಅವನು ಕಲಿಯುವಿಕೆಯಲ್ಲಿ ಹಿಂದೆ ಉಳಿದದ್ದು ಬೇರೆ ಬೇರೆ ಕಾರಣ ಇರಬಹುದು. ಅವನಿಗೆ ಮನೆಯವರು ತಂದು ಹಾಕಿದ ಆ ಒಂದು ಕ್ಷೇತ್ರ ಅವನಿಗೆ ಲೈಕ್ ಆಗದೇ ಇರ್ಬೋದು. ಈಗ ಮೆಡಿಕಲಲ್ಲಿ ಇಂಟ್ರೆಸ್ಟ್ ಇಲ್ಲದವನಿಗೆ ಮೆಡಿಕಲ್ಗೆ ತಂದು ಹಾಕಿ ನೀನು ಡಿಸೆಕ್ಷನ್ ಮಾಡು ಅಂತ ಹೇಳಿದ್ರೆ ಅವನು ಮನಸ್ಸಿರಲಿಕ್ಕಿಲ್ಲ, ಅವನು ಅದರಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಕ್ಕಳ ಅಭಿರುಚಿಯನ್ನು ನಾವು ಗುರುತಿಸಿಕೊಂಡು ಅವರಿಗೆ ಬೇಕಾಗುವ ಶಿಕ್ಷಣ ಸಂಸ್ಥೆಗಳಿಗೆ ಪರಿಚಯ ಮಾಡಿ ಆ ಬಳಿಕ ಅವರನ್ನು ಸಮಾಜದ ಉತ್ತಮ ಸೇವಾ ಕಾರ್ಯಕರ್ತರಾಗಿ ರೂಪಿಸುವಲ್ಲಿ ಟೀಚರ್ಸ್ನವರ ಒಂದು ಜವಾಬ್ದಾರಿಯೂ ಇದೆ. ಆ ನಿಟ್ಟಿನಲ್ಲಿ ಅಕ್ಷಯ ಕಾಲೇಜು ಎಲ್ಲ ಥರದ ಈ ತರಬೇತಿಯನ್ನು ಕೊಡುವಲ್ಲಿ ಮುಂದಿನ ದಿನಗಳಲ್ಲಿಯೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತ ಹೇಳುತ್ತಾ, ಇಲ್ಲಿ ಈ ಅವಕಾಶವನ್ನು ಮಾಡಿಕೊಟ್ಟು ಉತ್ತಮವಾಗಿ ಇಲ್ಲಿ ನಿಮ್ಮೊಂದಿಗೆ ಈ ಒಂದು ಸಂಜೆಯನ್ನು ಕಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ ತಮಗೆಲ್ಲರಿಗೂ ವಂದಿಸಿ ವಿರಮಿಸ್ತೇನೆ. ಜೈ ಹಿಂದ್. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರ್ಗದರ್ಶನದ ಮಾತುಗಳಿಂದ ಆಡಿ ತಮ್ಮ ಸಂಸ್ಥೆಗೆ ಶುಭ ಹಾರೈಸಿದಂತಹ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ಬಿಲ್ಲವ ಸಂಘದ ಕೋಶಾಧಿಕಾರಿಯಾಗಿರುವಂತಹ ಮಹೇಶ್ಚಂದ್ರ ಸಾಲಿಯನ್ ಸರ್, ಹಾಗೆಯೇ ಸುವರ್ಣ ಎಂಟರ್ಪ್ರೈಸ್ ಮಂಗಳೂರು ಇದರ ಮಾಲಕರಾದಂತಹ ಸುಂದರ ಸುವರ್ಣ ಇವರು ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ವಹಿಸ್ತಾ, ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ಶೈಕ್ಷಣಿಕ ವರ್ಷದಲ್ಲಿ ಅನೇಕ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಇದೀಗ ಹಲವಾರು ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಚಾಂಪಿಯನ್ಶಿಪ್ ಅನ್ನ ಪಡೆದುಕೊಂಡವರು ಮಿಸ್ ವಿದ್ಯಾಶ್ರೀ ಫೈನಲ್ BSc FD ಇವರು ಪೇಂಟಿಂಗ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹಾಗೂ ಬೇಸ್ ಪೇಂಟಿಂಗ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಇನ್ ಕಲ್ಚರಲ್ ಪಡೆದುಕೊಂಡಿರ್ತಾರೆ. ಈ ಒಂದು ಪ್ರಶಸ್ತಿಯನ್ನ ನಮ್ಮ ಇಂದಿನ ಈ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಶ್ರೀಯುತ ಬುಡಿಯಾರ್ ರಾಧಾಕೃಷ್ಣ ರೈ, ಮಾಲಕರು ಬುಡಿಯಾರ್ ಗ್ಯಾಸ್ ಏಜೆನ್ಸಿ ಕುಮ್ರಾ, ಇವರು ವಿತರಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಿಸ್ ವಿದ್ಯಾಶ್ರೀ ಫೈನಲ್ BSc FD ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಇನ್ ಕಲ್ಚರಲ್ ಕಾಂಪಿಟಿಷನ್ಸ್. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಕಾಲೇಜಿನಲ್ಲಿ ಸ್ಪೈರೋ 2K24 ಈ ಒಂದು ಕ್ರೀಡಾ ಕೂಟದಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಯನ್ನ ಗೆದ್ದಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಅಭಿನಂದಿಸುವಂತಹ ಸಮಯ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿದೆ ಶ್ರೀಯುತ ರಕ್ಷಣ್ TR, ಉಪನ್ಯಾಸಕರು, ಇಂಟೀರಿಯರ್ ಡಿಸೈನ್ ವಿಭಾಗ, ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಸ್ತಿಯನ್ನು ವಿತರಿಸ ತಮಗೆ ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿಯನ್ನು ಕೂಡ ತಾವೇ ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಕ್ಷಯ ಕಾಲೇಜು ಪುತ್ತೂರು 2023-24ನೇ
ಶೈಕ್ಷಣಿಕ ವಾರ್ಷಿಕ ಕ್ರೀಡಾಕೂಟ ಸ್ಪೈರೋ 2K24ನ ವಿಜೇತರು. ನಾನು ಹೇಳ್ತೇನೆ, ಒಂದೊಂದು ತಂಡ ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಬಂದು ಆದಷ್ಟು ಬೇಗ ಬಹುಮಾನವನ್ನು ತಗೊಳ್ಬೇಕು. ಮೊದಲನೇದಾಗಿ ಫಸ್ಟ್ ಈವೆಂಟ್ ಕ್ಯಾರಮ್. ಇದರ ದ್ವಿತೀಯ ಬಹುಮಾನ ತಂಡ ಬಗೀರಾ, ಮನ್ವಿತ್ ಅಂಡ್ ಗಣಶ್ಯಾಮ್. ಮೊದಲನೇ ಬಹುಮಾನ ತಂಡ ಐಕ್ಯಂ, ಅಭಿಕ್ಷ ಅಂಡ್ ಕಾರ್ತಿಕ್. ವಿದ್ಯಾರ್ಥಿಗಳು ದಯವಿಟ್ಟು ಬೇಗನೆ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಒಂದು ವೇಳೆ ವಿದ್ಯಾರ್ಥಿಗಳು ಇಲ್ಲಿ ಇಲ್ಲದಿದ್ದರೆ ಅವರ ತಂಡದ ಯಾರಾದರೂ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಇವರಿಗೆ ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಶ್ರೀಯುತ ಬುಡಿಯಾರ್ ರಾಧಾಕೃಷ್ಣ ರೈ, ಮಾಲಕರು ಬುಡಿಯಾರ್ ಗ್ಯಾಸ್ ಏಜೆನ್ಸಿ ಕುಬ್ರಾ, ಇವರು ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇವೆಂಟ್ ಚೆಸ್. ಇದರ ದ್ವಿತೀಯ ಬಹುಮಾನ ಜಟಯು ತಂಡಕ್ಕೆ, ಅಖಿಲೇಶ್ ಮತ್ತು ಮೋಕ್ಷಿತ್. ಅಖಿಲೇಶ್ ಮಾತ್ರ. ಹಾಗೆ ಪ್ರಥಮ ಬಹುಮಾನ ಯುಕ್ತ ತಂಡಕ್ಕೆ, ಭಾಗ್ಯರಾಜ್. ಹಾಗೆ ಬ್ಯಾಡ್ಮಿಂಟನ್ ದ್ವಿತೀಯ ಸ್ಥಾನ ಐಕ್ಯಂ ತಂಡಕ್ಕೆ, ಮೋಕ್ಷಿತ್ ಮತ್ತು ವಿಜಿತ್. ಹಾಗೆ ಪ್ರಥಮ ಸ್ಥಾನ ಶ್ರೇಷ್ಠ ತಂಡಕ್ಕೆ ಮನೋಜಾಗು ಎಂ ಅರ್ಮನ್ ಆರ್ ಮೊಹಮ್ಮದ್ ಅರ್ಮನ್. ಹಾಗೆ ರಿಲೇ ಬಾಯ್ಸ್, ಇದರ ತೃತೀಯ ಬಹುಮಾನ ಶ್ರೇಷ್ಠ ತಂಡಕ್ಕೆ ಭವಿತ್ ರಾಕೇಶ್ ಧನುಷ್ ಅರ್ಮಾನ್. ಹಾಗೆ ದ್ವಿತೀಯ ಸ್ಥಾನ ಯುಕ್ತ ತಂಡಕ್ಕೆ ಸಫ್ರಿಕ್ ಯಜ್ಞೇಶ್ವರ್ ಸಫ್ವಾನ್ ರಂಜಿತ್. ಹಾಗೆ ಪ್ರಥಮ ಸ್ಥಾನ ಅಭಯ ತಂಡಕ್ಕೆ ಮೊಹಮ್ಮದ್ ರಿಜಾ, ಮೊಹಮ್ಮದ್ ಮುಸ್ತಫಾ ಆ್ಯಂಡ್ ರಿಜ್ವಾನ್ ಆ್ಯಂಡ್ ನವೀನ್. ಬೇಗ ಬೇಗ ಬರಬೇಕು ವಿದ್ಯಾರ್ಥಿಗಳು, ಸಮಯದ ಅಭಾವ ಇದೆ. ಬೇರೆ ಯಾರಾದರೂ ಬಂದು ಸ್ವೀಕರಿಸಬಹುದು, ಅದೇ ತಂಡದವರು. ತಂಡದಲ್ಲಿರುವಂತಹ ಯಾರಾದರೂ ಬಂದು ದಯವಿಟ್ಟು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆ ತಂಡದಲ್ಲಿರುವಂತಹ ಯಾರಾದರೂ ಸದಸ್ಯರು ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ರಿಲೇ ಗರ್ಲ್ಸ್ ತೃತೀಯ ಬಹುಮಾನ ಶ್ರೇಷ್ಠ ತಂಡಕ್ಕೆ ಜೀವಿತ, ಮೋಕ್ಷ, ಜೀತಾ ಆ್ಯಂಡ್ ವರ್ಷಿಣಿ. ದ್ವಿತೀಯ ಬಹುಮಾನ ತಂಡ ಬಗೀರಕ್ಕೆ ಅಂಜಲಿ, ಅಮಿತಾ, ರಮ್ಯಾ, ಭವ್ಯ. ಹಾಗೆ ಪ್ರಥಮ ಸ್ಥಾನ ಅಭಯ ತಂಡಕ್ಕೆ ವಿಸ್ಮಿತಾ, ಜನನಿ, ರಿತೀಕ್ಷಾ, ಅಶ್ವಿನಿ. ದಯವಿಟ್ಟು ತಂಡದ ನಾಯಕರಾದರೂ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ತಂಡದ ನಾಯಕರು ತಮ್ಮ ತಂಡದವರ ಪರವಾಗಿ ಪ್ರಶಸ್ತಿಯನ್ನ ಸ್ವೀಕರಿಸಬಹುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ವಾಲಿಬಾಲ್ ಬಾಯ್ಸ್ ದ್ವಿತೀಯ ಸ್ಥಾನ ಐಕ್ಯಂ ತಂಡಕ್ಕೆ ಜಮೀರ್, ಅಭೀಕ್ಷ್, ನಿಯಾಜ್, ಶಮ್ರಾನ್, ವಿಜಿತ್, ಮಹೇಶ್, ಪ್ರಥಮ್, ಅಫ್ಜಲ್. ಹಾಗೆ ಪ್ರಥಮ ಬಹುಮಾನ ಜಟಯು ತಂಡಕ್ಕೆ ವಚನ್ ಎಸ್, ವಿನೋದ್ ಕೆಸಿ, ಮೊಹಮ್ಮದ್ ಮುಸ್ತಫಾ, ಮಿಥುನ್, ಸತ್ಯನಾರಾಯಣ, ಅನಸ್, ಮಿಥುನ್. ಹಾಗೆ ಥ್ರೋಬಾಲ್ ಗರ್ಲ್ಸ್ ದ್ವಿತೀಯ ಸ್ಥಾನ ಬಗೀರ ತಂಡಕ್ಕೆ ಅಂಜಲಿ, ಅಮಿತಾ, ಕೃತಿ. ಹಾಗೆ ಪ್ರಥಮ ಸ್ಥಾನ ಅಭಯ ತಂಡಕ್ಕೆ ಪೂಜಿತಾ, ದೀಕ್ಷಾ, ಕೌಶಲ್ಯ. ಹಾಗೆ ದ್ವಿತೀಯ ಸ್ಥಾನದಲ್ಲಿ
ವತ್ಸಲ, ಭಾರ್ಗವಿ, ಧನ್ಯಶ್ರೀ, ಮೇಘ. ಅದೇ ಹಾಗೆ ಪ್ರಥಮ ಸ್ಥಾನದಲ್ಲಿ ಅಶ್ವಿನಿ, ಸಿಂಚನ, ಅಶ್ವಿನಿ, ಮೋಕ್ಷಿತಾ, ಮೋಕ್ಷ, ಜಯಶ್ರೀ. ಕಬಡ್ಡಿ ಬಾಯ್ಸ್ ದ್ವಿತೀಯ ಸ್ಥಾನ ಜಟಾಯು ತಂಡಕ್ಕೆ ವಚನ್ ಎಸ್, ವಿನೋದ್ ಕೆಸಿ, ಮಿಥುನ್, ಯಜ್ಞೇಶ್ವರ್, ಕೌಶಿಕ್, ಕಾರ್ತಿಕ್, ಅಖಿಲೇಶ್. ಹಾಗೆ ಪ್ರಥಮ ಸ್ಥಾನ ಶ್ರೇಷ್ಠ ತಂಡಕ್ಕೆ ಗೌತಮ್, ರಾಕೇಶ್, ದೀಪಕ್, ಮುಖೇಶ್, ಶ್ರೇಯಸ್, ಅಶ್ವಿನಿ, ಅರ್ಮಾನ್, ಬಹಿತ್, ಜಗತ್. ವಿದ್ಯಾರ್ಥಿಗಳು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಈ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆ ಅವರ ಪ್ರೋತ್ಸಾಹ, ಸಾಧನೆಯನ್ನ ಮಾಡಿದಂತಹ ಪ್ರತಿಯೊಬ್ಬನ ಅಪೇಕ್ಷೆ ಚಪ್ಪಾಳೆ ಆಗಿರುತ್ತೆ. ಹಾಗೆ ಕಬಡ್ಡಿ ಗರ್ಲ್ಸ್ ದ್ವಿತೀಯ ಸ್ಥಾನ ಐಕ್ಯಂ ತಂಡಕ್ಕೆ ವಾಣಿಶ್ರೀ, ಲಿಖಿತಾ, ಮನಸ್ವಿ, ಅನುಜಾ, ದೇವಿಕಾ, ಶ್ರದ್ಧಾ, ನವಾಮಿ, ಸಾಕ್ಷಿ. ಹಾಗೆ ಪ್ರಥಮ ಸ್ಥಾನ ಶ್ರೇಷ್ಠ ತಂಡಕ್ಕೆ ವರ್ಷಿಣಿ, ಲಾವಣ್ಯ, ಗೀತಾ, ಅಸ್ಮಿತಾ, ಪೂಜಾ, ಮೋಕ್ಷ, ಟೀನಾ, ಸ್ವದಿಶಾ, ಧನ್ಯಶ್ರೀ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಯುವವಾಹಿನಿ ಪುತ್ತೂರು ಘಟಕದ ಅಧ್ಯಕ್ಷರಾದ ಜಯರಾಮ ಕೆಮ್ಮಿಂಚೆ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕ್ರಿಕೆಟ್ ಬಾಯ್ಸ್ ದ್ವಿತೀಯ ಸ್ಥಾನ ಅಭಯ ತಂಡಕ್ಕೆ ನವೀನ್, ವಿದ್ಯಾಧರ್, ಶಿಜನ್, ಉಜ್ವಲ್, ರಿಲ್ವಾನ್, ಬಿಪಿನ್, ಕಾರ್ತಿಕ್, ರಿಜ್ವಾನ್. ಹಾಗೆ ಪ್ರಥಮ ಸ್ಥಾನ ಯುಕ್ತ ತಂಡಕ್ಕೆ ಸಫ್ವಾನ್, ಚಿಂತನ್, ಹರ್ಷ, ರಂಜಿತ್, ಪೃಥ್ವಿರಾಜ್, ಯಜ್ಞೇಶ್. ಹಾಗೆ ದ್ವಿತೀಯ ಸ್ಥಾನದಲ್ಲಿ ರಾಕೇಶ್, ಶರತ್, ಮುಸ್ತಫಾ, ಮುಸ್ತಾಕ್. ಹಾಗೆ ಪ್ರಥಮ ಸ್ಥಾನದಲ್ಲಿ ಪುಷ್ಪರಾಜ್, ಸಾಯಿ ಪ್ರಸಾದ್, ಕಾರ್ತಿಕ್, ಇಜ್ಲಾಂ, ಸಫ್ರಿ, ಮಿಲಾನ್. ಟಗ್ ಆಫ್ ವಾರ್ ಬಾಯ್ಸ್ ದ್ವಿತೀಯ ಸ್ಥಾನ ಶ್ರೇಷ್ಠ ತಂಡಕ್ಕೆ ರಾಕೇಶ್, ಗೌತಮ್, ಅಶ್ವಿನ್, ಜೀವನ್, ದೀಪಕ್, ಮುಖೇಶ್, ಮಹೇಶ್, ಯತೀಶ್, ಧನುಷ್. ಹಾಗೆ ಪ್ರಥಮ ಸ್ಥಾನ ಜಟಾಯು ತಂಡಕ್ಕೆ ಮಿಥುನ್, ವಚನ್ ಎಸ್, ವಿನೋದ್ ಕೆಸಿ, ನರೇಂದ್ರ, ಯಜ್ಞೇಶ್ವರ್, ಕಾರ್ತಿಕ್, ಸತ್ಯನಾರಾಯಣ, ಮಿಥುನ್, ಅಖಿಲೇಶ್. ಟಗ್ ಆಫ್ ವಾರ್ ಗರ್ಲ್ಸ್ ದ್ವಿತೀಯ ಸ್ಥಾನ ಜಟಾಯು ತಂಡಕ್ಕೆ ಲಿಖಿತಾ, ಡಿಂಪಲ್, ದಿಶಾ, ವೇಣುಶ್ರೀ, ಅಂಕಿತಾ, ಪ್ರಕೃತಿ, ವಚನ್, ರಕ್ಷಾ, ಶಿಫಾನಿ. ಹಾಗೆ ಪ್ರಥಮ ಸ್ಥಾನ ಐಕ್ಯಂ ತಂಡಕ್ಕೆ ನವಾಮಿ, ಶ್ರದ್ಧಾ, ಮನಸ್ವಿ, ಸಾಕ್ಷಿ, ಹಿತಶ್ರೀ, ದೇವಿಕಾ, ವಾಣಿಶ್ರೀ, ಜೆನಿಫರ್, ಶ್ರುತಿ, ಅನುಜಾ, ಲಿಖಿತಾ. ಹಾಗೆ ಟಗ್ ಆಫ್ ವಾರ್ ಫೀಮೇಲ್ ಸ್ಟಾಫ್ ಅಕ್ಷಯ ಕಾಲೇಜ್ ವರ್ಸಸ್ ಸ್ಟೂಡೆಂಟ್ಸ್ ಐಕ್ಯಂ ತಂಡ. ಅದರಲ್ಲಿ ವಿನ್ನರ್ಸ್ ಐಕ್ಯಂ ಟೀಮ್ ಗರ್ಲ್ಸ್. ಟಗ್ ಆಫ್ ವಾರ್. ಈ ಒಂದು ರೋಲಿಂಗ್ ಟ್ರೋಫಿಯನ್ನ ಇದೇ ಕಾಲೇಜಿನ ಉಪನ್ಯಾಸಕರು ಸ್ಪಾನ್ಸರ್ ಮಾಡಿರ್ತಾರೆ. 2 ವರ್ಷ ಈ ರೋಲಿಂಗ್ ಟ್ರೋಫಿಯನ್ನ ಫಿಮೇಲ್ ಸ್ಟಾಫ್ಸೇ ಪಡೆದಿರ್ತಾರೆ ಅಕ್ಷಯ ಕಾಲೇಜಿನ. ಈ ವರ್ಷ ಸ್ಟೂಡೆಂಟ್ಗಳು ಮುಡಿಗೇರಿಸಿಕೊಂಡಿದ್ದಾರೆ. ಮುಂದಿನ ಪ್ರಶಸ್ತಿಯನ್ನ ಈ ಕಾರ್ಯಕ್ರಮದ ಇನ್ನೊಂದು ಅತಿಥಿಯಾಗಿರುವಂತಹ ಡಾಕ್ಟರ್ ಗೀತಾ ಪ್ರಕಾಶ್ ವೈದ್ಯರು, ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ ಇವರು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾರ್ಚ್ ಫಸ್ಟ್ ಅಭಯ ತಂಡ ಫಸ್ಟ್ ಪ್ಲೇಸ್. ಮಾರ್ಚ್ ಫಸ್ಟ್
ಈ ಒಂದು ರೋಡಿಂಗ್ ಟ್ರೋಫಿಯನ್ನು ಕೂಡ ಇದೇ ಕಾಲೇಜಿನ ಉಪನ್ಯಾಸಕರು ಸ್ಪಾನ್ಸರ್ ಇಂದ ಮಾಡಿರ್ತಾರೆ. ಅಭಿನಂದನೆಗಳು. ಹಾಗೆ ಸ್ಪೈರೋ 2K24 ನ ಇಂಡಿವಿಜುವಲ್ ಚಾಂಪಿಯನ್ಸ್ ಬಾಯ್ಸ್ ಯಜ್ಞೇಶ್ JN ಫಸ್ಟ್ BCA ಯುಕ್ತ ತಂಡದಿಂದ 100 ಮೀಟರ್ ಸೆಕೆಂಡ್ ಪ್ಲೇಸ್, 400 ಮೀಟರ್ ಸೆಕೆಂಡ್ ಪ್ಲೇಸ್, ಹೈ ಜಂಪ್ ಫಸ್ಟ್ ಪ್ಲೇಸ್. ಹಾಗೆ ಗರ್ಲ್ಸ್ನಲ್ಲಿ ಅಂಜಲಿ A ಸೆಕೆಂಡ್ BCom ಬಗಿರ ತಂಡದಿಂದ 100 ಮೀಟರ್ ಫಸ್ಟ್, 400 ಮೀಟರ್ ಫಸ್ಟ್, ಹಾಗೆ ಡಿಸ್ಕಸ್ ಥ್ರೋ ಸೆಕೆಂಡ್ ಪ್ಲೇಸ್. ಹಾಗೆ ಈ ಕಾರ್ಯಕ್ರಮದ ಅತ್ಯಂತ ವಿಶಿಷ್ಟವಾದ ಪ್ರಶಸ್ತಿ ಅಂತ ಹೇಳಿದ್ರೆ ವಿನ್ನರ್ಸ್ ಮತ್ತೆ ರನ್ನರ್ಸ್ ಆಕ್ಚುಲಿ. ಹಾಗೆ ಈ ಒಂದು ಸ್ಪೈರೋ ಈ ವರ್ಷದ ನಮ್ಮ ಅಕ್ಷಯ ಕಾಲೇಜಿನ ಸ್ಪೈರೋ 2K24 ನ ರನ್ನರ್ಸ್ ಬಗಿರ ತಂಡಕ್ಕೆ ಈ ಒಂದು ರೋಲಿಂಗ್ ಟ್ರೋಫಿಯನ್ನು ಕೂಡ ನಮ್ಮ ಕಾಲೇಜಿನಲ್ಲೇ ಇದ್ದಂತಹ ಉಪನ್ಯಾಸಕಿಯೊಬ್ಬರು ಸ್ಪಾನ್ಸರ್ ಇಂದ ಮಾಡಿರ್ತಾರೆ. ರನ್ನರ್ ತಂಡ ಬಗೀರ ದಯವಿಟ್ಟು ಆದಷ್ಟು ಬೇಗ ವೇದಿಕೆಯ ಮೇಲೆ ಬಂದು ಪ್ರಶಸ್ತಿಯನ್ನ ರೋಲಿಂಗ್ ಟ್ರೋಫಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವಿನ್ನರ್ಸ್ ಅಭಯ ತಂಡ, ವಿನ್ನರ್ಸ್ ಆಫ್ ಸ್ಪೈರೋ 2K24 ಅಭಯ ಟೀಮ್ ಅಭಯ. Here is the winners of Spyro 2K24 team ಅಭಯ. ಈ ಒಂದು ಟ್ರೋಫಿಯನ್ನ ನಮ್ಮ ಕಾಲೇಜಿನ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ಪ್ರಭಾವತಿ ಸ್ಪಾನ್ಸರ್ ಮಾಡಿರ್ತಾರೆ. ಅಭಯ ತಂಡಕ್ಕೆ ಧನ್ಯವಾದಗಳು. ಹಾಗೆ ಸ್ಪೈರೋ 2K24 ಸ್ಟಾಫ್ ಶಟಲ್ ಬ್ಯಾಡ್ಮಿಂಟನ್ ಥರ್ಡ್ ಪ್ಲೇಸ್ ಮಿಸ್ಟರ್ ಪ್ರತೀಕ್ ಡಿ ಶೆಟ್ಟಿ ಅಂಡ್ ಮಿಸಸ್ ಅನುಷಾ ಪ್ರವೀಣ್ ಕುಮಾರ್. ಹಾಗೆ ಸೆಕೆಂಡ್ ಪ್ಲೇಸ್ ಮಿಸ್ಟರ್ ಸಂಪತ್ ಪಕ್ಕಡ ಅಂಡ್ ಮಿಸ್ ಜನಿತಾ. ಹಾಗೆ ಪ್ರಥಮ ಸ್ಥಾನ ಮಿಸ್ಟರ್ ಅರ್ಪಿತ್ TA ಅಂಡ್ ಮಿಸಸ್ ರಶ್ಮಿ K. ಉಪನ್ಯಾಸಕರ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದವರು ಮಿಸಸ್ ಅನುಷಾ ಹಾಗೆ ಮಿಸ್ಟರ್ ಪ್ರತೀಕ್ ಡಿ ಶೆಟ್ಟಿ. ಹಾಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡವರು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಸಂಪತ್ ಪಕ್ಕಡ ಹಾಗೆ ಮಿಸ್ ಜನಿತಾ. ಹಾಗೆ ಪ್ರಥಮ ಸ್ಥಾನ ಮಿಸ್ಟರ್ ಅರ್ಪಿತ್ TA ಅಂಡ್ ಮಿಸಸ್ ರಶ್ಮಿ K. ಪ್ರಥಮ ಸ್ಥಾನವನ್ನು ಪಡ್ಕೊಂಡವರು ನಮ್ಮ ಕಾಲೇಜಿನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರುವಂತಹ ಮಿಸ್ಟರ್ ಅರ್ಪಿತ್ TA ಹಾಗೆ ಇಂಗ್ಲಿಷ್ ಉಪನ್ಯಾಸಕಿ ಆಗಿರುವಂತಹ ಶ್ರೀಮತಿ ರಶ್ಮಿ ಇವರು. ಬಹುಮಾನ ಪಡೆದ ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದಗಳು.
ಅಭಿನಂದನೆಗಳು ಸರ್. ಥರ್ಡ್ BSc ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಕಲಿಕೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡವರು ಮಿಸ್ ಶ್ರದ್ಧಾ. ಇವರಿಗೆ ಕಲಾವತಿ ಜಯಂತ್ ಇವರು ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ವೇದಿಕೆಯಲ್ಲಿ ಇರುವಂತಹ ಮತ್ತೊಬ್ಬ ಗಣ್ಯ ವ್ಯಕ್ತಿ ಶ್ರೀಯುತ ಮುರಿಯೂರು ರಾಧಾಕೃಷ್ಣ ರೈ. ಇವರು ಕೋಲಾರದಲ್ಲಿ ಡಿಪ್ಲೊಮಾ ಇನ್ ಮೈನಿಂಗ್ ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನ ಪಡೆದಿದ್ದಾರೆ. ಹಾಗೆ ಇವರು APMCಯ ಮಾಜಿ ಅಧ್ಯಕ್ಷರು ಹಾಗೂ KMFನ ಮಾಜಿ ನಿರ್ದೇಶಕರು. ಪ್ರಸ್ತುತ ಇವರು ಮಲಿಚಡಿ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ, ಕಾರ್ಪಾರಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರ ಹಾಗೂ ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ತಮಗಾಗಿ ವೇದಿಕೆ ಸರ್. ಅಕ್ಷಯ ಕಾಲೇಜಿನ 5ನೇ ವರ್ಷದ ಈ ವಾರ್ಷಿಕೋತ್ಸವದ ಈ ಸಂಭ್ರಮದ ವೇದಿಕೆಯ ಈ ಒಂದು ಕಾಲೇಜನ್ನು ಹುಟ್ಟುಹಾಕಿ ಅದರ ಚೇರ್ಮನ್ ಆಗಿರತಕ್ಕಂಥ ನನ್ನ ಆತ್ಮೀಯ ಜಯಂತ್ ನಡುಬೈಲವರೇ, ಅದೇ ರೀತಿ ಈಗಾಗಲೇ ವಿದ್ಯಾಕೇಂದ್ರದ ಮೂಡಬಿದ್ರೆಯ ಶಿಲ್ಪಿ ಎಂದು ಹೆಸರುವಾಸಿಯನ್ನು ಪಡೆದಂಥ ಮೋಹನಾಳವರು, ಒಂದು ರೀತಿಯಲ್ಲಿ ವಿದ್ಯಾಕೇಂದ್ರ ಯಾವ ರೀತಿ ಇರಬೇಕು, ವಿದ್ಯಾರ್ಜನೆ ಮಕ್ಕಳಿಗೆ ಕೊಟ್ಟಾಗ ಯಾವ ರೀತಿ ಆ ಮಕ್ಕಳು ಬೆಳೀತಾರೆ ಎಂಬ ಬಗ್ಗೆ ತಮಗೆಲ್ಲರಿಗೂ ಮನವರಿಕೆ ಮಾಡಿದಂಥ ಮೋಹನಾಳರು ಈಗಾಗಲೇ ನಿರ್ಗಮಿಸಿದ್ದಾರೆ. ಅವ್ರನ್ನ ನೆನಪಿಸ್ಕೊಳ್ತಾ, ಅದೇ ರೀತಿ ಇನ್ನೋರ್ವ ಸಾಧಕ, ಅವರು ಲಯನ್ಸಿನ ಡಿಸ್ಟ್ರಿಕ್ಟ್ ಗವರ್ನರು, ನಮ್ಮ ಆತ್ಮೀಯರು ಆಗಿರತಕ್ಕಂಥ ಡಾಕ್ಟರ್ ಗೀತಾ ಪ್ರಕಾಶ್ ಅವರೇ. ಇಷ್ಟೆಲ್ಲ ಈ ಕಾಲೇಜಿನ ಎಲ್ಲ ವ್ಯವಸ್ಥೆಯ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಬೆನ್ನೆಲುಬಾಗಿ ನಿಂತಂಥ ಅವರ ಧರ್ಮಪತ್ನಿಯಾದಂಥ ಕಲಾವತಿ ಜಯಂತ್ರವರೇ, ಈ ಕಾಲೇಜಿನ ಪ್ರಾಂಶುಪಾಲರು, ಈಗಾಗಲೇ 300ರ ಮೇಲ್ಪಟ್ಟು ಮಕ್ಕಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮುಂದಿನ ಅವರಿಗೆ ವಿದ್ಯಾರ್ಜನೆಯನ್ನು ಕೊಟ್ಟು ಅವರ ಜೀವನವನ್ನು ಒಂದು ಉನ್ನತೀಕರಿಸಲಿಕ್ಕೆ ಸಹಕಾರ ಮಾಡ್ತಿರುವಂಥ ಪ್ರಾಂಶುಪಾಲರಂಥ ಸಂಪತ್ ಪಕಲ್ರವರೇ, ಇನ್ನೋರ್ವ ಅಧ್ಯಾಪಕರು ಅರ್ಪಿತ್ ಅವರೇ, ಅದೇ ರೀತಿ ಸ್ಟೂಡೆಂಟ್ ಯೂನಿಯನ್ನ ಪ್ರೆಸಿಡೆಂಟ್ ಆಗಿರತಕ್ಕಂಥ ವಿನೋದ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪುಟಾಣಿ ಮಕ್ಕಳೇ, ಅದರ ಜೊತೆ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳೇ, ನಾನು ಈಗಾಗಲೇ ನಮ್ಮ ಜಯಂತನಲ್ಲಿ ಒಂದು ಮಾತನ್ನು ಹೇಳಿದೆ. ಯಾವುದೇ ಒಂದು ವಾರ್ಷಿಕೋತ್ಸವ ನಡೀತಿರುವಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಕಲಿತಂಥ ಮಕ್ಕಳ ಪ್ರತಿಭೆಯನ್ನು ತೋರಿಸುವ ಒಂದು ದಿವಸ, ಡ್ಯಾನ್ಸ್ ಕಾರ್ಯಕ್ರಮ ಆಗಲಿ, ಅದೇ ರೀತಿ ನಾಟಕ ರಂಗ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಅವರ ವಿದ್ಯಾರ್ಜನೆಯಲ್ಲಿ ಪಡೆದಂಥ ಆ ಒಂದು ಅವರ ಸರ್ಟಿಫಿಕೇಟ್ ಆಗಲಿ, ಇದಕ್ಕೆಲ್ಲ ಕಾರಣ ಬರುವಂಥ ದಿವಸ ಈ 2 ದಿವಸ. ಕಳೆದ ನಿನ್ನೆಯಿಂದ ಇವತ್ತಿನ ರಾತ್ರಿ ತನಕ ಅಕ್ಷಯ ಕಾಲೇಜಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಖಂಡಿತವಾಗಿ ನಾವೆಲ್ಲ ಕಾಣಬೇಕಾಗ್ತದೆ. ಆ ಸಂದರ್ಭದಲ್ಲಿ ಈ 300 ಮಕ್ಕಳ ತಂದೆ ತಾಯಂದಿರು, ಅವರ ಜೊತೆ ಅವರ ಕುಟುಂಬಿಕರು ಇಲ್ಲಿ ಇರುವಂಥ ಸಂದರ್ಭ ಖಂಡಿತವಾಗಿ ಅನಿವಾರ್ಯ ಎಂಬ ಮಾತನ್ನು ನಾನು ಜಯಂತನಲ್ಲಿ ಆ ಮಾತನ್ನು ಹೇಳಿದೆ. ಯಾಕೆಂದರೆ ತಮ್ಮ ಮಕ್ಕಳನ್ನು ಈಗಾಗಲೇ ನಾವು ಕಾಣ್ತಾ ಇದ್ದೇವೆ. ನಾವೆಲ್ಲ ಶಾಲೆಗೆ ಹೋಗಿರುವಂಥ ಸಂದರ್ಭದಲ್ಲಿ ಒಂದೊಂದು ಮನೆಯಲ್ಲಿ ನಾವು 10-20 ಮಕ್ಕಳೆಲ್ಲ ಇರ್ತಿದ್ದೆವು. ಆದರೆ ಈಗ ಒಂದೊಂದು ಮನೆಯಲ್ಲಿ 1-2 ಮಕ್ಕಳನ್ನು ಮಾತ್ರ ಕಾಣ್ತಾ ಇದ್ದೇವೆ. ನಾವೆಲ್ಲ ಕೂಡು ಕುಟುಂಬದಿಂದ ತಮ್ಮ ವಿದ್ಯಾರ್ಜನೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ನಡೆಸ್ಕೊಂಡು ಬಂದವರು. ಆದರೆ ಈಗದ ಮಕ್ಕಳು ಒಂದು ತಾಯಿಗೆ ಒಬ್ಬ, ಇಲ್ಲದ್ರೆ ತಪ್ಪಿದರೆ 2 ಮಕ್ಕಳು. ಅವರ ವಿದ್ಯಾರ್ಜನೆ
ಅವರ ಭವಿಷ್ಯತ್ತಿನ ರೂಪಿಸುವುದನ್ನು ತಾವೆಲ್ಲರೂ ಅವರು ಪ್ರತ್ಯಕ್ಷವಾಗಿ ನೋಡಲಿಕ್ಕೂ ಇಚ್ಛೆ ಪಡುವಂಥ ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ ಸಾಧಾರಣ 300 ವಿದ್ಯಾರ್ಥಿಗಳ ಪೇರೆಂಟ್ಸ್ ನನ್ನ ಲೆಕ್ಕದಲ್ಲಿ ಒಂದು 25 ಜನ ಬಂದಿದ್ದಾರೆ. ಮುಂದಿನ ವರ್ಷ ಆದರೂ ತಾವು ತಮ್ಮ ಪ್ರಾಂಶುಪಾಲರು ಎಲ್ಲ ವಿದ್ಯಾರ್ಥಿಗಳಿಗ ತಂದೆ ತಾಯಿಗಳಿಗೆ ತಾವು ಆ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕೆಂಬ ಒಂದು ಸೂಚನೆಯನ್ನು ಅವರು ಈ ಕಾಲೇಜಿಗೆ ಸೇರುವ ಸಂದರ್ಭದಲ್ಲಿ ಅವರಿಗೆ ತಿಳಿಸುವುದು ಉತ್ತಮ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈಗಾಗಲೇ ಮೂಡಬಿದ್ರೆಯ ಶಿಲ್ಪಿ ಮೋಹನ್ ಅವರ ಆ ಒಂದು 22,000 ಮಕ್ಕಳ ಒಂದು ವಾರದ ಅವರ ಕಾರ್ಯಕ್ರಮವನ್ನು ನೀವೆಲ್ಲ ನೋಡಿದರೆ ನಿಮಗೆ ಅದರ ಬಗ್ಗೆ ಅರಿವಾಗ್ತದೆ. ಆ 22,000 ಮಕ್ಕಳ ಪೇರೆಂಟ್ಸ್ ಕೂಡ ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಆ ಸಮಾರಂಭದ ರುಚಿಯನ್ನು ಅನುಭವಿಸುವಲ್ಲೂ ಕೂಡ ಯಶಸ್ವಿ ಆಗ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ತಾವೆಲ್ಲರೂ ಆ ರೀತಿಯ ಒಂದು ಭಾಗಿಯಾಗಿ ತಾವೆಲ್ಲರೂ ಅದಕ್ಕೆ ಒಂದು ರೀತಿಯ ಪ್ರೇರಣೆಯನ್ನು ಮಕ್ಕಳೇ ತಾಯಂದಿರಿಗೆ ಕೊಡಬೇಕೆಂಬ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆ ಬಹಳ ಸಂತೋಷ ಆಗ್ತಾ ಇದೆ. ಜಯಂತ್ ನಡುಬೈಲ್ ಅಂದರೆ ಖಂಡಿತವಾಗಿ ಒಬ್ಬ ಹೋರಾಟಗಾರ. ಅವರು ತಮ್ಮ ಜೀವನದಲ್ಲಿ ಪ್ರಾರಂಭ ಹಂತದಲ್ಲೇ ಹೋರಾಟದಲ್ಲೇ ಅವರು ಮುಂದೆ ಬಂದವರು. ಅವರು ತಮ್ಮ ಜೀವನದಲ್ಲಿ ನಾನೇನಾದರೂ ಸಾಧಿಸಬೇಕು, ನಾನು ಜೀವನದಲ್ಲಿ ಮುಂದೆ ಏನಾದರೂ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡಿ ತಾವು ತಮ್ಮ ಜೀವನವನ್ನು ಸಮಾಜಕ್ಕೆ ಮುಡಿಪಿಯಾಗಿ ಇಡಬೇಕೆಂಬ ಒಂದು ಚಿಂತನೆ ಇಟ್ಕೊಂಡಂಥ ಒಬ್ಬ ವ್ಯಕ್ತಿ ಜಯಂತ್ ನಡುಬೈಲ್ ಅವರು ನಾನು ಈಗಾಗಲೇ ಕಾಣ್ತಾ ಇದ್ದೇನೆ. ಯಾವುದೇ ಒಬ್ಬ ವ್ಯಕ್ತಿ ಹೋಗಲಿ, ಅವರಿಗೆ ಸಣ್ಣ ಪುಟ್ಟವಾಗಲಿ ಪ್ರಾಯದವಾಗಲಿ, ಅವರು ಒಂದೇ ರೀತಿಯಲ್ಲಿ ಅವರನ್ನು ಸಂಬೋಧಿಸೋದನ್ನು ನಾವೆಲ್ಲರೂ ಕಳೆದ 10-20 ವರ್ಷದಿಂದ ನಾನು ಅವರನ್ನು ಬಲ್ಲೆ. ಅಂಥ ವ್ಯಕ್ತಿ ಈ ರೀತಿಯ ಒಂದು ಕಾಲೇಜನ್ನು ಮಾಡಿದಾಗ ಅವರಿಗೆ ಖಂಡಿತವಾಗಿಯೂ ಎಲ್ಲರೂ ಅವರಿಗೆ ಸಹಕಾರವನ್ನು ಮಾಡಿ ಅವರ ಕಾಲೇಜಿನ ಹೆಸರನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಬೇರೆ ಬೇರೆ ಈಗಾಗಲೇ ಹಲವು ಕ್ಲಾಸ್ಗಳನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಮಾಡಿ ಅದರ ರೀತಿ ಅವರ ಆ ಒಂದು ಮಕ್ಕಳ ಜೀವನ ಕೂಡ ಒಳ್ಳೆ ಉತ್ತೀರ್ಣಕ್ಕೆ ಹೋಗಲಿಕ್ಕೆ ಈಗಾಗಲೇ ಅವರು ಟ್ರೈನಿಂಗ್ ಪೀರಿಯಡನ್ನು ನಮ್ಮ ಮೋಹನ್ ಅವರನ್ನು ಕರೆದರು. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಒಂದು 10-15 ದಿವಸ ಟ್ರೈನಿಂಗ್ ನಾನು ಕೊಡ್ತೇನೆ, ಅವರಿಗೆ ಜಾಬ್ಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು, ಯಾವ ರೀತಿ ಇಂಟರ್ವ್ಯೂಯನ್ನು ಫೇಸ್ ಮಾಡಬೇಕೆಂಬ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೇನೆ ಎಂಬ ಮಾತನ್ನು ಕೂಡ ಮೋಹನ್ ಅವರು ತಿಳಿಸಿದ್ದಾರೆ. ಮೋಹನ್ ಅವರಿಗೆ ಕಳೆದ 25 ವರ್ಷದಿಂದ ಇದರ ರೀತಿಯ ಎಲ್ಲ ಅನುಭವಗಳಿಂದ ಪಟ್ಟು ತುಂಬ ಕಷ್ಟಪಟ್ಟಂಥ ಒಬ್ಬ ವ್ಯಕ್ತಿ ಮೋಹನ್ ಅವರು ಕೂಡ. ಒಂದು ಕಾಲೇಜ್ ಮಾಡಬೇಕಿದ್ರೆ, ಒಂದು ವಿದ್ಯಾಸಂಸ್ಥೆ ಮಾಡಬೇಕಿದ್ರೆ ಅಷ್ಟು ಸುಲಭದ ಕೆಲಸ ಖಂಡಿತ ಅಲ್ಲ. ಭಾಳ ಹೋರಾಟವನ್ನು ಮಾಡಬೇಕಾಗ್ತದೆ. ಕೆಲವರು ಹಣ ಇಲ್ಲದವರು ಕೂಡ ಬಂದು ನಮಗೆ ಒಂದು ಸೀಟನ್ನು ಕೊಡಿ, ನಾನು ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡ್ತೇನೆ ಎಂಬ ಮಾತನ್ನು ಹೇಳುವಾಗ ಅವರ ಮೇಲೆ ಒಂದು ದಾಕ್ಷಿಣ್ಯವನ್ನು ಇಟ್ಟುಕೊಂಡು ಅವರಿಗೆ ಫೀಸನ್ನು ತೆಗೆದುಕೊಳ್ಳದೆ ವಿದ್ಯಾರ್ಜನೆಯನ್ನು ಮಾಡುವಂಥ ವ್ಯವಸ್ಥೆ ಕೂಡ ನಾವು ಎಲ್ಲ ಬೇರೆ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ ನೋಡುವುದನ್ನು ಕಾಣ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಈ ಕಾಲೇಜನ್ನು ನಡೆಸಬೇಕಾದ್ರೆ ಅಷ್ಟು ಸುಲಭ ಖಂಡಿತ ಅಲ್ಲ. ಆದರೆ ಅದನ್ನೆಲ್ಲ ತಮ್ಮ ಹೋರಾಟದ ಮೂಲಕ ನಡೆಸುವಲ್ಲಿ ನಮ್ಮ ಜಯಂತ್ರವರು ಬಹಳ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ತಮ್ಮ ಜೀವನದಲ್ಲಿ ತಾವು ಯಾವುದನ್ನು ಮಾಡಿ ತಾವು ತಮ್ಮ ಜೀವನವನ್ನು ನಡೆಸಬೇಕೆಂಬ ಬಗ್ಗೆ ಕೂಡ ನಮಗೆ ಡಾಕ್ಟ್ರು ಒಂದು ರೀತಿಯ ಮನವರಿಕೆಯನ್ನು ಮಾಡಿದರು. ವಿದ್ಯಾರ್ಜನೆ ಖಂಡಿತವಾಗಿಯೂ ತಮ್ಮ ಬಾಲ್ಯದಲ್ಲಿ 20 ವರ್ಷದಕ್ಕೆ ಮೊದಲು 20-25 ವರ್ಷಕ್ಕೆ ಮೊದಲು ತಾವು ಯಾವ ಒಂದು ವಿದ್ಯಾರ್ಜನೆಯನ್ನು ಮಾಡಿದ್ದೇವೋ ಅದು ನಮ್ಮ ಮುಂದಿನ 60 ವರ್ಷಕ್ಕೂ ಕೂಡ ಒಂದು ಪ್ರೇರಣೆ ಆಗ್ತದೆ, ಅದೊಂದು ಪೂರಕ ಕೂಡ ಆಗ್ತದೆ. ಯಾಕೆಂದರೆ ಅದರ ಮೊದಲು ನಾವು ನಮ್ಮ ವಿದ್ಯಾಭ್ಯಾಸವನ್ನು ಕುಂಠಿತಗೊಂಡಾಗ ನಮಗೆ ಮುಂದೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಮುನ್ನಡೆಯಲಿಕ್ಕೆ ಒಂದು ರೀತಿಯ ನಾವು ಸಾಧನೆ ಮಾಡಲಿಕ್ಕೆ ಕೂಡ ನಮಗೆ ಸಮಸ್ಯೆ ಆಗ್ತದೆ. ಹೀಗೆ ಭಾಷೆಯ ಜೊತೆ ಕೂಡ ನಾವು ಒಂದು ಹಿಡಿತೆಯಲ್ಲಿರುವಂಥ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷಿಗರಿದ್ದಾರೆ. ಅದರಲ್ಲಿ ಮುಖ್ಯವಾದ 2-3 ಭಾಷೆಗಳನ್ನು ನಾವು ಈಗಾಗಲೇ ನಾವು ನಮ್ಮ ಹೈಸ್ಕೂಲ್ ಆಗಲಿ ಕಾಲೇಜಿನಲ್ಲಾಗಲಿ ನಾವು ಅದನ್ನು ಕಲಿಯುವುದರಲ್ಲಿ ನಾವು ಯಶಸ್ವಿ ಆಗ್ತೇವೆ. ಆದ್ದರಿಂದ ಅದನ್ನೆಲ್ಲ
ಆ ಭಾಷೆಯಲ್ಲಿ ಹಿಡಿತವನ್ನು ಇಟ್ಕೊಂಡು ತಮ್ಮ ವಿದ್ಯಾರ್ಜನೆ ಮಾಡಿದಾಗ ಮುಂದಿನ ದಿವಸದಲ್ಲಿ ನಾವು ಸ್ವಉದ್ಯೋಗವನ್ನು ಕೂಡ ಮಾಡಿ ನಾವು ಸ್ವಂತಿಗೆ ಅಲ್ಲಿ ನಾವು ಮೇಲೆ ಬರುವುದನ್ನು ಕೂಡ ಮಾಡ್ಬೋದು. ಅದರ ಜೊತೆ ಒಳ್ಳೆ ಕಂಪನಿಗಳಿಗೆ ಸೇರಿ ತಮ್ಮ ವಿದ್ಯೆಯ ಜೊತೆ ಆ ಯಶಸ್ಸನ್ನು ಕಾಣುವುದನ್ನು ಕೂಡ ನಾವು ಕಾಣ್ಬೋದು. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಮೋಹನ್ ಆಳ್ವರು ಹೇಳಿದರು 142 ಕೋಟಿ ಜನಸಂಖ್ಯೆ ಇದೆ ಅಂತ. ಅದರಲ್ಲಿ 49 ಕೋಟಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ತಮ್ಮ ಒಂದು ವಿದ್ಯಾರ್ಜನೆಯನ್ನು ಮಾಡುವುದನ್ನು ಕಾಣ್ತಾ ಇದ್ದೇವೆ. 49 ಕೋಟಿ ಅಂದರೆ ಪ್ರಪಂಚದ ಉಳಿದ ಒಂದು 10 ದೇಶಗಳಿಗೆ ಸಮಾನವಾದಂಥ ಒಂದು ಖಾಲಿ ವಿದ್ಯಾರ್ಥಿಗಳು ಇರುವಂಥದ್ದು ಉಳಿದ 10 ದೇಶಗಳಿಗೆ ಸಮಾನ ಆಗುವುದನ್ನು ಕಾಣ್ತಾ ಇದ್ದೇವೆ. ಬೇರೆ ದೇಶಗಳಲ್ಲಿ ಕೆಲವು ದೇಶಗಳಲ್ಲಿ ತಮ್ಮ KG ಕ್ಲಾಸಿಂದ ಡಿಗ್ರಿ ತನಕ ಫ್ರೀ ಎಜುಕೇಷನ್ ಕೊಡುವುದನ್ನು ಕೂಡ ಕೇಳಿದ್ದೇವೆ. ಅದರ ಜೊತೆ 60 ವರ್ಷ ದಾಟಿದ ಒಬ್ಬ ವಯೋವೃದ್ಧರಿಗೆ ಅವರಿಗೆ ಫ್ರೀಯಾಗಿ ಅವರ ಜೀವನ ನಡೆಸುವುದನ್ನು ಕೂಡ ಕಾಣ್ತಾ ಇದ್ದೇವೆ. ಅಂಥ ಸಂದರ್ಭ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಬಂದಿಲ್ಲ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ಬಾಳಲಿಕ್ಕೆ ಖಂಡಿತ ಸಹಕಾರ ಆಗ್ಬೋದು. ಅದರ ಜೊತೆ ನಾವು ಮುಂದಿನ ಜೊತೆಗಳಲ್ಲಿ ನಾವು ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರ್ಣ ಪ್ರಮಾಣದ ಒಂದು ಒತ್ತನ್ನು ಕೊಟ್ಟು ಅವರಿಗೆ ಉತ್ತಮ ರೀತಿಯ ಒಂದು ವಿದ್ಯಾರ್ಜನೆ ಮಾಡುವಲ್ಲಿ ಖಂಡಿತ ಈ ಅಕ್ಷಯ ಕಾಲೇಜ್ ಯಶಸ್ವಿ ಆಗ್ತೇನೆ ಎಂಬ ಮಾತನ್ನು ಹೇಳ್ತಾ ಮಗದೊಮ್ಮೆ ನಾನು ಜಯಂತ್ ನಡುಬೈಲ್ ಅವರನ್ನು ಖಂಡಿತ ಅವರ ಬಗ್ಗೆ ಅವರು ಮಾಡಿದ ಸಾಧನೆ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಮಾದರಿಯಾಗಲಿ. ಮುಂದಿನ ದಿವಸಕ್ಕೆ ಅವರಿಗೆ ಮತ್ತೆ ಕೂಡ ಅವರು ನಂಬಿಕೊಂಡಂಥ ಎಲ್ಲ ದೇವರುಗಳು ಅವರಿಗೆ ಆಶೀರ್ವಾದವನ್ನು ಮಾಡಿ ಉನ್ನತ ಮಟ್ಟದಲ್ಲಿ ಬೇರೆ ಈ ವಿದ್ಯಾರ್ಜನೆ ಮುಂದಿನ ದಿವಸಗಳಲ್ಲಿ ಈಗಾಗಲೇ 300 ಮಕ್ಕಳನ್ನು ಮಾತ್ರ 5ನೇ ವರ್ಷದಲ್ಲಿ ಪ್ರಾರಂಭ ಆಗಿದೆ. ಇನ್ನೊಂದು 10 ವರ್ಷಕ್ಕೆ ಹೋಗುವಾಗ ಇನ್ನೊಂದು 2,000 ಮಕ್ಕಳಿಗೆ ಬೇರೆ ಇಂತಹ ಸಂಸ್ಥೆ ಅವ್ರದ್ದು ಬೇರೆ ಸಂಸ್ಥೆ ಕೂಡ ಹುಟ್ಟಾಕುವಲ್ಲಿ ಯಶಸ್ವಿಯಾಗಲಿ ಎಂಬ ಮಾತನ್ನು ಹೇಳ್ತಾ ನನಗೆ ಅವಕಾಶನ ಕೊಟ್ಟು ಅದರ ಜೊತೆ ನನ್ನನ್ನು ಕೆಲವು ಮಕ್ಕಳಿಗೆ ಬಹುಮಾನ ಕೊಡುವಲ್ಲಿ ಕೂಡ ನನ್ನನ್ನು ಜೋಡಿಸಿದ್ದಾರೆ. ಅದಕ್ಕೆ ಮಗದೊಮ್ಮೆ ಅವರಿಗೆಲ್ಲರಿಗೂ ಒಂದಿಸ್ತಾ ನನ್ನ 2 ಮಾತುಗಳನ್ನ ಇಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಶುಭ ಹಾರೈಸಿದಂತಹ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಕ್ಕೆ ನಿನ್ನೆಯಷ್ಟೇ ಈ ವೇದಿಕೆಯಲ್ಲಿ ನಡೆದಂತಹ ಡಿ ವಾಕ್ 2024 ಫ್ಯಾಷನ್ ವಾಕ್ನ ವಿಜೇತರನ್ನ ಪುರಸ್ಕರಿಸುವಂತಹ ಸಂದರ್ಭ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಫ್ಯಾಷನ್ ಡಿಸೈನ್ ವಿಭಾಗದ ಉಪನ್ಯಾಸಕಿ ಆಗಿರುವಂತಹ ಕುಮಾರಿ ದೀಪ್ತಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದಂಥ ಆನ್ಯುವಲ್ ಫ್ಯಾಷನ್ ಶೋ ಡಿ ವಾಕ್ 2K24 ಇದರ ವಿಜೇತರ ಪಟ್ಟಿ ಬೆಸ್ಟ್ ಟೀಚಿಂಗ್ ಅವಾರ್ಡ್ ಗೋಸ್ ಟು ರಕ್ಷಿತಾ ಫೈನಲ್ FD. ಈ ಒಂದು ಪ್ರಶಸ್ತಿಯನ್ನ ಶ್ರೀಮತಿ ಕಲಾವತಿ ಜಯಂತ್ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಸ್ಟ್ ಸೀಕ್ವೆನ್ಸ್ ಅವಾರ್ಡ್ ಗೋಸ್ ಟು ವಚನ್ ಫೈನಲ್ FD. ಬೆಸ್ಟ್ ಕ್ರಿಯೇಟಿವ್ ವೇರ್ ರನ್ನರ್ ಅಪ್ ಗೋಸ್ ಟು ದಿಶಾ ಫೈನಲ್ FD. ಮುಂದಿನ ಪ್ರಶಸ್ತಿಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀತ ಸಂಪತ್ ಪಕ್ಕಳ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿನ್ನರ್ ಅವಾರ್ಡ್ ಗೋಸ್ ಟು ಭವ್ಯ ಶ್ರೀ ಫೈನಲ್ FD. ಮುಂದಿನ ಪ್ರಶಸ್ತಿಯನ್ನ ನಮ್ಮ ಕಾಲೇಜಿನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರುವಂತಹ ಮಿಸ್ಟರ್ ಅರ್ಪಿತ್ ಟಿಎ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಸ್ಟ್ ಫೀಮೇಲ್ ಮಾಡೆಲ್ ರನ್ನರ್ ಅಪ್ ಗೋಸ್ ಟು ಧನ್ಯಶ್ರೀ ಫೈನಲ್ FD. And the winner award goes to Shraddha second FD. Award goes to runner-up Dirish. ಮುಂದಿನ ಪ್ರಶಸ್ತಿಯನ್ನು ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ನಡುಬೈಲು ಇವರು ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Male model winner goes to
Vachan, final FD. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ನಮ್ಮ ಎಲ್ಲ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. Best Designer Award goes to, any guesses? Runner-up goes to Shraddha, final FD. And the winner is, any guesses? Shailashri, final FD. Congratulations to the winners. Thank you, ma'am. The winner is Shailashri from third year BSc Fashion Designing. ಪ್ರಶಸ್ತಿಯನ್ನ ವಿತರಿಸಿದ ತಮಗೂ ಧನ್ಯವಾದಗಳನ್ನ ಹೇಳುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆ. ಕಾರ್ಯಕ್ರಮದ ಮುಂದಕ್ಕೆ ಬಹಳ ಮುಖ್ಯವಾದ ಹಂತ ಇದೀಗ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದ ಇಯರ್ 2023-2024 ಈ ಅವಾರ್ಡ್ ಅನ್ನ ಹೇಳುವಂತಹ ಸಮಯ. ಪ್ರತಿ ವರ್ಷ ಅಕ್ಷಯ್ ಕಾಲೇಜು ಶೈಕ್ಷಣಿಕ, ಸಾಂಸ್ಕೃತಿಕ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಒಬ್ಬ ಅಂತಿಮ ಪದವಿ ವಿಭಾಗದ ವಿದ್ಯಾರ್ಥಿಗೆ ಕಾಲೇಜಿನ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದ ಇಯರ್ 2023-24 ಅನ್ನ ನೀಡಿ ಪುರಸ್ಕರಿಸಲಾಗ್ತದೆ. ಹಾಗೆಯೇ ಈ ವರ್ಷದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದ ಇಯರ್ 2023-24 ಪಡೆದುಕೊಂಡಿರುವಂತಹ ವಿದ್ಯಾರ್ಥಿನಿ ಇವಳು ಪಠ್ಯಗಳಲ್ಲಿ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಲ್ಲಿ ಹಾಗೂ ಬೆಸ್ಟ್ NSS ವಾಲಂಟಿಯರ್ ಕೂಡ ಅನಿಸಿಕೊಂಡಿರ್ತಾರೆ. ಹಾಗೂ ಎಲ್ಲ ಶಿಕ್ಷಕರ ಜೊತೆ ಒಂದು ಗೌರವಯುತವಾದಂತಹ ಬಾಂಧವ್ಯನ ಇಟ್ಟುಕೊಂಡಂತಹ ಇವರು ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸುವಲ್ಲಿ ತನ್ನೆಲ್ಲ ಕೊಡುಗೆಯನ್ನ ನೀಡಿರ್ತಾರೆ. And the best outgoing student of the year 2023 and 24 is Miss Vidyashri from third year BSc Fashion Designing. ಈ ಒಂದು ಪ್ರಶಸ್ತಿಯನ್ನ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ನಡುಬೈಲು ಇವರಿಗೆ ಪುರಸ್ಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ಕಾಲೇಜಿನ ಎಲ್ಲ ಪಠ್ಯಗಳಲ್ಲಿ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸದಲ್ಲದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಹಾಗೂ ಶೈಕ್ಷಣಿಕದಲ್ಲೂ ಕೂಡ ಕಲಿಕೆಯಲ್ಲೂ ಕೂಡ ತಾನೇನು ಕಮ್ಮಿ ಇಲ್ಲ ಅನ್ನುವಂತಹ ಸಾಧನೆಯನ್ನು ಕೂಡ ಮಾಡಿರ್ತಾರೆ. ಹಾಗೆ ಉತ್ತಮ ನಾಯಕತ್ವ ಗುಣವನ್ನ ಹೊಂದಿರುವಂತಹ ಈಕೆ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿ ಇದೀಗ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ದ ಇಯರ್ 2023-24 ಎಂಬಂತಹ ಒಂದು ಹೆಗ್ಗಳಿಕೆಗೆ, ಒಂದು ಕೀರ್ತಿಗೆ ಪಾತ್ರರಾಗಿರ್ತಾರೆ. Miss Vidyashri from third year BSc Fashion Designing. And you deserve it, Miss Vidyashri. Congratulations on behalf of Akshay College Putturu and all the teaching and non-teaching staff. Give a big round of applause for Miss Vidyashri for getting the best outgoing student of the year 2023-24. ಇದೀಗ ಕಾಲೇಜಿನಲ್ಲಿ ಮೊನ್ನೆಯಷ್ಟೇ ನಡೆದಂತಹ ಇಂಟರ್ ಕಾಲೇಜಿಯೇಟ್ UG ಲೆವೆಲ್ ಫೆಸ್ಟ್ ನಡೆದಿರುತ್ತದೆ. ಈ ಎಲ್ಲರ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿರುವವರು ನಮ್ಮ ಕಾಲೇಜಿನ ಸ್ಟೂಡೆಂಟ್ ಯೂನಿಯನ್ ಮೆಂಬರ್ಸ್ ಅಂಡ್ ಆಲ್ ದ ಸ್ಟೂಡೆಂಟ್ಸ್. ಆನ್ ಬಿಹಾಫ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಐ ರಿಕ್ವೆಸ್ಟ್ ಮಿಸ್ಟರ್ ವಿನೋದ್, ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್, ಟು ಸ್ಪೀಕ್ ಫ್ಯೂ ವರ್ಡ್ಸ್. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಅತಿಥಿಗಳು, ಹಾಗೆ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದದವರೇ, ಹಾಗೆ ನನ್ನ ಪ್ರೀತಿಯ ಸಹಪಾಠಿಗಳೇ, ವಿದ್ಯಾರ್ಥಿ ನಾಯಕನಾದ ನಾನು ಹೆಚ್ಚು ಮಾತನಾಡಿ ಅಭ್ಯಾಸವಿಲ್ಲದ ಕಾರಣ, ನನಗೆ ಹೆಚ್ಚು ಕೆಲಸ ಮಾಡಿ ಹಾಗೂ ಮಾಡಿಸಿ ಅಭ್ಯಾಸವಿರೋ ಕಾರಣ ನಾನು ಹೆಚ್ಚು ಮಾತಾಡಲಿಕ್ಕೆ ನಂಗೆ ಗೊತ್ತಿಲ್ಲ. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿ ಸಂಘದ ನಾಯಕನಾಗಿ ನಾವು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲ ಕಾರ್ಯಕ್ರಮಗಳು ಯಶಸ್ಸನ್ನು ಕಂಡಿದೆ. ಮೊನ್ನೆಷ್ಟೇ ನಡೆದ UG ಲೆವೆಲ್ ಇಂಟರ್ ಕಾಲೇಜ್ ಫೆಸ್ಟ್ ಕೂಡ ಯಶಸ್ಸನ್ನು ಕಂಡು ಬಂದಂತಹ ಕಾಲೇಜುಗಳಿಂದ ಉತ್ತಮವಾದ ಪ್ರತಿಕ್ರಿಯೆ ಕೂಡ ನಮಗೆ ಸಿಕ್ಕಿದೆ. ಈ ಕಾಲೇಜಿನ ಕೀರ್ತಿ ಹಾಗೂ ಘನತೆಯನ್ನು ಬಾನೆತ್ತರಕ್ಕೆ ಏರಿಸುವುದು ವಿದ್ಯಾರ್ಥಿಗಳ ಕರ್ತವ್ಯ ಆಗಿರುವ ಕಾರಣ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳು ಇದೇ ರೀತಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸಾಧನೆಯನ್ನು ಮಾಡಿ
ಕಾಲೇಜಿಗೆ ಹಾಗೂ ತಮ್ಮ ಹೆತ್ತವರಿಗೆ ಉತ್ತಮವಾದ ಹೆಸರನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಆದಂತಹ ಎಲ್ಲ ಕಾರ್ಯಕ್ರಮಗಳ ಯಶಸ್ಸನ್ನು ಕಾಣಬೇಕಾದರೆ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಹಂತ ಹಂತದಲ್ಲಿ ತಯಾರಿಸಿ ನಮಗೆ ಸಲಹೆಗಳನ್ನು ನೀಡಿದಂತಹ ಮ್ಯಾನೇಜ್ಮೆಂಟ್ ಹಾಗೆ ಪ್ರಿನ್ಸಿಪಲ್ ಹಾಗೂ ಶಿಕ್ಷಕ ಹಾಗೂ ಶಿಕ್ಷಕೇತರ ವೃಂದಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಕೋರುತ್ತಾ ನನ್ನ ಈ ಒಂದು ಸಣ್ಣ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಾ ಧನ್ಯವಾದಗಳು. ಉತ್ತಮ ನಾಯಕತ್ವದಲ್ಲಿ ಮುಂದೆ ನಡೆದಂತಹ ಫೆಸ್ಟ್ ಅನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ವಿದ್ಯಾದಾನ ಅನ್ನುವಂಥದ್ದು ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅಂತೆಯೇ ನಮ್ಮ ಕಾಲೇಜಿನ ಉಪನ್ಯಾಸಕಿಯೋರ್ವರು ನಮ್ಮದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ 2 ವಿದ್ಯಾರ್ಥಿಗಳನ್ನ ದತ್ತು ಪಡೆದುಕೊಂಡು ಅವರ ಸಂಪೂರ್ಣ ಶುಲ್ಕವನ್ನ ಅವರೇ ಪಾವತಿಸಿ ಅವರನ್ನ ಓದಿಸ್ತಾ ಇದ್ದಾರೆ. ಅಂತಹ ಒಂದು ಅಪರೂಪದ ಉಪನ್ಯಾಸಕಿಯನ್ನ ಅಭಿನಂದಿಸುವುದು ಒಂದು ಹೊತ್ತು. ಅವರೇ ಮಿಸಸ್ ಅನುಷಾ ಪ್ರವೀಣ್, ಲೆಕ್ಚರರ್ ಡಿಪಾರ್ಟ್ಮೆಂಟ್ ಆಫ್ BSc ಫ್ಯಾಷನ್ ಡಿಸೈನ್. ಮ್ಯಾಮ್, ನೀವು ದಯವಿಟ್ಟು ವೇದಿಕೆಯ ಮೇಲೆ ಬಂದು ಗೌರವದ ಕಾಣಿಕೆಯನ್ನ ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಅಭಿನಂದನೆಯನ್ನ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ನಡುಬೈಲು ಇವರು ಶ್ರೀಮತಿ ಅನುಷಾ ಪ್ರವೀಣ್ ಇವರನ್ನ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂತಹ ಶಿಕ್ಷಕರು ಮೊನ್ನೆ ಎಲ್ಲರಿಗೂ ಮಾದರಿಯಾಗಲಿ ಅಂತ ಆಶಿಸ್ತಾ ತಮಗಿದು ಅಭಿನಂದನೆ ಮ್ಯಾಮ್. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ, ಅಧ್ಯಕ್ಷೀಯ ನುಡಿ. ಶ್ರೀಯುತ ಜಯಂತ್ ನಡುಬೈಲು, ಅಧ್ಯಕ್ಷರು, ಅಕ್ಷಯ ಕಾಲೇಜು ಪುತ್ತೂರು, ಇವರಿಂದ ಅಧ್ಯಕ್ಷೀಯ ನುಡಿ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಶುಭ ಸಂಜೆಯ ನಮನಗಳೊಂದಿಗೆ ಅಕ್ಷಯ ಕಾಲೇಜಿನ ಅಕ್ಷಯ ವೈಭವದ ಸುಂದರವಾದ ವೇದಿಕೆಯಲ್ಲಿ ಇವತ್ತು ನಮ್ಮ ಜೀವಮಾನದಲ್ಲೇ ನಾವು 2ನೇ ವರ್ಷದ ಅಕ್ಷಯ ವೈಭವವನ್ನು ನಡೆಸುವಂಥ ಕಾರ್ಯಕ್ರಮ, 3 ದಿವಸದ ಕಂಟಿನ್ಯೂ ಕಾರ್ಯಕ್ರಮದ ಒಟ್ಟಿಗೆ ಇವತ್ತು ಕೊನೆಯ ದಿನ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಿರುವಂಥ ತನ್ನ ಅನುಭವದ ಮಾತು, ಸಾಧಾರಣ 22,000 ಮಕ್ಕಳನ್ನು ಒಂದು ವಿದ್ಯಾರ್ಜನೆ ಮಾಡುತ್ತಾ ವಿದ್ಯಾಗಿರಿ ಅಂತ ಹೇಳುವಂಥ ಮೂಡುಬಿದಿರ ಆಳ್ವಾಸ್ನ ಚೇರ್ಮನ್ ಆಗಿರುವಂಥ ಮೋಹನ್ ಆಳ್ವಾರು ಇವಾಗಲೇ ನಿರ್ಗಮಿಸ್ತಾರೆ. ಅಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಒಂದು ಒಳ್ಳೆಯ ನುಡಿಗಳನ್ನು ಹೇಳಿರುವಂಥ ಡಾಕ್ಟರ್ ಗೀತಾ ಪ್ರಕಾಶ್, ನಾನು ಗೀತಾ ಪ್ರಕಾಶ್ ಅವರನ್ನು ಕರಿಬೇಕಿದ್ರೆ ಅವರ ತಮ್ಮ ನನ್ನ ಕ್ಲಾಸ್ಮೇಟ್, ಸಾಧಾರಣ 8ನೇ ಕ್ಲಾಸಿಂದ ನನ್ನ ಕ್ಲಾಸ್ಮೇಟ್. ಅವ ಇವಾಗ ಬ್ಯಾಂಗ್ಳೂರಲ್ಲಿ ಸಾಧಾರಣ ಒಂದು 30-40 ಜನ ಆಡಿಟರ್ ಆಗಿ ಈಗ ಅವನ ಅಡಿಯಲ್ಲಿ BCom ಆಗಿ MCom ಆಗಿ ಅವನ ಕೆಲಸದಲ್ಲಿದ್ದಾರೆ, ಬ್ಯಾಂಗ್ಳೂರಲ್ಲಿ ಇದ್ದಾನೆ, ಸೆಟ್ಲ್ ಆಗಿದ್ದಾನೆ. ಅಲ್ಲದೆ ಮತ್ತೊಬ್ಬರು ಅವರ ತಮ್ಮ ಜಡ್ಜಿ, ಕೋಲಾರದಲ್ಲಿ ಜಡ್ಜ್ ಆಗಿದ್ದಾರೆ. ಇವರು ಡಾಕ್ಟರ್ ಆಗಿದ್ದಾರೆ. ಅಂದರೆ ಮಕ್ಕಳಿಗೆ ಒಂದು ನಿದರ್ಶನ ಆಗಬೇಕೆಂಬ ಒಂದು ನಿಟ್ಟಿನಲ್ಲಿ ಇವತ್ತು ಅವರನ್ನು ಕೂಡ ನಾವು ಈ ವೇದಿಕೆಯಲ್ಲಿ ನಾವು ಕರೆದು ಅವರ ಮಾತನ್ನು ನಾವು ಇವತ್ತು ಕೇಳಿದ್ದೇವೆ. ಮತ್ತೊಬ್ಬರು ನಮಗೆ ಚಿರಪರಿಚಿತರು, ಯಾಕೆಂದರೆ ಯಾವಾಗಲೂ ಅವರ ಮುಖದಲ್ಲಿ ನಗುಮುಖ ಇರುವವರು ರಾಧಣ್ಣ ಅಂತ. ನಾವು ಯಾವಾಗಲೂ ರಾಧಣ್ಣ ಅಂತ ಹೇಳ್ತೇವೆ. ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಕೋಳಿ ಫಾರಮನ್ನು ಹುಟ್ಟಾಕಿದವರು ಅವರು. ಸಾಧಾರಣ 25 ವರ್ಷ ಮೊದಲು ಸಾಧಾರಣ 10,000 ಕೋಳಿ ಫಾರಮನ್ನು ಹುಟ್ಟಾಕಿದವರು ಅವರು. ನಂತರ ಕೃಷಿ ಕ್ಷೇತ್ರ ಎಲ್ಲ ವಿಧದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚಿದವರು. ನನಗೆ ಯಾವಾಗಲೂ ಅಣ್ಣನವರವರು. ಅವರನ್ನು ಕೂಡ ತಮ್ಮ ಎದುರಲ್ಲಿ, ಯಾಕೆಂದರೆ ಅವರ ಮಾತನ್ನು ಕೇಳಬೇಕು. ನಂತರ ವೇದಿಕೆಯಲ್ಲಿರುವಂಥ ನಮ್ಮ ಪ್ರಾಂಶುಪಾಲರಾದ ಸಂಪತ್ ಪಕ್ಕಲವರೇ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದರೆ ಕಲಾವತಿಯವರೇ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಅರ್ಪಿತ್ನವರೇ, ನಮ್ಮ ವಿದ್ಯಾರ್ಥಿ ನಾಯಕನಾಗಿರುವಂಥ ವಿನೋದ್, ನನ್ನ ಎದುರುಗಡೆ ಇರುವಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಕೂಡ ಇವತ್ತು ಬಂದಿದ್ದಾರೆ. ಎಲ್ಲರ ಹೆಸರನ್ನು ಕೂಡ ನಾನು ಹೇಳಲಿಕ್ಕೆ ಅಸಾಧ್ಯ. ನನ್ನ ಬಂಧು ಮಿತ್ರರು, ಎಲ್ಲ ಶಿಕ್ಷಕ ವೃಂದದವರು, ಗವರ್ನಿಂಗ್ ಬಾಡಿ ಮೆಂಬರ್ಸ್, ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಎತ್ತವರು,
ಇವಾಗಲೇ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ 10 ಗಂಟೆಗೆ ನಾವು ಕೊನೆಗೊಳಿಸಬೇಕು. ನಿನ್ನೆಯ ಒಂದು ದಿವಸದಲ್ಲಿ ನಮಗೆ ಸಾಧಾರಣ 11:30 ಗಂಟೆ ಆಗಿತ್ತು. ಆದರೂ ಕೂಡ 10 ಗಂಟೆಗೆ ನಮಗೆ ಪರ್ಮಿಷನ್, ಆದರೂ ಅಧಿಕಾರಿಗಳು ನಮಗೆ ಒಂದು ಲಾಸ್ಟ್ ತನಕ ಕೊನೆ ತನಕ ಕೊಟ್ಟರು. ಆದರೂ ಕೂಡ ಒಂದು 7-8 ಪ್ರೋಗ್ರಾಮ್ಸನ್ನು ನಾವು ಕ್ಯಾನ್ಸಲ್ ಮಾಡಿದೆವು. ಇವತ್ತು 10 ಗಂಟೆಗೆ ಮುಗಿಸಬೇಕೆಂಬ ಭಾವನೆಯಲ್ಲಿ ನಾವು ಇದ್ದೇವೆ. ಮಕ್ಕಳ ಎಲ್ಲ ಪ್ರತಿಭೆಯನ್ನು ಇವತ್ತು ಗುರುತಿಸಬೇಕೆಂಬ ಭಾವನೆಯಲ್ಲಿದ್ದೇವೆ. ಇವತ್ತು ಮಕ್ಕಳ ಪ್ರತಿಭೆ ವೇದಿಕೆಯಲ್ಲಿ ಅನಾವರಣ. ರಾಧಣ್ಣ ಹೇಳಿದರು, ಮಕ್ಕಳ ಎತ್ತವರು ಕೂಡ ಇದರಲ್ಲಿ ಸಮಪಾಲಿನವರು ಅಂತೇಳಿ. ಸಾಧಾರಣ ನಾನು ಕೂಡ ಕಳೆದ ಒಂದು ವಾರದಲ್ಲಿ ಅಸೆಂಬ್ಲಿ ಕರೆದು ಮಕ್ಕಳಲ್ಲಿ ಹೇಳಿದೆ, ನಿಮಗೆ 100ಕ್ಕೆ 100 ಎತ್ತವರನ್ನು ಕರ್ಕೊಂಡು ಬರಬೇಕು. ಎಲ್ಲ ಮಕ್ಕಳು ತಮ್ಮ ಎತ್ತವರನ್ನು ಕರ್ಕೊಂಡು ಬಂದರೆ ಮಾತ್ರ ಅವರ ಪ್ರತಿಭೆ ವೇದಿಕೆಯಲ್ಲಿ ಸಿಕ್ಕುವಾಗ ಅವರಿಗೆ ತನ್ನ ಮನಸ್ಸಲ್ಲಿ, ಅವರಿಗೆ ತನ್ನ ಕಣ್ಣನ್ನು ನೋಡುವಾಗ, ತನ್ನ ಮಗಳು ಅವರು ಒಂದು ಯಾವುದಾದ್ರೂ ಒಂದು ಪ್ರೈಸನ್ನು ತಗೊಳ್ಳುವಾಗ ಅವರಿಗೆ ಆಗುವಂಥ ಅತೀವ ಪ್ರೀತಿ ಅದು ಬೇರೆಲ್ಲಿ ಆಗುವುದಿಲ್ಲ. ಆ ಪ್ರೀತಿಯನ್ನು ನೋಡಬೇಕಿದ್ರೆ ಇದೊಂದು ವೇದಿಕೆ ಆಗ್ತದೆ. ಎಲ್ಲರೂ ಕರ್ಕೊಂಡು ಬರಬೇಕಂತ ಹೇಳಿ. ಆದರೆ ಮಕ್ಕಳು ನಮ್ಮ ಮಾತಿಗೆ ಬೆಲೆ ಕೊಡುವುದಿಲ್ಲ. ಒಂದು 10% ಅಷ್ಟು ನಾನು ನೋಡ್ತಾ ಇದ್ದೇನೆ ಕರ್ಕೊಂಡು ಬಂದಿದ್ದಾರಷ್ಟೇ. ಯಾಕೆಂದರೆ ಸಂದಿರುವಾಗ ನಾವು ನೋಡ್ತೇವೆ, ನಮಗೆ ಏನು ಒಂದು ವೇದಿಕೆಯಲ್ಲಿ ಒಂದು ಸಣ್ಣ ಸಿಕ್ಕಿದರೆ ನಾವು ಸಿಕ್ಕಿದೆ ನಮಗೆ ಎಷ್ಟೋ ಒಂದು ಅತೀವ ಆನಂದ. ಅದು ತಮ್ಮ ಜೀವನದಲ್ಲಿ ಲಾಸ್ಟ್ ತನಕ, ಕೊನೆ ತನಕ ಅದರಲ್ಲಿ ಬದಲಾವಣೆಗಳು ಬೇಕಾದಷ್ಟು ಆಗ್ತದೆ. ಇದನ್ನು ನಾವು ತೋರಿಸಬೇಕು. ಮಕ್ಕಳೇ, ನಾವು ಯಾವಾಗಲೂ ನಿಮ್ಮಲ್ಲಿ ಮಾತಾಡ್ತಿರ್ತೇವೆ, ನಾವು ಯಾವಾಗಲೂ ನಿಮಗೆ ಒಂದು ಬುದ್ಧಿವಾದ ಹೇಳ್ತೇವೆ. ನಿಮ್ಮ ಜೀವನದ ಕಾಲಘಟ್ಟ ಅಕ್ಷಯ ಕಾಲೇಜ್ ಎಂಬುದು ಗ್ರಾಮೀಣ ಪ್ರದೇಶದ ಒಂದು ಕಾಲೇಜ್. ಯಾಕೆಂದರೆ ನಾವು ಇಲ್ಲಿ ನಡೆಸುವುದು ವ್ಯವಹಾರಕ್ಕೆ ಅಲ್ಲ, ಎಲ್ಲ ಕೋರ್ಸ್ಗಳ ಒಟ್ಟಿಗೆ. ಆವಾಗಲೇ ಮೋಹನ್ ಆಳ್ವರು ಹೇಳಿದರು, ಎಲ್ಲ ಡಿಗ್ರಿಗಳ ಒಟ್ಟಿಗೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೊಟ್ಟು ಅವರಿಗೆ ತನ್ನ 3 ವರ್ಷದ ವಿದ್ಯಾಭ್ಯಾಸದ ಒಟ್ಟಿಗೆ ಮರುದಿವಸ ಅವರ ಕೈಯಲ್ಲಿ ಉದ್ಯೋಗ ಕೊಡಬೇಕು. ಮರುದಿವಸ ಅವರು ಒಂದು ಒಳ್ಳೆ ಉದ್ಯೋಗದಲ್ಲಿ ಇರಬೇಕೆಂಬ ಭಾವನೆಯಲ್ಲಿ ಅಕ್ಷಯ ಕಾಲೇಜನ್ನು ನಾವು ಪುತ್ತೂರಲ್ಲಿ ಹುಟ್ಟಾಕಿದ್ದು. 2019ರಲ್ಲಿ ಖಾಲಿ 15 ಮಕ್ಕಳಿದ್ದರು, ಅದು ಡಿಪ್ಲೊಮಾ ಕೂಡ. ನಂತರ ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ ಒಂದೊಂದೇ ಡಿಗ್ರಿಯನ್ನು ನಾವು ವರ್ಷ ತೆಗೆದುಕೊಂಡಾಗಿ ಇವಾಗ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಈಗ 2 ವರ್ಷ ಆಯಿತು ಅವರು ಬ್ಯಾಚ್ ಹೋಗಿ, ಕೊನೆ ಆ 2 ಬ್ಯಾಚ್ಗಳು ಕೂಡ 100ಕ್ಕೆ 100 ಉದ್ಯೋಗ ಸಿಕ್ಕಿದೆ ಎಂಬ ಭಾವನೆ ನನಗೆ ಅತೀವ ಸಂತೋಷ ಇಲ್ಲಿ ಆಗ್ತಾ ಉಂಟು. ಯಾಕೆಂದರೆ ಅವರು ಹಲವು ವಿದ್ಯಾರ್ಥಿಗಳು ಬಂದು, ಸರ್ ನಾನು ಈ ಕಂಪನಿಯಲ್ಲಿ ಇದ್ದೇನೆ ಅಂತ ಹೇಳುವಾಗಲೇ ಅದು ನನ್ನ ಮಕ್ಕಳು ಒಂದು ಜೀವನ, ಒಂದು ಕುಟುಂಬದ ಜೀವನವನ್ನು, ಒಂದು ತಂದೆ ತಾಯಿಯ ಜೀವನವನ್ನು ಪಾಲಿಸ್ತಾ ಅಂತ ಹೇಳುವಾಗ ಅದು ನನಗೆ ಆಗುವಂಥ ಸಂತೋಷ. ಅದೇ ಅಕ್ಷಯ ಕಾಲೇಜಿನ ಒಂದು ಇವತ್ತಿನ ನಿದರ್ಶನ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳೇ, ನಿಮ್ಮ ಜೀವನ ಇವತ್ತು ಬೇರೆ ಬೇರೆ ಪ್ರತಿಭೆ ನಿಮ್ಮಲ್ಲಿ ಅನಾವರಣ ಆಗಿದೆ. ಬೇರೆ ಬೇರೆ ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಆ ಒಂದು ಕಲೆ ಇದೆ, ಓದು ಇದೆ. ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಹೇಳಿದರು, 100ಕ್ಕೆ 100 ಮಾರ್ಕ್ ತಗೊಳ್ಳುವವರು ಇರ್ತಾರೆ, 0 ಮಾರ್ಕ್ ತಗೊಳ್ಳುವವರು ಇರ್ತಾರೆ. ಆದರೆ 0 ಮಾರ್ಕ್ ತಗೊಳ್ಳುವವರು, ಅವರು ಮೊನ್ನೆ ಭೋಜರಾಜ್ ಒಂದು ಮಾತಿನ ಶೈಲಿಯಲ್ಲಿ ಹೇಳಿದರು, ನಾನು 0 ಮಾರ್ಕನ್ನು 6ನೇ ಕ್ಲಾಸಲ್ಲಿ ತಗೊಳ್ಳುವಾಗ ನನಗೆ ಅವಾಗ ವೇದಿಕೆಯಲ್ಲಿ ಬಂದು ನಾನು ಏನು ಮಾಡಬೇಕೆಂಬ ಭಾವನೆ ನನ್ನಲ್ಲಿ ಇರಲಿಲ್ಲ. ಮತ್ತೆ ನನ್ನ ಜೀವನ ಆ 0 ಮಾರ್ಕವೇ ಇದಾಯಿತು, ನನಗೆ ಒಳ್ಳೆಯ ಪಾಠ ಆಯಿತು ಅಂತೇಳಿ. ಯಾರು ಅದರಲ್ಲಿ ತಾರತಮ್ಯ ಇಲ್ಲ. ಯಾರು ಇಲ್ಲಿ ಓದಲಿಕ್ಕೆ ಇಲ್ಲದಿದ್ದರೆ ಅದರ ಬೇರೆಯಲ್ಲಿ ಆಸಕ್ತಿ ಇರ್ತಾರೆ, ಅವರು ಸಮಾಜದಲ್ಲಿ ಬರ್ತಾರೆ. ಅಂಥ ಸಮಾಜದಲ್ಲಿ ತೊಡಗಬೇಕು. ಬೇರೆ ಯಾವುದೇ ವಿಚಾರದಲ್ಲಿ ನಿಮ್ಮ ಮನಸ್ಸು ಹೋಗದೆ ಸಮಾನ ನಾಗರಿಕವಾಗಿ ವ್ಯಕ್ತಿಯಾಗಿ ಬಾಳಿ ತನ್ನ ವ್ಯಕ್ತಿತ್ವವನ್ನು, ಇವಾಗಲೇ ವಿನೋದ್ ಹೇಳಿದ, ನಾನು ಕಲಿತೆ, ನನಗೆ ಒಳ್ಳೆಯ ಪಾಠ ಕೊಟ್ಟಿದ್ದು, ನಾನು ವಿದ್ಯಾರ್ಥಿ ನಾಯಕನ ಆದೆ, ಆ ನಾಯಕನ ಆಗುವಂಥ ಎಲ್ಲ ಸ್ಥಿತಿಯನ್ನು ನನಗೆ ಅಕ್ಷಯ ಕಾಲೇಜಿಗೆ ಕಲಿಸಿತ್ತು. ಅದೇ ರೀತಿ ನೀವು ನಿಮ್ಮ ಸಮಾಜದಲ್ಲಿ ನೀವು ಕೂಡ ಒಳ್ಳೆಯ ವ್ಯಕ್ತಿಯಾಗಿ ಅಂತ ಹೇಳುತ್ತಾ, ಅಕ್ಷಯ ವೈಭವ 2ನೇ ವರ್ಷ ಒಳ್ಳೆಯ ವಿಜೃಂಭಣೆಯೇ. ಇವತ್ತು ನೀತಿ ಸಂಹಿತೆ ಮೂಲಕ ಸ್ವಲ್ಪ ಜನ ಸಂಖ್ಯೆ ಕಡಿಮೆ ಆಗಿರ್ಬೋದು. ಸ್ವಲ್ಪ ಈ ವರ್ಷ ನಾವು ಬೇಗನೆ 2 ತಿಂಗಳು ಬೇಗನೆ ನಾವು ಮಾಡಿದೆವು. ಯಾಕೆಂದರೆ ಮತ್ತೆ ಮಳೆಗಾಲ, ಶೈಕ್ಷಣಿಕ ನಂತರ ಸೆಮ್ಮು ಸ್ಟಾರ್ಟ್ ಆಗ್ತದೆ.
ಕೂಡಲೇ ಅದಕ್ಕೆ ನಾವು ಇದು ಮಾಡಬೇಕಾಗ್ತದೆ. ಎಲ್ಲರಲ್ಲಿ ಹೇಳುವುದು, ನಿಮ್ಮ ಸಹಕಾರ ಇದ್ದರೆ ಮಾತ್ರ ಅಕ್ಷಯ ಕಾಲೇಜು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ. ಎಲ್ಲ ವೃತ್ತಿಪರ ಕೋರ್ಸ್ಗಳನ್ನು ಕೂಡ ಇನ್ನೂ ಹೆಚ್ಚು ನಾವು ತರಲಿಕ್ಕಿದ್ದೇವೆ. ನಿಮ್ಮ ಮೂಲಕ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಬರುವ ಹಾಗೆ ಆಗಲಿ. ನಮ್ಮ ಈ ವರ್ಷದ 400 ಮಕ್ಕಳಿದ್ದರೆ ಬರುವ ವರ್ಷ 800 ಮಕ್ಕಳ ಒಂದು ಟಾರ್ಗೆಟನ್ನು ಕೂಡ ನಾವು ಇಟ್ಟಿದ್ದೇವೆ. ನಿಮ್ಮ ಸಹಕಾರ ಇರಲಿ. ಒಳ್ಳೆಯ ಮಾತನ್ನು ಹೇಳಿ ಅಕ್ಷಯ ಕಾಲೇಜು ವೃತ್ತಿಪರ ಕೋರ್ಸ್ಗಳು ಅದರಲ್ಲಿ ಬಂದರೆ ಉದ್ಯೋಗ 100ಕ್ಕೆ 100 ಉದ್ಯೋಗ ಸಿಗುವಂತ ಆಗ್ತದೆ ಎಂಬ ಭಾವನೆ ಇದೆ ಅಂತ ಹೇಳುತ್ತಾ, ಎಲ್ಲರೂ ಸಹಕಾರ ಕೊಡಿ ಹೇಳುತ್ತಾ, ಇನ್ನು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ವಿಜೃಂಭಣೆ ಆಗ್ತದೆ. ಎಲ್ಲ ನಾವು ಎತ್ತವರಲ್ಲಿ ಹೇಳೋದು, ಎಲ್ಲ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ಹೋಗಿ, ಎಲ್ಲ ಪ್ರತಿಭೆಯನ್ನು ನೋಡಿ ಆ ನಂತರ ನೀವು ಹೇಳಿ ನನ್ನ ಮಗಳು ಹೇಗಿದ್ದಾರೆ ಅಂತ ಎಂಬ ಭಾವನೆ ಹೇಳಿ, ಆ ರೀತಿ ಯಶಸ್ವಿಯಾಗಲಿ ಅಂತ ಹೇಳುತ್ತಾ ಎಲ್ಲಿಗೂ ಶುಭವಾಗಲಿ. ಅವಕಾಶಕ್ಕಾಗಿ ವಂದನೆಗಳು. ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಿದಂತಹ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯಂತ್ ನಡುಬೈಲು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಡಾಕ್ಟರ್ ಗೀತಾ ಪ್ರಕಾಶ್, ವೈದ್ಯರು ಸುರಕ್ಷಾ ಹೆಲ್ತ್ ಸೆಂಟರ್ ವಿಟ್ಲ, ಹಾಗೆಯೇ ಶ್ರೀಯುತ ಬುಡಿಯಾರ್ ರಾಧಾಕೃಷ್ಣ ರೈ, ಬಾಲಕರು ಬುಡಿಯಾರ್ ಗ್ಯಾಸ್ ಏಜೆನ್ಸಿ ಕುಂಬ್ರಾ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನೆರವೇರಿಸಿಕೊಡಲಿರುವವರು ಅರ್ಪಿತ ಟಿಎ, ಆಡಳಿತಾಧಿಕಾರಿಗಳು, ಅಕ್ಷಯ ಕಾಲೇಜು ಪುತ್ತೂರು. ಎಲ್ಲರಿಗೂ ಶುಭ ಸಂಜೆಯ ಶುಭ ನಮನಗಳು. ಅಕ್ಷಯ ಕಾಲೇಜಿನ ಶೈಕ್ಷಣಿಕ ವರ್ಷ 2023-24ನೇ ಸಾಲಿನ ಅಕ್ಷಯ ವೈಭವ ಕಾಲೇಜು ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು ನಮ್ಮ ಅಕ್ಷಯ ಕಾಲೇಜಿನ ಅಧ್ಯಕ್ಷರಾಗಿರುವ ಶ್ರೀಯುತ ಜಯಂತ್ ನಡುಬೈಲು. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಮುಖ್ಯ ಅತಿಥಿಗಳೇ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ನಮ್ಮ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ಡಾಕ್ಟರ್ ಎಂ ಮೋಹನ್ ಆಳ್ವ ಅಧ್ಯಕ್ಷರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಗೀತಾ ಪ್ರಕಾಶ್, ನಮಗೆಲ್ಲರೂ ಚಿರಪರಿಚಿತರಾಗಿರುವಂತಹ ವಿಟ್ಲ ಇದರಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ವೈದ್ಯರು. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನೋರು ಮುಖ್ಯ ಅತಿಥಿ ನಮ್ಮೆಲ್ಲರಿಗೂ ಆತ್ಮೀಯರು, ನಮಗೆಲ್ಲ ಚಿರಪರಿಚಿತರೇ, ಬುಡಿಯಾರ್ ರಾಧಾಕೃಷ್ಣರೇ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಾಲೇಜಿನ ಆಡಳಿತ ನಿರ್ದೇಶಕಿ ಆಗಿರುವಂತಹ ಶ್ರೀಮತಿ ಕಲಾವತಿ ಜಯಂತ್, ಹಾಗೂ ಪ್ರಾಂಶುಪಾಲರಾದ ಸಂಪತ್ ಪಕ್ಕಳ, ಹಾಗೂ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿರುವಂಥ ವಿನೋದ್ ಕೆಸಿ, ಇವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಉಪಸ್ಥಿತರಿರುವಂತಹ ನಮ್ಮ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೂ, ಬಂದಿರುವಂತಹ ಎಲ್ಲ ಹೆತ್ತವರಿಗೂ, ಹಾಗೂ ನಮ್ಮ ಬಂಧು ಮಿತ್ರರಿಗೂ, ಹಾಗೂ ನಮ್ಮ ಶಿಕ್ಷಕರು, ಶಿಕ್ಷಕೇತರವರಿಗೂ, ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿಯ ಪೋಷಕರಿಗೂ ಎಲ್ಲರಿಗೂ ಒಂದೇ ಮಾಧ್ಯಮ ಮಿತ್ರರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಇಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಸಾಂಸ್ಕೃತಿಕ ವೈಭವ ಈ ಒಂದು ವೇದಿಕೆಯಲ್ಲಿ ಮೂಡಿಗೆರಲಿಕ್ಕಿದೆ. Akshaya College Puttur, managed by Akshaya Educational and Charitable Trust under the guidance of Chairman Mr. Jayant Nadubail. Best place for job secured professional courses. We offer bachelor programs in BCom with Aviation and Hospitality Management, get a qualitative and quantitative education with our facilities like Akshaya College, Sampya Aryapu Puttur. Call 8050-108-510. Now we are handing over the stage to the students. Over to you, and all the very best. Thank you.
సేరించిన మాంత బంధులేగ్ల సొల్మెలు ಬತ್ತಿಚ್ಚಿ ಮಾಂತ ಬಂಧುಲೆಗ್ಲ ಕಲಾಮಾತಿನ ಆಶೀರ್ವಾದ ಉಪ್ಪೋಡನ್ನು ಬಣ್ಣದು ತುಳುನಾಡು ಪರಶುರಾಮ ಸೃಷ್ಟಿದ ಬೋಡು ನಾಗ ಬೆರ್ಮೆರಿನ ನಾಡನ್ನು ಪಂಡೊಂದು ಅಂಚಿತ್ತಿನ ಈ ತುಳುನಾಡದ ಪೆರ್ಮೆದ ಜನಕುಲೇನು ಕುಡರ ಮೋಕಿಡೆ ಎದ್ಕೊಂದು ಇತ್ತೆ ನಮ್ಮ ಕರಾವಳಿ ಕರ್ನಾಟಕಡು ಗಂಡು ಕಲೆ ಪಂದು ಬುಧರ ಪಡೆಯಿನಂಚಿನ ಯಕ್ಷಗಾನ ಈ ಒಂಚಿ ಪೊಲ್ಲ ವೇದಿಕೆಡು ನಿಕ್ಲೆನ ದುಂಬತ್ತದು ತುಳುನಾಡ ಪೆರ್ಮೆದ ಆಣುಕಲೆ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ
ಪೊರ್ಲನಲ್ಲಿಗೆ ಮಂದಿಂಚಿ ಕಲಾಮಾತೆ ಶಾರದಾ ಪೆನ ಜೋಕುಲೆಗು ಸೋಲ್ಮೆಲು ಒಂದಿತ್ತೆ ತುಳುನಾಡುದ ಐಸಿರೋ ಒಂಜಿ ಪೊರ್ಲನಲ್ಲಿಕೆದ ಮೂಲಕ ನಿಕ್ಲೆನ ದುಂಬತ್ತಾದು. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನದಾನಿ ಪರ್ಬದ ಮನದಾನಿ ಪಾಡ್ಯದ ದಿನದಾನಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೆ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಕೇರಲೆ ಪುರದ ಉರ್ಪುನ ಗಾನು ಕೇರಲೆ ಡೋಲು ಗುದ್ದುನ ಸಬ್ದು ಕೇರಲೆ ಪುರದ ಉರ್ಪುನ ಗಾನು ಕೇರಲೆ ಹಿರಿಯೇರು ಮಲ್ತಿ ಕಟ್ಟೆ ಮದಪೂನು ಬೊಚ್ಚಿಯೇ ಹಿರಿಯೇರು ಮಲ್ತಿ ಕಟ್ಟೆ ಮದಪೂನು ಬೊಚ್ಚಿಯೇ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೆ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ. ಧನ್ಯವಾದಗಳು. ಎಲ್ಲರ ಗಮನಕ್ಕೆ ಇದೀಗ ವೇದಿಕೆಯ ಹಿಂಭಾಗದಲ್ಲಿ ತಿಂಡಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಬಂದು ತಿಂಡಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ
ಪೊರ್ಲ ನೆಲಿಕೆ ಮಂತಿಂಚಿ ಜೋಕ್ಲೆಗು ಸೊಲ್ಮೆಲು ಒಂದಿತ್ತೆ ತುಳುನಾಡದ ಜನಪದ ಕಲೆ ಪಂದೆ ಪುದರ್ ಪಡೆಯಿನಂಚಿನ ಪತ್ತೂರ್ಡು ಪುದರ್ ಪಡೆಯಿನಂಚಿನ ಪೊರ್ಲುದ ಪಿಲಿಯೇಶ ಈ ಚಾವಡಿಡು ಅಕ್ಷಯ ಕುಟುಂಬದ ಜೋಕ್ಲೆಡ್ದು. ಪಿಲಿ ನಲಿಕೆದ ಮೂಲಕ ಬತ್ತಿಂಚಿ ಮಾಂತ ಕಲಾಭಿಮಾನಿ ನೇಕ್ಲ ಮನರಂಜನೆ ಕೋರ್ನಂಚಿನ ಜೋಕ್ಲೆಗು ಸೋಲ್ಮೇಲು
ಒಂದಿತ್ತೆ ನಮ್ಮ ಏಪಲ ತೂಪುನ ಪಂಡ ಎಲ್ಲೆ ಜೋಕ್ಲೆನ ಸ್ಕೂಲ್ ಡೇ ಅನಗ ಎಲ್ಲಿಯ ಜೋಕ್ಲು ಮಲ್ಲ ಕ್ಲಾಪೇರು ಅಂಡ ಕಾಲೇಜ್ ಡೇ ದಾದ ವಿಷಯ ಪಂಡ ಮಲ್ಲ ಜೋಕ್ಲು ಎಲ್ಲಿಯ ಕ್ಲಾಪೇರು ಇತ್ತೆ ಒಂಜಿ ಮಲ್ಲ ಜೋಕ್ಲೆನ ಎಲ್ಲಿಯ ಡ್ಯಾನ್ಸ್ ಈ ಚಾವಡಿಡು ನಿಕ್ಲೆನ ದುಂಬತ್ತಾದ Kiss me, close your eyes and miss me. Close your eyes and kiss me. I can read your lips on your fingertips. I can feel your smile. Come on.
ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು. ಇದಲ್ಲ ಅದು ಬೇಜಾರು ಎಷ್ಟು ಕಷ್ಟಪಟ್ಟು ಓದಿದ್ರು ತಲೆಲಿಲ್ಲ ಒಂಚೂರು ಕ್ಲಾಸಿಗೆ ನಾನೊಬ್ಬ ಜೀರೋ ಗುರು ಟಚರ್ 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 ಟಚರ್. I'm talking to you, not to the windows and the walls. Speak up, Appu. Speak up. ಕಿಚ್ಬೇಡಿ, ನಂಗೂ ಕಿವಿ ಕೇಳಿಸುತ್ತೆ. ಲೆಕ್ಚರ್ ಯಾರ ನಿಮ್ಗೆ? ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡಿ, ಕನ್ನಡದಲ್ಲಿ ಮಾತಾಡಿ ಅಂತ. ಚೆಸ್ಸು ಯಾವಾಗ್ಲೂ ಬೈತಾರೆ ಕ್ಲಾಸಿಂದ ಹೊರಗೋಗು ಅಂತಾರೆ ಟೀಚರ್ಸು. ಯಾವಾಗ್ಲೂ ಬೈತಾರೆ ಕ್ಲಾಸಿಂದ ಹೊರಗೋಗು ಅಂತಾರೆ. ಟಚರ್ 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 ಟಚರ್. ಬತ್ತಿಂಚಿ ಮಾಂತಡೋರ ನಕ್ಲಿಗ್ಲ ಉಡಲ್ ದಿಂಜಿ ಸೋಲ್ಮೆಲು ಇತ್ತೆ ತುಳುನಾಡದ ಪೆರ್ಮೆದ ಕಲೆ ಯಕ್ಷಗಾನದ ರೂಪಕ ಈ ಪೊರ್ಲ ಚಾವಡಿಡ್ ನಿಕ್ಲೆನ ದುಂಬತ್ತಾದು. കസ്തൂരി തിലകം ലലാട പലകി വക്ഷസ്ഥളേ കൗസ്തുഭ നാസാ ನವಮೂರ್ತಿಗೋ ಕರತಲಿ ವೇಣುಂ ಕರಿ ಕಂಕಣಂ ಸರ್ವಾಂಗೇ ಹರಿಚಂದನ ಲಲಿತಂ ಕಂಠೇ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತಿ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಗೋಪಾಲ ಚೂಡಾಮಣಿ ಆಯ 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 ಆಯ
ನಂದನ ರಾಘವ ಗೋವಿಂದ ನಂದ ಮುಕುಂದ ಆಗಿದೆ ಜೀವ ತುಳಸಿ ಭೂಷಣ ಸುಲಲಿತ ಭೂಷಣ ತುಳಸಿ ಭೂಷಣ ಸುಲಲಿತ ಭೂಷಣ ತುಳಸಿ ಭೂಷಣ ಸುಲಲಿತ ಭೂಷಣ ಸುಲಲಿತ ವೇಣು ಕರವೇಣು ಸುಲಲಿತ ವೇಣು ಕರವೇಣು ಗೋವಿಂದ ನಂದ ಮುಕುಂದ ಆಗಿದೆ ಜೀವ ಕಾಳಿಂದ ಕೇಳಿ ಮದನ ಗೋಪಾಲೆ ಗೋಪಾಲೆ ಮದನ ಗೋಪಾಲೆ ಆಯ್ 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 ರುಕ್ಮಿಣಿ ಕೇಳಿ ಮದನ ಗೋಪಾಲೆ ರುಕ್ಮಿಣಿ ಕೇಳಿ ಮದನ ಗೋಪಾಲೆ ಕಾಳಿಂದಿ ಕೇಳಿ ಮದನ ಗೋಪಾಲೆ ರುಕ್ಮಿಣಿ ಕೇಳಿ ಮದನ ಗೋಪಾಲೆ ಮದನ ಗೋಪಾಲೆ ಚದುರೆ ಸುಶೀಲೆ ಮದನ ಗೋಪಾಲೆ ಚದುರೆ ಸುಶೀಲೆ ಜಾಂಬವತಿ ಕೇಳಿ ಮದನ ಗೋಪಾಲೆ ಜಾಂಬವತಿ ಮಿತ್ರವಿಂಗ ಕೇಳೆ ಮದನ ಗೋಪಾಲೆ ಮಿತ್ರವಿಂದ ಕೇಳೆ ಮದನ ಗೋಪಾಲೆ ಜಾಂಬವತಿ ಕೇಳೆ ಮದನ ಗೋಪಾಲೆ ಮದನ ಗೋಪಾಲೆ ಚದುರೆ ಸುಜೀಲೆ ಮದನ ಗೋಪಾಲೆ ಚದುರೆ ಸುಜೀಲೆ ದೀಪ್ತನ ದಿನ ಓಂ ತನ ದಿರಿನ ದೀಪ್ತನ ದಿರಿನ ಓಂ ತನ ದಿರಿನ ದೀಪ್ತನ ತನ ಓಂ ತನ ತನ ದೀಪ್ತನ ತನ ಓಂ ತನ ತನ
ಆಟದ ಭಿನ್ನನ್ನು ತೋಚ್ಪೈ ನಂಚಿನ ತುಳುವಪ್ಪೆನ ಪೊರ್ಲದ ಜೋಕ್ಲೆಗು ಉಡಲ ದಿಂಜಿ ಸೋಲ್ಮೇಲು ಒಂದು ಇತ್ತೆ ಈ ಪೊರ್ಲ ಚಾ ಬಡಿಡು ಪೊರ್ಲ ಚೋಕ್ಲೆಡ್ದು ಪೊರ್ಲದ ನಲ್ಲಿಗೆ ನಿಕ್ಲೆನ ದುಂಬತ್ತದು कैसी अलग कमाल तेरी अखियां गुलाब के ना जावे साडा प्यार तेनू छड़ के हो जावे तेरा ही दीदार ते कोई ना सवाल भी पावे साडा प्यार तू छड़ के कैसी अलग कमाल तेरी अखियां गुलाब के ना जावे साडा प्यार तेनू छड़ के हो जावे तेरा ही दीदार कोई ना सवाल भी पावे साडा प्यार तू छड़ के तेरी रज़ा तेरी ज़मीन तेरे इरादे हो ना तेरी कभी हो भी कभी मेरे करीब तेरी रज़ा तेरी ज़मीन तेरे इरादे हो ना तेरी कभी हो भी कभी मेरे करीब जाम रंगी रूम लंगी इश्क जैसी तृषा कोई ना मस्त मलंग तुम मस्त मलंग जो मस्त मलंग जो तरसती हूँ सावरिया तेरे बिना मन लागे सोना खाम खाब सताते हैं क्यों बेचैनिया हम रेंट लगा रे मना तो सबको करंट लगा रे एवरीबॉडी रेडी रेडी रेंट लगा
ಮಾಂತಿರ್ಲ ಎಂಜಾಯ್ ಮಂತಂದಿಲ್ಲ ರತೆ ಕೇನೊಂದಿಜ್ಜಿ ನನ್ನ ಚೂರು ಜೋರಾದು ಸೊಲ್ಮೇಲು ಒಂದಿತ್ತೆ ಕುಡಂಜಿ ಪೊರ್ಲದ ನಲಿಕೆ ಈ ಚಾವಡಿಡು ನಿಕ್ಲೆನ ದುಂಬತ್ತದು critical condition अर्थम क्वेकपम हिलडल सब शेकपम फेस टू फेसम धरती पोतरम ताप टू फेसम तामसोतरम साइजम थंडरम डाउन मंडरम साइजम मैटरम सिंगम मंडरम जंपिंग tak din tak din tak it tak it tu tak it tu tak din tak din रामा रामा गजब हो गया तरसे नजरिया लड़ गई आई जवानी जुल्म हुई कवा किस आफत में पड़ गई हाय मैं मर गई सूली पे चढ़ गई नो 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 कहना था लेकिन हाँ कर गई दिल तुझको सेंड में तो कर गई रे मैं बदरी की दुल्हनिया वो गॉना गेट तेरे हाथ कभी ना आनी माने न माने कोई दुनिया ये सारी मेरे इश्क की है दीवानी अब दिल करता है हाले हाले से मैं तो खुद को गले लगाऊं किसी और की मुझको जरूरत क्या मैं तो खुद से प्यार जताऊं What's my name? What's my name? My name is Sheila की जापानी I'm too sexy for you मैं तेरे हाथ लाई Oh no no Sheila की जापानी I'm too sexy for you चांद को घूंघट के नीचे छुपा के लाई तेरे लिए दुनिया से नजरें चुरा के पीछे कुआं आगे मेरे खाई तू ही बता जाऊं मैं कहाँ मुझको दुआ किसकी लगी भाई आके पधारा हूँ जो यहाँ इल्ले फिकर आजा इधर बीट पे लगा ले तू ठुमका 1 2 3 4 get on the dance floor 1 2 3 4 get on the dance floor booty shake tap on the hardcore shoulder hit the party hit the gimme 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 some more 1 2 3 4 get on the dance floor booty shake tap on the hardcore shoulder hit the party hit the gimme 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 some Thank you. ಎಸ್ ಚೆಕ್ ಹಾಯ್ ಹಲೋ ನಮಸ್ಕಾರ ಮಾತಾರಿಗಳ ಎಸ್ ನಿಕ್ಲೆ ಎಂಜಾಯ್ ಮಲ್ತೊಂದುಲ್ಲರ ಮಾತಾ ದಾಲ ಎನರ್ಜಿ ತಿಕ್ಕೊಂದಿಜ್ಜ ತಿಂಗ್ಳಿಗೆ ಸೊ ನಿಕ್ಲ ಏತು ಸಪೋರ್ಟ್ ಇಪ್ಪುಂಡು ಆತು ನಮ್ಮ ಸ್ಟೂಡೆಂಟ್ಗಳಿಗೆ ಎನರ್ಜಿ ಬರ್ಪುಂಡು ಸೊ ನಿಕ್ಲ ಕೈತ ಚಪ್ಪಾಳೆ ಉಂಡತೆ ಐತ ಸೌಂಡ್ ಜಾಸ್ತಿ ಜಾಸ್ತಿ ಬರೋಡು
ಎಸ್ ಥ್ಯಾಂಕ್ ಯು ಸೋ ಮಚ್. ಎಸ್ ಇತ್ತೆ ಎಂಕ್ಲ ಕಾಲೇಜ್ದ ಫಸ್ಟ್ ಇಯರ್ BCA ನೆತ್ತ ಬಾಯ್ಸ್ ಗರ್ಲ್ಸ್ ಏರುಳ್ಳಿರಿ ಅಕ್ಲು ನಿಕ್ಲೇನು ಎಂಟರ್ಟೈನ್ಮೆಂಟ್ ಬೇರೆ ಬರೋದಿಲ್ಲರಿ. ಎಸ್ ನಿಕ್ಲು ಮಾತ್ರ ರೆಡಿ ಇಲ್ಲರಾ? ರೆಡಿ ಇಲ್ಲರಾ? ಎಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದ ಬ್ಯೂಟಿಫುಲ್ ಸ್ಟೂಡೆಂಟ್ಸ್ ಆನ್ ದ ಸ್ಟೇಜ್ ಪ್ಲೀಸ್. ಥ್ಯಾಂಕ್ ಯು. எண்ணமே என் உன்னால உள்ள பூந்தது தன்னால கண்ணமே என் கண்ணால வெந்து செவந்து புண்ணாக ஏதோ நானும் ஒளர கொஞ்சம் காதல் வளர உள்ள வெக்கம் வளர அவ வந்தா தேடியே தன்ன நேரம் நிக்குது மோகம் சொக்குது வார்த்தை திக்குதமா நெஞ்ச பூட்டி வச்சத வந்தொடைச்சிட்டமா கட்சி சேர நிக்குது கண்ணழைக்குது பொன்னணைந்திடமா அன்பு தேங்கி நிக்குது வந்தெடுத்துக்குமா. My baby, oh, నీ బుగ్గలు పిండాలి. Oh my baby, oh, నీకు ముద్దలు పెట్టాలి. Oh my baby, oh, నా చున్నీ నీకు టై కట్టాలి. Craving, craving, craving for you నా పిల్లో పక్కన నవ్వులు నువ్వు tripping, tripping, tripping on you నా playlist వైపోయావు. Craving, craving, craving for you నా పిల్లో పక్కన నవ్వులు నువ్వు tripping, tripping, tripping on you నా playlist వైపోయావు. Oh my baby, oh, oh my baby, 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 oh, oh my baby, oh, na 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 na, my baby, baby, oh, na 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 बरवाए छत टपके आवागी तन पड़ के जावागी तुझ पे नजरों ब्लॉक हो गई मेरी हद हो गई डिस्टेंस की गल हो गई और चुन से की बहुत हुई डिस्टेंस तेरी मेरी कदी ते क्लोज है आ मैं तेरे हार्ट को टच कर ला ये डटनी पीछे नहीं हटनी तू एक दिन मेरा ही होना ओ इत्थे आ ओ इत्थे आ ड्रीमम वेकअपम क्रिटिकल कंडीशनम हे अर्थम क्वेकअपम हिलडल सब शेकअपम फेस टू फेसम धरती पुत्रम टाप टू फेसम काम सूत्रम साइजम थंडरम डाउन मंडरम साइजम मैटरम थिंक मंडरम जंपिंगम pumpingum throbbingum thumpingum ஒன்னு ரெண்டு மூணு நாலு
ओम जिमाम जिमाम बिंग बिंग बो तक तक सस्ते न से तार चिपक गई छाती से ओम जिमाम बिंग बिंग बो तक तक सस्ते न से तक तक तार है ढीली कौन कसे 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 ट्रेन की बत्तियां बुझा के बस ट्रिप लैंड ಎಂಚಿತ್ತುಂಡು ಶೋಕಿತ್ತುನತೆ ಮಸ್ತ್ ಎಂಜಾಯ್ ಮಾಡ್ತಾರ ಅಂದತೆ ಇತ್ತೆ ನಮ್ಮನ ಕಾಲೇಜಿಡ್ ಒಂಜಿ ಪೊರ್ಲುದ ಜೋಕುಲು ಒಂಜಿ ಪೊರ್ಲುದ ನಲಿಕೆನ ಮನ್ಪೆರ ಬರೊಂದುಲ್ಲೆರ್ ಒಂಜೇ ಪದ್ಯಗೂ ಮೂಜಿ ರಾಜ್ಯದ ನಲಿಕೆನ ಮನ್ಪೆರ ಬರೊಂದುಲ್ಲೆರ್ ಈ ವೇದಿಕೆ ನಿಕ್ಲೆಗಾದು Junuta, dinta, kirdaka junuta, dinta, kirdaka junuta, dunta. Ta jum, dum ta, dum ta, dhalam kutaka takura de ta, kirdaka ta, jum taka jum ta, takita ta, ta jum kirdaka jum ta dum ta rum ta takita ta de ta, kirdaka ta. Taditata, Danstata, Runatata, Dinistata, Dajum, Tatanam, Tatarum, Tagadim, Takirtigata, Girtigata, Dim, Tarigata, Tajum, Dim, Tatajum, Nam, Tatajum, Tam, Takita, Tanata, Tangirtigata, Dim, Tarigata, Tajum, Dim, Takajum. Jum, the kid that could jump, that jump, the kid that jump, get the jump, that is the 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 jump, that is the jump, dim, that jump, nam, that kid jump, that dim, tum, nam, that get the Tata, dim, tata, 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 tadi, tata, tata, tadi, tangirigata, tata, dim, tarigirigata, tata, dim, tarigirigata, tata, dim, tarigirigata, tata, dim, tarigirigata, jum, tarigirigata, tangirigata, tarigirigata, tangirigata, tadam, tadi, tata, tadi, tata, tadana, tadi, tata, tadi, tata, tarigirigata, tata. Tata, jum, tadi, tata, tadi, tangirigata, tarigirigata, jum. Dim da 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 jum. ಈ ಕಜ್ಜು ಬೋರ ಒಂದುಂಡ ಬುಕ್ಕೆ ಕಡೆ ತಾಟಿದ ಶಬ್ದ ಒಂದ ಕೇಳೊಂದು ಇತ್ತುಂಡು ಇತ್ತೆ ಬೋರ ಒಂದುಂಡು ಪಣ್ಣೊಂದುಲ್ಲರತೆ ಅವೇ ಒಂದು ವಿಶಿಲ್ಲ ಪಾಡೊಂದುಲ್ಲೇರು ಬೋರ್ ಅದು ಪಾಡ್ನೇನಾ ಅಪ್ಪಣ ಜಾಲಿ ಮಂದೊಂದುಲ್ಲಾರು ನಾಂಡತೆ ಇತ್ತೆ ನಮ್ಮ ನೆಕ್ಸ್ಟ್ ವಾನಲಿಕ್ಕೆ ತೂಕ ಏರ್ಲ ಪನ್ಪುಜಾನೆ ಇಜ್ಜಾರು ದಾದೆ ವಿಷಿಲ್ ಮಾತ್ರ ಕೇಂಡು ವಿಷಿಲ್ದ ನಲ್ಲಿಕೆ ಉಂಡಾ ಉಂಡೆ ಏರೇ ಗೊತ್ತುಂಡವು ತುಗ ಕೈ ದೇರ್ಪಲೆ ತುಗ ಏರೇ ಗೊತ್ತುಂಡವು
వాళ్ళు ತುಳುನಾಡದ ಪೆರ್ಮೆದ ಜವಾನರ ನಕ್ಲೆ ವಿಶಿಲ್ ನಲ್ಲಿಕೆ ಗೊತ್ತುಂಡದು ಇಪ್ಪೋಡು ಇತ್ತೆ ಪೊರ್ಲದ ಭರತನಾಟ್ಯನ ತುಜ್ಪವರು ಬರಂದುಲ್ಲೇರು ಈ ಚಾವಡಿಡು ನಿಕ್ಲೆನ ದುಂಬತ್ತದು மதுரை மடியினில் ராதா ரகசியம் மதுரை மடியினில் ராதா ரகசியம் காதல் கண்ணனில் ராதா ரகசியம் ராதா ரகசியம் மதுரை மடியினில் ராதா ரகசியம் மதுரை மடியினில் ராதா ரகசியம் காதல் கண்ணனில் ராதா ரகசியம் ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರಧರ ಪಿರಾಗಧರ ಸುಂದರಧರ ಪಿರಾಗ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸದ್ಯೋ ಜಾತಮಾಪದನಂ ಗಂಗಾ ಚಂದ್ರ സമാഗമതീർത്ഥം പ്രണവം നാദമായുണരും തൊടിയോ വേദകലാമൃത പുണ്യം പ്രകൃതിയും വികൃതിയും സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ശിവോഹം രുദ്രം ശേഖരം ಪೊರ್ಲುದ ನಲಿಕೆಗಾದ ಸೊಲ್ಮೇಲು ಏನು ಅಲ್ಪ ಇತ್ತಿನ ಡ್ಯಾನ್ಸರ್ಸ್ ನಂಗ್ಲೆಲ್ಲಕ್ಕೆ ನಿಕ್ಲೆಲ್ಲ ದಾದ ಡ್ಯಾನ್ಸ್ ಅಕ್ಲಿಕ್ಕೆ ಏನಾಗ ಪಂಡೇರು ಫನ್ ಡ್ಯಾನ್ಸ್ ಇಂದ ಪನ್ಲೆ ರಿಮಿಕ್ಸ್ ಡ್ಯಾನ್ಸ್ ಇಂದ ಪನ್ಲೆ ಎಂಕ್ ದಾದ ಅಂದು ಎಂಕ್ ಸರಿ ಗೊತ್ತು ಜಿ ನಮ್ಮ ಫನ್ ರಿಮಿಕ್ಸ್ ಸಾಂಗ್ ಒಟ್ಟಿಗೆ ತೂಕತೆ ರೆಡಿ ಇಲ್ಲರೇ ನನ್ನ ಜೋರಾದು ರೆಡಿ ಇಲ್ಲರತೆ ಪೊರ್ಲುದ ಜೋಕ್ಲೆಗಾದು ಈ ಚಾವಡಿ
साथिया लम्हा ये सुहाना है टाइम नहीं गवाना है जीने का मजा ले साथिया तो खींच मेरी फोटो तो खींच मेरी फोटो तो खींच मेरी फोटो पिया तो खींच मेरी फोटो तो खींच मेरी फोटो तो खींच मेरी फोटो पिया I know you want it but you're never gonna get it तेरे हाथ कभी ना आनी माने ना माने कोई दुनिया ये सारी मेरे इश्क की है दीवानी Hey you I know you want it but you're never gonna get it तेरे हाथ कभी ना आनी माने ना माने कोई दुनिया ये सारी मेरे इश्क की है दीवानी अब दिल करता है हौले हौले से मैं तो खुद को गले लगाऊं किसी और की मुझको जरूरत क्या मैं तो खुद से प्यार जताऊं What's my name? What's my name? What's my name? My name is Sheila Sheila की जवानी I'm too sexy for you मैं तेरे हाथ ना आनी No 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 Sheila Sheila की जवानी I'm too sexy for you मैं तेरे हाथ ना आनी बस ट्रिप करते Om zimam zimam bing bing boo Tum सस्ते न से तार चिपक गई छाती से Om zimam zimam bing bing boo Tum सस्ते न से तार है ढीली कौन कसे 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 ट्रेन की बत्तियां बुझा के बस ट्रिप लैंड सस्ते न से लूप में ट्यून बजा के थोड़ा हिट हो सस्ते न से రాజమండ్రి రాగమంజరి మాయమ్మ పేరు తలబనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ గడితే నిద్రపోదు నిండు రాత్రి సోపులాడి స్వప్న సుందరి నీ మడత చూపు మా పతీల మల్లె పందిరి రచ్చరాజ కుందె ఊపిరి నీ వంక చూస్తే గుండెలోన డిరి 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 తూనీగా నడుములోన తూటా పెట్టి తూపాకి పెంచినావి తింగని చిట్టి మగజాతి నట్ట మడత పెట్టి ఆ కుర్చీని మార్చబెట్టి ఆ కుర్చీని మార్చబెట్టి अकल पंडी लेखने डांस रिमिक्स ला मस्त इतने जाली ला मस्त इतने ते अकल पंडी लेखने अंदर था रिमिक्स सॉन्ग ला डांस लंद फन डांस लंद अंदर ते इते नम यक्षय कुटुंबದ ಒಂದು ಅಪರೂಪದ ಅತ್ಯದ್ಭುತ ಪ್ರತಿಭೆ ಆಯಿನಂಚಿನ ಒಂಜಿ ಪೊರ್ಲದ ತುಳುವ ಜವನನ ಬಾಡಿ ಬಿಲ್ಡಿಂಗ್
ಇತ್ತೆ ನಿಕ್ಲೆನ ದುಂಬತ್ತಾದು ಈ ಪೊರ್ಲುದ ಚಾವಡಿಡು ದೋರೈನ ತಾಡಿ ಬರಡು. ಹಾಯ್ ದಾಯ್ತಮ್ಮ ಅಕ್ಷಯ ಕಾಲೇಜ್ ಎದುರು ಜೋಶಿ ಇಜ್ಜಿ ಯಾರು ಜಂಕ್ಲೆಗ್ ದುಮ್ಮು ಮಾತ ಕಾಲೇಜ್ ಡೇ ಆನಾಗ ಎಂಚಿನ ಕಲ್ಕುನ ಕ್ಲಾಪ್ಸ್ ಇತ್ತೆ ಒರಿಲ್ಲ ತೋಜ್ಜಾರು ನನ್ನಲ್ಲ ಜೋರಾತ್ ಇತ್ತೆ ನಿಕ್ಲೆದ್ರ ಒಂಜಿ ಸೂಪರ್ ಡ್ಯಾನ್ಸ್ ಮನ್ಪರ ಎಂಗ್ಲ ಕಾಲೇಜ್ ಸೂಪರ್ ಬಾಯ್ಸ್ ಬರೊಂದುಲ್ಲೆರ್ ತೂಕರ ಜೋರಾದ ಕ್ಲಾಪ್ಸ್ ಬೋರ್ಡಿಗೆ ಹಾಕ್ಲೆಗ್ Thank you. Let's put your hands together and welcome Akshaya College boys. Hey, Jolly, you know, Jim,
ಕೊನೆಯ ದಾರಿ ಸಾವು ಒಂದೇ. ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ ಮತ್ತು Bienvenidos a la cripta. Dame tu cosita, dame tu cosita, ay, dame tu cosita, dame tu cosita, ay, dame tu cosita, dame tu cosita, ay, dame tu cosita. Muévete para aquí, muévete para allá. I can walk the dialogue, I can talk the dialogue, I can sleep the dialogue. Give me the dialogue, I say. అతల వితల శూర మరువై మగ తీర ఉగురుడు నెలగీర కులశేఖర నంగు దములు నింగడ నింగుదు కూడా నుంగడ కిన్ని బిర్రెలు చుంబట మలకెంగుడ కొంబదట్టే ఆపిన తుంబు సంపూడ నీరుప్పును కండ బట్టే పద ఆగిరి కులమోనేడి నెరికట్టి చర్మండు వట్టే వట్టే అతల వితల శూర మరుపై మగ తీర ఉగురుడు నెలగీర కులశేఖర నంగు దములు నింగడ నింగుదు కూడా నుంగడ కిన్ని బిర్రెలు చుంబట మలకెంగుడ पुष्पा पुष्पराज मैं झुकेगा नहीं ಬಕ ಪುಷ್ಪಕ್ಕ ಸತ್ಯ ಬಂತೆ ಈರ್ನ ಬೀಡಿ ಹೋಯ್ತಿನ ಅದು ಬುಗ್ಗೆ ಬೇತೆ ಏರ್ನ ಹೋಯ್ತಿರಲ್ಲ ಬರದು मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी ಪುಸ್ತಕ ಕೊಟ್ಟಿದ್ದು ಅದು ಓದ್ಲಿಕ್ಕೆ ಮಾರೆ ಚಡ್ಡಿ ಗುಬ್ಬಿಲ್ಲ ಎಷ್ಟು ಮಾತಾಡ್ತೀನಿ ನೀನು ಅವಳು ಎಂತ ಹೇಳಿದ್ಲು ಎಂತ ಒಂದು ಟ್ಯಾಂಕ್ಸ್ ಸಮೇತ ಹೇಳಲಿಲ್ಲ ಅಯ್ಯೋ ಪ್ರವೀಣ ಥ್ಯಾಂಕ್ಸ್
Thank you, boys. Thank you for your dazzling performance. I wish your vibe continues the same way. Now, here is Manvita and team to entertain you all. Welcome. ನೆನಪಿನಲಿಯದೆ ಬಡಿಯುತ್ತಿದೆ ನನ್ನ ಮನಸ್ಸಿನಲ್ಲಿ ನಿಂದೆ ದಿನ ದಿನ ಹವ್ವ 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 रेंट लगा रे मैं नाचा तो सबको करंट लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे ಲವ್ ಸ್ಕೂಲಿಗೆ ನೀ ಟೀಚರ್ ಆದರೆ ಫ್ರಂಟು ಬೆಂಚಲಿ ನಾ ಸ್ಟೂಡೆಂಟ್ ಆಗುವೆ ರಾಮನ್ಗಾಗಿ ಸೀತಾ ಶಿವುಗಾಗಿ ಗೀತ ನಂಗೆ ನೀನು ಸ್ವಂತ ಬಾ ಮಿಲ್ಟ್ರಿ ಹೋಟ್ಲಲ್ ಮುದ್ದೆ ತಿನ್ನೋಣ ನೋ ಪ್ರಾಬ್ಲಮ್ ನಿಂಗೆ ಫ್ಲಾಶ್ ಬ್ಯಾಕು ಇದ್ರು ನೋ ಪ್ರಾಬ್ಲಮ್ ನನ್ನ ATM ಮಾಡ್ಕೊಂಡ್ರು ನೋ ಪ್ರಾಬ್ಲಮ್ ನಿನ್ನ ಮಮ್ಮಿ ಡ್ಯಾಡಿ ನೋ ಅಂದ್ರು ಅವರ ಕಾಲಿಗೆ ಬಿದ್ದಾದ್ರು ಒಪ್ಸಿಕೊಳ್ತೀನಿ ಸ್ಟ್ರಾಂಗ್ ಇತ್ತು ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಬಿಟ್ರೆ ನಾವ್ ಜೋಡಿ ಡಿ
ಎಂಚ ನಮ್ಮನ ಗರ್ಲ್ಸ್ ಆವತ್ತ ಏಪಲ ಪೊಣ್ಣುಲು ಸ್ಟ್ರಾಂಗ್ಗೆ ಒಲ್ಪ ಪೊಂಡಲ ಅಕ್ಕಲೇ ಫಸ್ಟ್ಗೆ ಅಂದ ಅಂದ ವೆಂಕಲ್ ಪ್ರೂವ್ ಮನ್ಪೋ ವೈಟೆ ಪೊಂಡಲ ನೆಕ್ಸ್ಟ್ ಬಾಯ್ಸ್ನ ಡ್ಯಾನ್ಸ್ ತೂಡ ದಾಲ ಕೇನುಜಿ ಅಪಂಡ ಐತೆ ಅಕಲ್ ಪನೊಂದುಲ್ಲೇರು ನಿಕ್ಲೆಡ್ದು ಸ್ಟ್ರಾಂಗ್ ಎಂಕಲ್ ಪಂದು ತೂಕನ ಜೋರು ಎಸ್ ಜೋರ್ದ ಕೈತಾಟಿ ಮೂಲಕ ಎಂಕಲ ಕಾಲೇಜ್ದ ಪೊರ್ಲುದ ಪ್ರತಿಭೆಯನ್ನು ವೇದಿಕೆಗೆ ಎದುಕೊನುಗ ಮಧುರೆ ಅನ್ನ ಕೊಡಿ ವಾಮದಿನಿ ಅನ್ನ ರೆಡಿ ಮರದ ಮೆಚ್ಚು ಅನ್ನ ಕೊಡಿ ವಾಮದಿನಿ ನಲ್ಲ ಕಟ್ಟೆ ಅಡಿ ಮಧುರೆ ಅನ್ನ ಕೊಡಿ ವಾಮದಿನಿ ಅನ್ನ ರೆಡಿ ಮರದ ಮೆಚ್ಚು ಅನ್ನ ಕೊಡಿ ವಾಮದಿನಿ ನಲ್ಲ ಕಟ್ಟೆ ಅಡಿ ಪುಟ್ಟಸೆ ವಾಡಸೆ ಬಲ್ಲಸೆ రాజువో మరి నా దాసు బాబా నీతో ఎప్పుడింత కిరికిరి ఏ రసిక రాజువో మరి నా దాసు బాబా నీతో ఎప్పుడింత కిరికిరి కుర్చీని మాట్లాడబెట్టి Your booty, bitch. Se mueve para, se mueve para, se mueve para, se mueve para, se mueve para. ಏಯ್ ನಾಡ ಇದು ಸಪ್ಪ ಬಿಟ್ಟು ಕೊಳ್ತುಗಡ ಮಜಾಪ ಮಜಾಪ ದಾ 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 ಏಯ್ ಇಡಿಯಾ ಅವರ ಬಾತಿ ಕಮ್ಮಿ ಓಕೆ ಓಕೆ
ಯಬಾ ಸೂಪರ್ ಅತಿ ಎಂಚ ನಮ್ಮನ ಬಾಯ್ಸ್ ಲಾವತಿ ಅವೇ ಎಂಕ್ಲ ಅಕ್ಷಯ ಕಾಲೇಜ್ ದಾಖಲು ಒಲ್ಪಲ ಬುಡ್ದು ಕೊರ್ಪುಜ ಅಂದತ ಕೇನು ಜಿ ನಿಕ್ಲು ಬುಡ್ದು ಕೊರ್ಪುಜಾರಂದು ಎಸ್ ಇತ್ತೆ ಯಾನೊಂಜಿ ಪನ್ಪೆ ನಿಕ್ಲು ಏರಂದು ಗೆಸ್ ಮಾಡ್ಪೋಡು ಮೊಕ್ಳಿಗೆ ಮಾತ ಲೆಕ್ಚರ್ಸ್ಲ ನೆರ್ಪೇರು ಆಂಡ ಮಾತ ಪ್ರೋಗ್ರಾಮ್ಗಳ ಮೊಕ್ಳಿ ಜಂಡ ಆಪುಜಿ ಎಸ್ ಎಸ್ ಐ ಡಿ ದ ಬಾಯ್ಸ್ ಐಟು ಚೂರು ಎಫ್ ಡಿ ದಕ್ಲ ಉಲ್ಲೇರು ಅಡ್ಜಸ್ಟ್ ಮಂತೊನ್ಲಿ ಅಕಲ್ ಬರೋಡಣ್ಣ ಜೋರು ಕ್ಲಾಪ್ಸ್ ಬೊಟ್ಟೊಡಿಗೆ ಬೊಟ್ಟುವಾರ ಕೇನುಜಿ ಕೇನುಜಿ ನನ್ನ ಅಕ್ಲೇಗೆ ಉಂಡ ಜೋರ್ದ ಕೈತಾಟಿಡಿ ಎಂಗ್ಲ ಫೈನಲ್ ಇಯರ್ ಬಾಯ್ಸ್ ವೇದಿಕೆಗೆ ಎದ್ದುಕೊನ್ಗ Movete Martita, movete Martita, movete Martita, movete Martita, movete Martita. A ver, los pibes si me ayudan con esto, ¿qué dice? La Marta se mueve para, 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 se mueve para. Esta es la Marta más loca que hay. ¡Hueva! Dum dum dum. Rock and roll, dum dum dum, rock and roll, dum 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 dum, dum 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 dum, dum 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 dum, dum 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 dum. Tripura Sundari Bharani Hashamanige, Maduve Mugidare Ratriye Meravanige, Nade Nade Mellage, Dundu Dundu Mallige, Anchada Kandige, Jodiyage Mellage. Baby, doll, I'm
மனிதர் உணர்ந்து கொள்ள இது மனித காதல் அல்ல, காதல் அல்ல, காதல் அல்ல, அதையும் தாண்டி புனிதமானது, தாண்டி புனிதமானது. கண்மணி அன்போடு காதலன் நான் எழுதும் கடிதமே, பொன்மணி உன் வீட்டில் சௌக்கியமா, நான் இங்கு சௌக்கியமே. உன்னை எண்ணி பார்க்கையில் கவிதை கொட்டுது, அதை எழுத நினைக்கையில் வார்த்தை முட்டுது. கண்மணி அன்போடு காதலன் நான் எழுதும் கடிதமே, பொன்மணி உன் வீட்டில் சௌக்கியமா, நான் இங்கு சௌக்கியமே. ಏತ್ ಮಾರ್ಕ್ಸ್ ಕೊರಲಿ ಮಕ್ಕಳ ಪರ್ಫಾರ್ಮೆನ್ಸ್ಗೆ ಕೇನುಜ್ಜಿ ಜೋರು ಪಾತಿರ್ಲತ್ತ ನನಲ್ಲ ಜೋರು ಒರ ಜೋರು ಕ್ಲಾಪ್ಸ್ ಕೊರ್ಲಿ. ಆಕ್ಚುಲಿ ಪನ್ನಡ ಪಂಡ ಆಕಲಿ ರಡ್ಡೆ ದಿನದ್ದು ಫುಲ್ ಬಿಸಿ ಇತ್ತೇರು, ನೈಟ್ ಪ್ರಾಕ್ಟೀಸ್ ಮಂತ್ ಈತ್ ಶೋಕ್ ಪರ್ಫಾರ್ಮೆನ್ಸ್ ಕೊಡ್ತೇರು. ಜೋರು ಕ್ಲಾಪ್ಸ್ ನನಲ್ಲ ಜೋರು. ಓಕೆ ಬಾಯ್ಸ್ನ ತೂದು ಪುಗಾರ್ನ ಯಾರು ಐತೆ, ನಮ್ಮ ಗರ್ಲ್ಸ್ ಬರ್ಪೇರು, ಅವಳ BCom ಗರ್ಲ್ಸ್. Let's put your hands together and welcome Anjali and team. ಮನಿಪುಜದಾಯೆ ಸಡಂಗರ ಪೂವೆ ಮನಿಪುಜದಾಯೆ ಪಣದಾಲ ತಿಳಿಪುಜದಾಯೆ ಪುಲ್ಕಿರಿಮಾಯೆ ತಿಳಿಪುಜದಾಯೆ ಸರಿಯಾಲ ಈಯೇ ತುಡರುದ ನನಗೆ ರಾತ್ರಿ ಪೂರ ಸುಗಿದೆ ಈಯೇ ಕಡಮರು ಕವಿದೆ ಕನಟು ಬಹತ್ ಕಣ್ಣ ಕೊಡ ಎದುರುಡು ಉತ್ತಡ ಕನ್ನಡಿಯಾದು ಕರುವಡು ತೋಡ ಓರಾದೆ ಒರಿಯೊಡಗೆ ಚೆದಾಗಲ್ಲಾದು ನಲಿಪುದ ಕಣ್ಣಿಗೆ ಎಂಗಾರೆ ಕಣ್ಣ
కొంచెం కోరుకోవా ఇష్ట సకుడా నడుమిస్తా నీకే నలుగే పెట్టుకోవా చిత్రాయాలే చిన్న చిలికే ఉసలాడచ్చే చిమటల్లో తడిసిన దేహం సుగంధాల గాలి పంచే చూసి 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 కరువై ఉన్నాలే శశివదన తీసే 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 తెరలే తొలగించే మదన సమ్మోహనుడా పెదవిస్తా నీకే కొంచెం కోరుకోవా ఇష్ట సకుడా నడుమిస్తా నీకే నలుగే పెట్టుకోవా ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ದಾದ ಗೊತ್ತುಂಡು ನಿಕ್ಲಿಗಿತ್ತು ಒಂಜಿ ಸರ್ಪ್ರೈಸ್ ಉಂಡು ಎಂಕಲ ಗೊತ್ತುಜಾಂಡು ಇತ್ತೆ ಬ್ಯಾಕ್ ಸ್ಟೇಜ್ ಉಂತೊಂದು ಪನೊಂದುಲ್ಲೇರು ಎಂಕಲ್ಲ ಡ್ಯಾನ್ಸ್ಗೆ ಪೋಪ ಅಂದು ಅಕ್ಷಯ ಕಾಲೇಜ್ದ ಜೋಕುಲು ರಡ್ಡು ದಿನ ದುಂಬು ಕಲ್ತದ್ದು ಪರ್ಫಾರ್ಮೆನ್ಸ್ ಕೊರ್ಪೇರು ಆಂಡ ಅಕ್ಷಯ ಕಾಲೇಜ್ದ ಲೆಕ್ಚರ್ಸ್
ನಮ್ಮ ಕಾಲೇಜ್ದ ವಿದ್ಯಾರ್ಥಿ ಆಯ್ನ ಫಸ್ಟ್ ಇಯರ್ದ ಪ್ರಕೃತಿ ಬೊಕ್ಕ ಫೈನಲ್ ಇಯರ್ ಐಡಿದ ದೀಪಕ್ ಮೊಕ್ಕಲು ನಿಖಲ ಎದುರು ಕನವೊಂದುಲ್ಲೇರು. ಹಲ್ ಹಲ್ ಮಚ್ಚ ಹಲ್ 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 ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ಏಲು ಕೊಪ್ಪ ಕಡತ್ ಬತ್ತದ ಕಾರ್ಣಿಕ ಮೆರೆಯ ಭಕ್ತಿ ದಂಟೆನ ನೆಲಕು ಊರುದು ಕಪಟನು ಕೆರಿಯ. ಪತ್ತ ಎಸಳ ಪೊರ್ಪ ಪತ್ತದ ಸುಗಿ ಪಡೋ ನಿನನೇ ಪತ್ತ ಎಸಳ ಪೊರ್ಪ ಪತ್ತದ ಸುಗಿ ಪಡೋ ನಿನನೇ ಎನ್ನ ಉಸುಳುಡ ನಿನ್ನ ಪಾದನದನಿ ಪೊಡು ನಿಜನೇ. ಕೊರಗತನಿಯ ಕೊರಗತನಿಯ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ಕಪ್ಪು ರಂಗಡು ಮುಗುರು ತೆಲಿಕೆಡು ನಲಿಪುಣ ಪೊರ್ಲು ಬೀಡ ಚಕ್ಕುಲಿ ಅಸರು ಅಗಿಲು ಕಾಪು ನಾನಿರಲು. ಕಡೆ ಕನ್ನಡ ಕೊಡಿ ದುಃಖ ದೆಪ್ಪು ನಗ ಬರುವ ಕಡೆ ಕನ್ನಡ ಕೊಡಿ ದುಃಖ ದೆಪ್ಪು ನಗ ಬರುವ ಪಣ್ಣಿನಾಲೈ ದೊಂಡೆಡ ನಗ ಉತ್ತರ ಕೊರುವ. ಕೊರಗತನಿಯ ಕೊರಗತನಿಯ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ತುಳುವನಾಡ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ರಗತನಿಯ ಕೊರಗತನಿಯ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ
ಸ್ವಾಮಿ ಅಜ್ಜಗ. ಥ್ಯಾಂಕ್ ಯು. ಎಸ್ ಅಜ್ಜನ ಆಶೀರ್ವಾದ ಎತ್ತಿಂದ ನಮಕ್ ಓವೆ ಬೇಲೆಡು ತಾಪತ್ರೆ ಬರ್ಬುಜಿಂದು ಪನ್ಪೇರು ಅಂಚಿತ್ತಿನ ಅಜ್ಜನ ಒಂಜಿ ಪಾರ್ದನ ಪನ್ನಂಚಿನ ಫಸ್ಟ್ ಇಯರ್ದ ಪ್ರಕೃತಿ ಬೊಕ್ಕ ಸೊಬ್ಬು ಕೊಂಚ ಉತ್ತರನ ಗೊತ್ತುಂಜಿಂಗೆ ಇಟ್ಸ್ ಓಕೆ ಆಕ್ಲೆಗೆ ಎಸ್ ದೀಪಕ್ ಮೇರೆಗೆ ಮಸ್ತ್ ಮಸ್ತ್ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಡೇಗೆ ನಿಂಗೆ ರೆಡಿ ಆತಾರ ಸೌಂಡ್ ಇಜ್ಜಿ ಬಟಾಪಣ್ಣ ತಾನೆ ಸಮೋಸ ತಿಂದಿಜರಿ ಎಲ್ಲ ಮಸ್ತ್ ಹೊರಿದ್ದೀನಲ್ಲ ತಿನ್ನಲಿ ಪಕ್ಕ ಒಡನೆ. ಎಸ್ ನೆಕ್ಸ್ಟ್ ಡೇಗೆ ರೆಡಿ ಇಲ್ಲ ನಿಂಗೆ ರೆಡಿ ಉಲ್ಲಾರ ಇಜ್ಜ ನಾನೊಂತೆ ಸೌಂಡ್ ಬರುಡು. ಎಸ್ ನಿಖಲ್ನ ಸೌಂಡ್ಗೂ ನಲಿಪೆರೈತೆ ಬರೋದಿಲ್ಲ. ಫಸ್ಟ್ BCom ದ ಗರ್ಲ್ಸ್ 30 ಬೊಟ್ಟುವರೆ ಇದ್ದಾರ. ಎಸ್ put your hands together for the beautiful girls on the stage. செல்லக்குட்டி ராசாத்தி போக மாட்டே சுடேத்தி ஒன்னால நானும் நடைய பெச்சேனே மாத்தி வெள்ளக்கட்டி நீ ஆத்தி பெடல பொண்ணைய மாத்தி விட்டு விட்டு போகாத ஓ அன்ப காப்பாத்தி உசிரில் ஊஞ்சல் கட்டி ஆட விட்ட சொல்லாம நேத்தி உன அள்ளி அணைக்குது விரலு பெற சொல்ல மட்டும்தானே குரலு நீ காதல் என்னும் கடவுளோட அருளு உன தொட்டு தொடங்குது பகலு பேச்சு சாரல் அடிக்குது வெயிலு ஓ கண்ணு பட்டா காணா போகும் புயலு Up with it, girl. Back with it, girl. Show them it, girl. With a bang bang. Bounce with it, girl. Dance with it, girl. Get with it, girl. With a bang bang. Come on, turn the radio on. It's Friday night and I won't be long. Gotta do my hair, put my makeup on. It's Friday night and I won't be long till I hit the dance now, hit the dance now. I got all I need. No, I ain't got cash, I ain't got cash. I got you, baby. नशे से चढ़ गई ओए कुड़ी नशे से चढ़ गई पतंग से लड़ गई ओए कुड़ी पतंग से लड़ गई नशे से चढ़ गई ओए कुड़ी नशे से चढ़ गई पतंग से लड़ गई ओए कुड़ी पतंग से लड़ गई
പത്തി പതിനെട്ട് ബുക്ക് പോയായിരുന്നു ಅಯ್ಯೋ ದೇವರೇ ಒಲ್ಪು ದಟಿಲು ಮಲ್ತದು ಬಚ್ಚಿದೆ ಪೋನ್ ಅವತ್ತಂದೆಲ್ಲ ಬೀಡಿ ಕೊರ್ರೆಗ್ಲ ಅವನು ಅಮ್ಮ 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 ದಾದದೆ ನಿನ್ನ ಎಂಕೆ ಸಾರ ಬೇಲೆ ಉಂಡು ಅವತ್ತಂದೆಲ್ಲ ಬೀಡಿ ಕೊರ್ರೆರಳುಂಡು ಈ ಬೋದುಗ ಆ ಸುಮತಿಲ ಕಮಲ್ ನೋಟು ಬೋದು ಗೊಬ್ಬು ಬಲ ಬಲ ಗೊಪ್ಪುಗ ನಮಲ ಗೋರಿ ಬಲ ಬಲ ಗೊಪ್ಪುಗ ನಮಲ ಗೋರಿ ಓ ರಾಮು ರೆಡಿಯಾ ಓ ಸೋಮು
ಮಿಸ್ಟೇಕ ಮಸಾಲೆ ಫುಡ್ಡು ತಿಂದ ದೇಹದ ಮಿಸ್ಟೇಕ